ನಾಟ್ ವಿಸಿಬಲ್. 7:30 to 9:30. ಕೇಳಿಸ್ತಾ ಇದೆಯಾ ನವೀನ್? ಹಲೋ, ಕೇಳಿಸ್ತಿದೆಯಲ್ಲ? ಇಲ್ಲಿ ತನಕ ಮಾತನಾಡಿದ್ ಕೇಳಿಸಿಲ್ಲ ಅಲ್ಲ? ರೈಟ್, I'll repeat. ಬ್ರೀಫ್ ಆಗಿ ಲಾಸ್ಟ್ ಕ್ಲಾಸ್ನಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಅಪ್ರೋಚ್, ಒಂದು ಐಡಿಯಾ, ಪ್ಲಸ್ ಸಿಲೆಬಸ್ನ ಬುಕ್ ಲಿಸ್ಟ್ ಬರ್ಸಿದ್ದೇನೆ ಅಷ್ಟೇ. ಸಿಲೆಬಸ್ ಆಳವಾಗಿ ನಾನು ಹೋಗ್ಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ, ಕೆಲವೊಂದು ಶಬ್ದ ದಾರಿದ್ರ್ಯ ಇರುತ್ತೆ. ಇದನ್ನ ಹೌ ಟು ಓವರ್ಕಮ್ ಅಂದ್ರೆ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು. ಸೊ ದಿನ ಕ್ಲಾಸ್ನಲ್ಲಿ 10 ಶಬ್ದ ಬರ್ಸಿ ಅಂದ್ರೆ ಎಲ್ಲ ಚಿಕ್ಕ ಮಕ್ಕಳು ಏನು ಕತೆ ಆಗತ್ತೆ. ಯಾಕಂದ್ರೆ UPSC ಓದಬೇಕಾದಾಗ ಐಚ್ಛಿಕ ವಿಷಯವಾಗಿ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಳ್ಬೇಕಾದಾಗ ಭಾಷೆ ಬಗ್ಗೆ ಒಂದು ಪ್ರಭುತ್ವ ಬೇಕು. ಅದನ್ನ ಹೇಗೆ ಸಂಪಾದಿಸ್ಬೇಕು ಅಂದ್ರೆ ಭಾಷೆಯನ್ನ ಬಳಸಿದ್ರೆ ಭಾಷೆ ಬೆಳೆಯುತ್ತೆ. ಸೊ ನಮ್ಮಲ್ಲಿ ಅದಕ್ಕೆ ಮುಖ್ಯವಾಗಿ ನಾನು ಕೊಡುವಂತ ಐಡಿಯಾ ಪ್ರಜಾವಾಣಿ ಪೇಪರ್. ಆಲ್ರೆಡಿ ಹಿಂದೂ ಎಲ್ಲ ಓದ್ತಾ ಇರ್ತೀರಾ, ಮತ್ತೆ ಇನ್ನೊಂದು ಪೇಪರ್ ಇದಕ್ಕೋಸ್ಕರ ಓದಬೇಕಾ ಅಂತಕ್ಕಂಥದ್ದು ಅಗತ್ಯವಿಲ್ಲ. ಸೊ ಏನು ಒಂದು ಕ್ಲಾಸ್ನಲ್ಲಿ ಗ್ರೂಪ್ ಮಾಡ್ತಾರೆ, ನಾನೇ ಆರ್ಟಿಕಲ್ಸ್ ಪೋಸ್ಟ್ ಮಾಡ್ತೀನಿ. ಸೊ ಅದನ್ನ ನೀವು ಸ್ಕ್ಯಾನ್ ಮಾಡ್ತಾ ಇದ್ರೆ ಅಥವಾ ಸ್ಕ್ರಾಲ್ ಮಾಡ್ತಾ ಇದ್ರೆ ಕೆಲವೊಂದು ವರ್ಡ್ಸ್ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಒಳಗಡೆ ಅದು ಬಂದ್ಬಿಡುತ್ತೆ. ಅಂಡ್ ಪ್ಲಸ್ ನೀವು ನಮ್ಮ ನೋಟ್ಸ್ ಓದ್ತಿರಲ್ವಾ ಅಥವಾ ಟೆಕ್ಸ್ಟ್ಗಳು ಓದ್ತಿರಲ್ವಾ, ಅಲ್ಲಿರೋ ಶಬ್ದಗಳನ್ನ ಬಳಸ್ಕೊಂಡ್ರೇನೆ ಸಾಕು. ಸೊ ಆ ನಿಟ್ಟಿನಲ್ಲಿ ಮತ್ತೆ ಎಂಟೈರ್ ಅಥವಾ ಕೆಲವರಿಗೆ ಪ್ಯಾಷನ್ ಇರೋರಿಗೆ ಅಥವಾ ಹಾಬಿ ಆಗಿರೋರಿಗೆ ಏನ್ ಮಾಡ್ಬೇಕು, ಪ್ರಜಾವಾಣಿ ಪೇಪರ್, ಅದರಲ್ಲೂ ಸಾಪ್ತಾಹಿಕ ಪುರವಾಣಿ ಅಂತ ವಾರಕ್ಕೊಂದು ದಿವಸ ಬರುತ್ತೆ. ಸಾಹಿತ್ಯದ ಬಗ್ಗೆ ಹೆಚ್ಚು ಅದರಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ಇವಾಗ್ಲಿಂದನೇ ಓದ್ತಾ ಹೋಗ್ಬೇಕು. ಯಾಕಂದ್ರೆ ಇಂಟರ್ವ್ಯೂ ನಾನು ಹೇಳ್ದೆ, ನೀನು ಗೊತ್ತಿಲ್ದಂಗೆ 1-2 ವರ್ಷ ಆಗ್ಬಿಡುತ್ತೆ ಪ್ರಿಪರೇಷನ್ ಟೈಮ್ ನಲ್ಲಿ. ಸೊ ಇಮಿಡಿಯೇಟ್ ಆಗಿ ಇಂಟರ್ವ್ಯೂ ಕಾಲ್ ಬರುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಸಾಹಿತ್ಯದ ಒಳ ಹೊರಗು ಪರಿಚಯ ಆಗಿರಲ್ಲ, ಕೇವಲ ಸಿಲೆಬಸ್ ಪರಿಚಯವಾಗಿರುತ್ತೆ. ಸೊ ಇದ್ರ ಬಗ್ಗೆ ಅವಾಗ ವಾರಕ್ಕೊಂದ್ಸಲನೋ ಅಥವಾ 15 ದಿವಸಕ್ಕೊಂದ್ಸಲನೋ ಸ್ವಲ್ಪ ಓದ್ಬೇಕಾದಾಗ ಏನಾಗುತ್ತೆ, ಓದಿದಾಗ ಏನು ನಿಮ್ಗೆ ಆ ಸಾಹಿತ್ಯದ ಒಳ ಹೊರಗಿನ ಪರಿಚಯ ಆಗುತ್ತೆ. ಸಿಲೆಬಸ್ಗಷ್ಟೇ ನೀವು ರೆಸ್ಟ್ರಿಕ್ಟ್ ಆಗೋದಿಲ್ಲ. ಸೊ ಆ ಒಂದು ಅಭ್ಯಾಸವನ್ನ ಇಟ್ಕೊಳ್ಳಿ. ಅಂಡ್ ಅದೊಂಥರ ದೈನಂದಿನ ನಿಮ್ಮ ಏನೋ ಒಂದು ಏಕಾತನೆಯ ಓದಿದೆ ಅದರಿಂದ ಬಿಡುಗಡೆ ಕೂಡ ನಿಮ್ಗೆ ಅದೊಂದು ಏನಂತ ಹೇಳ್ತಾರಲ್ಲ, ನಿಮ್ಗೆ ರಿಲೀಫ್ ಕೊಡುತ್ತೆ. ತುಂಬಾ ಜನ ಕೇಳ್ತೇನೆ, ಸಾಹಿತ್ಯ ತಗೊಳ್ಳೋದ್ರಿಂದ ಅದೊಂದು ಅಡ್ವಾಂಟೇಜು, ನಿಮ್ಮ ತಲೆ ಮೇಲೆ ಒಂದು ಸಿಲೆಬಸ್ ಭಾರ ಇರೋದಿಲ್ಲ. ಏನು ರಿಲ್ಯಾಕ್ಸ್ಡ್ ಆಗಿ ನಿಮ್ ಮನ್ಸು. ಹಾಬಿ ಅಂದ್ರೆ ಏನು ಗೊತ್ತಾ? ಹಾಬೀಸ್ ಅದೇ ಸರ್, ಟ್ರಾನ್ಸ್ಲೇಷನ್ ನೀವು ಹೇಳಿದ್ದು. ಅದ್ರ ಬಗ್ಗೆ ಏನ್ ಐಡಿಯಾ ಇದೆ? UPSC ಕೊಟ್ಟಿರ್ತಾರಲ್ವಾ ಹಾಬೀಸ್ ಅಂತ ಒಂದು ಕಾಲಮ್ ಇರುತ್ತೆ. ಏನಿರುತ್ತೆ ಅಲ್ಲಿ ಹಾಬೀಸ್ ಅಂದ್ರೆ? ಅದ ಪ್ರಾಕ್ಟೀಸ್ ಮಾಡಿದೀರಾ? ಹಾಬೀಸ್ ಇದೆಯಾ? ಹವ್ಯಾಸಗಳಿದಾವ? ಚಟ ಅಲ್ಲ, ಹವ್ಯಾಸ. ಚಟನೇ ಬೇರೆ, ಹವ್ಯಾಸ ಬೇರೆ. ಏನ್ ಡಿಫ್ರೆನ್ಸ್ ಹವ್ಯಾಸಕ್ಕೂ ಚಟಕ್ಕೂ? ತುಂಬಾ ಜನ ಚಟವನ್ನೇ ಹವ್ಯಾಸ ಅನ್ಕೊಂಡ್ಬಿಟ್ಟಿದ್ದಾರೆ. ಹೋಗ್ತೀವಲ್ಲ ಈ ಸಾಹಿತ್ಯವನ್ನು ಓದಿದ್ಮೇಲೆ, ನಾನು ಲಾಸ್ಟ್ ಕ್ಲಾಸ್ನಲ್ಲೇ ಮಾತನಾಡದೆ, ಎಲ್ಲ ನಂಬಿಕೆಗಳು ತಲೆಬುಡ ಆಗ್ತಾ ಇರ್ತಾವ. ನಾವೇನ್ ಸತ್ಯ ಅಂತ ಭಾವಿಸಿದ್ವು ಅದು ಸುಳ್ಳು, ಏನ್ ಸುಳ್ಳು ಅಂತ ಭಾವಿಸಿದ್ವು ಅದು ಸತ್ಯ. ಈ ಒಂದು ಸತ್ಯ ದರ್ಶನವನ್ನ ನಮ್ಮ ಸಾಹಿತಿಗಳು ನಮ್ಗೆ ಮಾಡಿಸ್ತಾ ಹೋಗ್ತಾರೆ. ಅವಾಗ ನನಗ್ ಗೊತ್ತಾಗಿದ್ದು, ಎಷ್ಟೋ ಜನ ಚಟನೆ ಹವ್ಯಾಸ ಅನ್ಕೊಂಡ್ಬಿಟ್ಟಿದಾರಲ್ಲಪ್ಪ. ಏನು ಹಾಬಿ ಅಂದ್ರೆ? ಎಕ್ಸಾಕ್ಟ್ ಬಿಡುವಿನ ವೇಳೆಯಲ್ಲಿ ಸರ್, ಬಿಡುವಿನ ವೇಳೆಯಲ್ಲಿ ಮಾಡ್ತಾರೆ. ಹೌದು, ಚಟನು ಬಿಡುವಿನ ವೇಳೆಯಲ್ಲೇ ಮಾಡ್ತಾರೆ ಸರ್ ತುಂಬಾ ಜನ. ಚಟ ಇಸ್ ಚಟ. ಓ ಸಿಂಪಲ್ ಸರ್, ಕರೆಕ್ಟ್. ನೀವು ಅಲ್ಲಿ ಬಂದ್ರಿ, ಬಟ್ ಸ್ವಲ್ಪ ಎಲ್ಲೋ ಒಂದು ಮೈನರ್ ಎರರ್ ಇದೆ. ಒಳ್ಳೆ ಚಟ ಕೆಟ್ಟ ಚಟ ಇಲ್ಲ. ಆ ಒಳ್ಳೆ ಚಟನೆ ಹವ್ಯಾಸ ಅನ್ಬೋದು. ಎಕ್ಸಾಕ್ಟ್ಲಿ, ಒಳ್ಳೆ ಚಟನೆ ಹವ್ಯಾಸ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೆಟ್ಟ ಚಟನ ಚಟ ಅಂತ ಮಾನ್ಯ ಮಾಡ್ಬಿಡೋಣ. ಸಿಂಪಲ್. 5 ಸೆನ್ಸಸ್, 5 ಇಂದ್ರಿಯಗಳು ನಮ್ಗೆ. 5 ಇಂದ್ರಿಯಗಳು ಎಲ್ಲಿ ಸಂತುಷ್ಟಿಗೆ ಒಳಪಡ್ತಾವೋ ಅದು ಚಟ.
ನೀವು ಹೇಳಿದ್ರಲ್ಲ, ಬಿಡುವಿನ ವೇಳೆಯಲ್ಲಿ ನಮ್ಮ ಮನಸ್ಸಿನ ಆನಂದಕ್ಕಾಗಿ ನಾವು ಮಾಡುವಂಥದ್ದು. ಮನಸ್ಸು ಅಂತ ಹೇಳಿದ್ರೆ ಅಲ್ಲಿ ಇಂದ್ರಿಯಗಳು ಬಾಧಿಸೋದಿಲ್ಲ. ನಾವು ಯಾವ್ದಕ್ಕೆ ಕಷ್ಟ ಕೊಡ್ತೀವಿ? ನೀವು ಕಾದಂಬರಿ ಓದಿರ್ಬೇಕು ಕೆಲವರೆಲ್ಲ. ಓದ್ಬೇಕಾದಾಗ ಏನಾಗುತ್ತೆ ಸರ್, ಒಂದ್ ಚಾಪ್ಟರ್ ಓದ್ತೀವಿ, 2 ಓದ್ತೀವಿ, ಊಟ ಕರಿತಾ ಇರತ್ತೆ, ಆದ್ರೂ ಏನ್ ಮಾಡ್ತೀವಿ? ಸ್ಕಿಪ್. ನನ್ ನೆನಪಿದೆ, ನನ್ನ ಮಲೆಗಳಲ್ಲಿ ಮದುಮಗಳು ಪ್ರಾರಂಭದಲ್ಲಿ ಎತ್ಕೊಂಡಾಗ ಸಂಜೆ ಒಂದು 6:30-7 ಗಂಟೆಗೆ ಪ್ರಾರಂಭ ಮಾಡಿದ್ದೆ ಅನ್ಸುತ್ತೆ ಸರ್. ಮರುದಿನ ಮಧ್ಯಾಹ್ನ ಊಟಕ್ಕೆ ಹೋಗಿದ್ ನಾನು. ಮಧ್ಯಾಹ್ನ ಅಲ್ಲಿ ತನಕ ಎಳ್ಳಿಲ್ಲ. ಸೊ ಅಂದ್ರೆ ಅಲ್ಲಿ ಊಟ ಏನ್ ಕೊಡುತ್ತೆ? ನನ್ನ ಇಂದ್ರಿಯಗಳಿಗೆ ಸಂತುಷ್ಟಿಯನ್ನು ಉಂಟು ಮಾಡ್ತಾವೆ. ನನ್ನ 5 ಸೆನ್ಸಸ್ ಏನಿದೆ, ಇಟ್ ವಿಲ್ ಸ್ಯಾಟಿಸ್ಫೈ ಮೈ ಡಿಸೈರ್ಸ್. ಆದ್ರೆ ನನಗೆ ಓದ್ತಾ ಏನಾಗ್ತಿದೆ? ನನ್ನ 5 ಇಂದ್ರಿಯಗಳಿಗೆ ಕಷ್ಟ ಆಗ್ತಿದ್ಯಾ? ಕಣ್ಣಿಗೆ ಕಷ್ಟ, ಕಿವಿಗೂ ಕಷ್ಟ, ಏನು ಸರ್, ಎಲ್ಲದಕ್ಕೂ ಕಷ್ಟನೇ 5 ಇಂದ್ರಿಯಗಳಿಗೆ. ಬಟ್ ಆದ್ರೂ ಕೂಡ ಅಲ್ಲಿ ಯಾವ್ದಕ್ಕೆ ಆನಂದ ಆಗ್ತಾ ಇದೆ? ಮನಸ್ಸಿಗೆ ಆನಂದ ಆಗ್ತಿದೆ. ಸೊ ಹಾಗಾಗಿ ಯಾವತ್ತು ಹವ್ಯಾಸಗಳು ನಮ್ಮ, ಕರೆಕ್ಟ್, ಬಿಡುವಿನ ವೇಳೆಯಲ್ಲಿ ಹೇಳಿದ್ರಿ, ನಮ್ಮ ಮನಸ್ಸಿನ ಆನಂದ, ಅತೀಂದ್ರಿಯ ಅನುಭವ ಅಂತ ಹೇಳ್ತಾರೆ. ಇಂದ್ರಿಯ ಅನುಭವಗಳಲ್ಲೆಲ್ಲ ಚಟಕ್ಕೆ ಸೇರ್ತಾರೆ. ಸೊ ಇವಾಗ ನೀವೇ ಡಿಸೈಡ್ ಮಾಡಿ. ಪಾಪ ಕೆಲವರಿಗೆ ವಾಕಿಂಗ್ ಮಾಡೋದು ಹಾಬಿ ಇರುತ್ತೆ ಅಲ್ವಾ? ನೋವಾಗಲ್ವಾ ದೇಹಕ್ಕೆಲ್ಲ? ಬಟ್ ಆದ್ರೂ ಕೂಡ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿ. ಸೊ ಇಂಥವುಗಳನ್ನ ನಾವು ಹವ್ಯಾಸ ಅಂತ ಹೇಳ್ಬೋದು. ಸೊ ಓದೋದು ಕೂಡ ಒಂದು ಹವ್ಯಾಸ ಅಲ್ವಾ? ಡೆವಲಪ್ ಮಾಡ್ಕೊಳ್ಳಿ ಸರ್. ಇನ್ನೇನು ಇಂಟರ್ ಕಾಲ್ ಬರುತ್ತೆ ಸರ್, ನಂಗೆ ನಿಜವಾಗ್ಲೂ ಏನು ಇಲ್ಲ ಸರ್, ಬರೀ ಚಟನೇ ಇದ್ದು ಈಗ ಹವ್ಯಾಸ ಏನು ಅಂತಕ್ಕಂಥದ್ದು ಈಗ್ಲಿಂದನೇ ಬೆಳೆಸ್ಕೊಳ್ತಾ ಹೋದ್ರೆ, ಹೌದು, ಯಾಕಿರ್ಬೇಕು ಈ ಹವ್ಯಾಸ ಅಥವಾ ಹಾಬೀಸ್? ಯಾಕಿರ್ಬೇಕು? ಹೋದ್ ಕ್ಲಾಸ್ ಹಿಂಟ್ ಕೊಟ್ಟಿದ್ದೆ, ನಮ್ಮನ್ನು ರಕ್ಷಿಸ್ಕೊಳ್ಳಿಕ್ಕೆ ಸರ್. ತುಂಬಾ ಮೆಟೀರಿಯಲಿಸ್ಟಿಕ್ ಸಮಾಜದಲ್ಲಿ ಬದುಕ್ತಾ ಇದೀವಲ್ವಾ? ಎಲ್ಲ ಭೌತಿಕ ಕ್ರಿಯೆಗಳಲ್ಲಿರುವಂತಹದ್ದು ಕನ್ಸ್ಯೂಮರಿಸಮ್, ಕೊಳ್ಳುಬಾಕ್ತನ ಇದ್ದೇ ಇದೆ. ಸೊ ಏನಾಗುತ್ತೆ ಸರ್, ನಮಗೂ ಒಂದು ಕೆಲಸ ಸಿಗುತ್ತೆ, ನಿಮಗೂ ಒಂದು ಸಿಗುತ್ತೆ, ಏನೋ ಒಂದು ಹೊಟ್ಟೆಪಾಡಿಗೆ ಬೆಳಗ್ಗೆ ಎದ್ದೆ, ಊಟ ಮಾಡಿದೆ, ಹೊರಟೆ ಕೆಲ್ಸಕ್ಕೆ, ಮತ್ತೆ ಬಂದೆ, ಬೆಳಿಗ್ಗೆ ಹೊರಟೆ, ಮತ್ತೆ ಬಂದೆ, ಹೀಗೇ ಏನ್ ಮತ್ತೆ ಬದುಕಿನ ಆನಂದವೇನು? ಮೊನೋಟನಸ್ ಅಂತ ಹೇಳ್ತೀವಲ್ವಾ, ಏಕಾತನೆ ಬಾಧಿಸ್ಬಿಡುತ್ತೆ ನಮ್ಗೆ. ಹೇಗ್ ಮನುಷ್ಯ ರಕ್ಷಿಸ್ಕೊಳ್ತಾನೆ ಇದರಿಂದ? ತನಗೆ ತಾನು ಹೇಗೆ ರಕ್ಷಿಸ್ಕೊಳ್ಬೇಕಾನೆ? 1 ಜಾಮೂನ್ ತಿಂತೀರಾ, 2, 3 ಎಷ್ಟು ತಿನ್ಲಿಕ್ಕಾಗತ್ತೆ ಸರ್? ಮನೆಗೆ ಏನ್ ಅನ್ಸುತ್ತೆ? ಜಿಗುಪ್ಸೆ ಬರೋದಿಲ್ವಾ? ಜಿಗುಪ್ಸೆ ಬರುತ್ತೆ. ಅದೇ ಪ್ರಕಾರವಾಗಿ ಏನು ಏಕಾತನೆಯ ಬದುಕು ಕೂಡ ನಮಗೆ ಜೀವನದಲ್ಲಿ ಜಿಗುಪ್ಸೆ ತರಿಸುತ್ತೆ. ಸೊ ಇವಾಗೇನೋ ನೀವು ಆಫೀಸರ್ ಆದ್ರೆ ನನ್ ಬದುಕು ಚೆನ್ನಾಗಿರುತ್ತೆ ಅಂತ, ಬೆಳಗ್ಗೆ ಎದ್ರೆ ಅದೇ ಫೈಲ್ ನೋಡೋದು, ಸಂಜೆ ಬರೋದು ಅದೇ ನೋಡೋದು. ಹೇಗೆ ನಮ್ಗೆ ಬಿಡುಗಡೆ? ಹೇಗೆ? ಹವ್ಯಾಸ. ಅಲ್ಲಿ ಏನಾಗುತ್ತೆ, ನಮ್ಮನ್ನ ನಾವು ರಕ್ಷಿಸ್ಕೊಳ್ತೇವೆ. ತುಂಬಾ ಇವಾಗ ಸ್ಕೂಲ್ಗಳಲ್ಲಿ ಸಿಲೆಬಸ್ ನೋಡಿ, ಏನು ಒಂದು ಅಕಾಡೆಮಿಕ್ ಸಿಲೆಬಸ್ ಇರುತ್ತೆ, ಅದರಷ್ಟೇ ಪ್ರಾಮುಖ್ಯತೆ ಏನ್ ಕೊಡ್ತಾರೆ? ನಿಮ್ಮ ಹಾಡು, ನಿಮ್ಮ ಸಂಗೀತ, ನಿಮ್ಮ ಪೇಂಟಿಂಗ್, ಇವುಗಳಿಗೆಲ್ಲ ಕೊಡ್ತಾರೆ. ಯಾಕಂದ್ರೆ ಬದುಕಿನಲ್ಲಿ ಮನುಷ್ಯನ ರಕ್ಷಿಸ್ಲಿಕ್ಕೆ ಸಾಧ್ಯ ಆತನ ಒಳ್ಳೆಯ ಏನು ಹವ್ಯಾಸಗಳಿಂದ ಅಂತಕ್ಕಂಥದ್ದು. ನೀವು ನೆಕ್ಸ್ಟ್ ಆಫೀಸರ್ ಆದ್ರೂ ಕೂಡ ಓದೋದನ್ನ ಬಿಡಬೇಡಿ, ಅಥವಾ ನಿಮ್ಗೆ ಇನ್ನೂ ಏನೇ ಒಂದು ಹಾಬೀಸ್ ಇರುತ್ತಲ್ಲ ಅದನ್ನು ಬಿಡಬೇಡಿ. ಇವನ್ನೆಲ್ಲ ಸೊ ನಿಮ್ಮನ್ನ ನೀವು ರಕ್ಷಣೆಗೆ ಇದು ತುಂಬಾ ಸಹಕಾರಿ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅನ್ಸುತ್ತೆ ತಾನೆ, IAS ಆಫೀಸರ್ ಇದ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ರಂತೆ, ಅವ್ನು ತುಂಬಾ ಬ್ರಿಲಿಯಂಟು, IIT ಫಸ್ಟ್ ರ್ಯಾಂಕೋ ಸೆಕೆಂಡ್ ರ್ಯಾಂಕೋ, ಅವ್ನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಂತೆ. ಯಾಕೆ ಬಾಧಿಸ್ತವೆ ಮನುಷ್ಯನಿಗೆ ಅಂದ್ರೆ, ಇಂದ್ರಿಯಗಳೇ ಪರಮ ಸುಖ ಅಂತ ಭಾವಿಸಿರ್ತಾನೆ, 5 ಸೆನ್ಸಸ್. ಇದ್ರ ಆಚೆಗಡೆ ಮುಖನೇ ಮಾಡಿರೋಲಿಲ್ಲ ಅದು. ಸೊ ಎಲ್ಲರಿಗೂ ಆಗುತ್ತೆ ಡಿಪ್ರೆಷನ್, ಎಲ್ಲರಿಗೂ ಬೇಜಾರಾಗುತ್ತೆ. ರಕ್ಷಿಸ್ಕೊಳ್ಳಿಕ್ಕೆ ನಾವು ವಿಧಗಳನ್ನ ಹುಡುಕೊಳ್ಬೇಕು. ಓದೋದಾಗ್ಲಿ, ಸಂಗೀತವಾಗ್ಲಿ, ನೃತ್ಯವಾಗ್ಲಿ, ಮನುಷ್ಯನಿಗೆ ಇರಲೇಬೇಕು. ನೀವು ಬ್ಯೂರೋಕ್ರಾಟ್ ಆದ್ರೂ ಕೂಡ ನೀವು ಆ ಹವ್ಯಾಸಗಳನ್ನ ಮರಿಬೇಡಿ. ದಟ್ ವಿಲ್. ಸೊ ಹಾಗಾಗಿ ನೀವು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಳ್ಳೋರಿಗೆ ಆಟೋಮೆಟಿಕ್ ಆಗಿ ಏನ್ ಸಿಗುತ್ತೆ ಸರ್? ಒಂದು ಹಾಬಿ ಸಿಕ್ಬಿಡುತ್ತೆ ಬೈ ಡಿಫಾಲ್ಟ್. ವಾಟ್ ಈಸ್ ರೀಡಿಂಗ್ ಅಷ್ಟೇ. ಅದರಲ್ಲಿ ನಾಟಕನೋ, ಕಾದಂಬರಿನೋ, ಅಥವಾ ಓದೋದೇ ನನ್ನ ಹವ್ಯಾಸನೋ, ಅದು ಕೂಡ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್ ತಿಳ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಹಾಬಿಗಂತ ಹೋಗ್ತೀರಾ ಇಂಟ್ರೋಗೆ, ಹಾಬಿ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಒಬ್ರು ಕೇಳಿದ್ರು, ಸರ್ ನನ್ಗೆ ಅನಾಥಾಶ್ರಮಕ್ಕೆ, ಅನಾಥ ಅಲ್ಲ, ಅದ್ಯಾರು ವಯಸ್ಸಾದವ್ರು ಇರ್ತಾರಲ್ಲ, ವೃದ್ಧಾಶ್ರಮಗಳು, ಅಲ್ಲಿಗೆ ಹೋಗ್ತೀನಿ ಸರ್. ಅಲ್ಲಿಗೆ ಯಾಕೆ ಹೋಗ್ತೀರಾ ಮೇಡಮ್? ಸರ್ ಅಲ್ಲಿ ನೋಡಿ ಅವ್ರಿಗೆಲ್ಲ, ಅವ್ರು ನೋಡ್ತಾ ಇದ್ರೆ ನನಗೇನೋ ಒಂಥರ ಆನಂದ. ಅವ್ರು ನೋವು ನೋಡ್ಬಿಟ್ಟು ನಿಮಗೆ ಆನಂದ?
ಹೋಗಿ ಅವ್ರಿಗೆ ನಾನು ಏನು ಸೇವೆ ಮಾಡ್ತೀನೋ ಅದರಿಂದ ನಂದು ಟೈಮ್ ಲಾಸ್, ಅದರಿಂದ ನನ್ನ ಹಣ ಲಾಸ್, ಅದರಿಂದ ನನ್ನ ದೈಹಿಕ ಶ್ರಮ, ಆದ್ರೆ ಮನಸ್ಸಿಗೆ ಆನಂದ ಉಂಟಾಗುತ್ತೆ. ಯಾಕಂದ್ರೆ ಇನ್ನೊಬ್ಬರನ್ನ ನಗಿಸ್ಬಿಟ್ಟು ನಾನು ಆನಂದವನ್ನ ಪಡ್ಕೊಳ್ತೇನೆ. ಸೊ ಅಂದ್ರೆ ಒಂದೊಂದ್ಸಲಿ ನೀವೆಲ್ಲವೂ ಸರಿ ಮಾಡ್ತಿರ್ತೀರಾ, ಪ್ರೆಸೆಂಟೇಷನ್ ಆ ಹೇಳೋದ್ರಲ್ಲಿ ಸ್ವಲ್ಪ ಲಯ ತಪ್ಪಿದ್ರು ಕೂಡ ಏನೋ ಇಂಟರ್ವ್ಯೂನಲ್ಲಿ ಸ್ಕೋರು ಹೆಚ್ಚು ಕಡಿಮೆ. ಬಟ್ ಸಾಹಿತ್ಯ ಏನು ಮಾಡುತ್ತೆ, ನೀವು ಓದ್ತಾ ಹೋದ್ರೆ ಇಂತಹ ಓರೆಕೋರೆಗಳನ್ನ ಅಥವಾ ಇಂತಹ ನಿಮ್ಮ ಏನು ಕೆಲವೊಂದು ತಪ್ಪು ಅಂಶಗಳನ್ನ ಸರಿಪಡಿಸ್ತಾ ಹೋಗುತ್ತೆ. ಯಾಕಂದ್ರೆ ಈ ಮಹಾನ್ ಭಾವರು ಕವಿಗಳು ಏನಿದ್ದಾರೆ ಇವರಿಗೆ ನಿಮ್ಗೆ ಕೊಡುವಂಥದ್ದು ಮೊನ್ನೆ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದೆ, ಆತ್ಮಜ್ಞಾನವನ್ನ. 5 ಇಂದ್ರಿಯಗಳಿಗೆ ಸಂಬಂಧಪಟ್ಟ ಜ್ಞಾನ ಇವರು ಕೊಡೋದಿಲ್ಲ, ಅತೀಂದ್ರಿಯ ಜ್ಞಾನವನ್ನ ಇವರು ನಿಮ್ಗೆ ಕೊಡ್ತಾ ಹೋಗ್ತಾರೆ. ಈಗ ಸಿಲೆಬಸ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಲಾಸ್ಟ್ ಕ್ಲಾಸ್ ನಲ್ಲಿ ಜಸ್ಟ್ ಬುಕ್ ಲಿಸ್ಟ್ ಬರ್ಸಿದ್ದೆ ಬಿಟ್ರೆ ಇನ್ ಡೀಟೇಲ್ ಆಗಿ ಸಿಲೆಬಸ್ ಮಾಡಿರ್ಲಿಲ್ಲ. ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನಿದೆ ಸಿಲೆಬಸ್ ನಲ್ಲಿ ಅಂತಕ್ಕಂಥದ್ದು. ನಾನು ತೆಗೆದುಕೊಳ್ಬಹುದು ಇಲ್ವೋ ಈ ಸಾಹಿತ್ಯವನ್ನ. ಪೇಪರ್ 1 ಫಸ್ಟ್ ಚಾಪ್ಟರ್ ಹೇಳಿದ್ದೆ ಅಲ್ವಾ, ಯಾವುದು ಸರ್? ಪದೇ ಪದೇ ನಿಮ್ ಸಿಲೆಬಸ್ ನಿಮ್ ತಲೆಯಲ್ಲಿ ರೆಕಾರ್ಡ್ ಆಗ್ಬಿಡ್ಬೇಕು. ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಸೊ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ್ರೆ ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಎಲ್ಲಿ ತನಕ ಸರ್? ಇಂದಿನ ಸಾಹಿತ್ಯ. ಲಾಸ್ಟಿಗೆ ನಾನು ನಿಮ್ಗೆ ಹೇಳಿರೋದು ಬಂಡಾಯ ದಲಿತ ಸಾಹಿತ್ಯ ಅಂತಕ್ಕಂಥದ್ದು. ಅಲ್ಲಿ ತನಕನೂ ಕೂಡ ನಾವು ಓದ್ಕೊಳ್ತಾ ಹೋಗ್ಬೇಕು. ಸೊ ಅದು ಫಸ್ಟ್ ಚಾಪ್ಟರ್ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಿದೆ. ನಾನು ನಿಮ್ಗೆ ಅದನ್ನ ಒಂದು 3, 4, 5, 6, 8, 9 ಕ್ಲಾಸ್ ನಲ್ಲಿ ಮುಗಿಸ್ಬಿಡ್ತೀನಿ. ಬಟ್ ಅದು ಮುಗಿಯೋದಿಲ್ಲ, ಹೇಳಿದೀನಿ. ಕೊನೆ ತನಕನೂ ಕೂಡ ಏನು ಅದು ನಡೀತಾ ಹೋಗುತ್ತೆ. ಸರಿ, ಪ್ರಾಚೀನ ಕನ್ನಡ ಸಾಹಿತ್ಯವನ್ನ ನಾವು ಓದೋದಕ್ಕಿಂತ ಮುಂಚೆ ಈ ಭಾಷೆ ಇದೆಯಲ್ಲ ನಮ್ದು ಕನ್ನಡ ಭಾಷೆ, ಇದು ಅರಳಿದ್ದು ಪ್ರಾರಂಭದಲ್ಲಿ ಎಲ್ಲಿ ಗೊತ್ತು ನಿಮ್ಗೆಲ್ಲ? ಲಿಪಿ ಯಾವ್ದದು? ಫೇಮಸ್ ಸರ್, ಹಲ್ಮಿಡಿ. ಹಲ್ಮಿಡಿ ಶಾಸನದಲ್ಲಿ ಎಸ್ ಪ್ರಾರಂಭದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಕ್ರಿಸ್ತ ಶಕ 457 ಹಲ್ಮಿಡಿ ಶಾಸನದಲ್ಲಿ ಪ್ರಥಮ ಬಾರಿಗೆ ಏನಾಗುತ್ತೆ, ಕನ್ನಡ ಅಕ್ಷರಗಳು ಏನು ನಮೂದಾಗ್ತವೆ. ಹಲ್ಮಿಡಿ ಅಂತಾರೆ, ಪಲ್ಮಿಡಿ ಅಂತ ಹೇಳ್ತಾರೆ. ಪಕಾರವೇ ಹಕಾರವಾಗಿ ನಂತರ ಮಾರ್ಪಾಡಾಗಿದೆ. ಎಲ್ಲಿದೆ? ಹಾಸನ ಜಿಲ್ಲೆಯಲ್ಲಲ್ವಾ? ಶಾಂತಿಗ್ರಾಮ ಅಥವಾ ಹಲ್ಮಿಡಿ ಅಂತ ಒಂದು ಗ್ರಾಮವಿದೆ, ಅಲ್ಲೇ ಕೂಡ ಇದು ಸಿಕ್ಕಿರುವಂಥದ್ದು. 450ರಲ್ಲೇ ನಮ್ಮ ಭಾಷೆ ಏನಾಗಿತ್ತು, ಲಿಪಿಯನ್ನ ರೂಢಿಸ್ಕೊಂಡು ಬಿಟ್ಟಿತ್ತು. ಸೊ ಲಿಪಿಯನ್ನ ರೂಢಿಸ್ಕೊಂಡಿತ್ತು ಅಂದ್ರೆ ಅದಕ್ಕಿಂತಲೂ ಹಿಂದೆ ಒಂದು 1000 ವರ್ಷಗಳು 500 ವರ್ಷಗಳು ಹಿಂದೆ ಏನು ಆಡು ಭಾಷೆಯಲ್ಲಿ ಜನಮಾನಸದಲ್ಲಿ ಏನು ಇದ್ದಿರಬಹುದು ಅಂತಕ್ಕಂಥದ್ದು ಯೋಚನೆ ಮಾಡ್ಬೋದು. ಸೊ ಅದನ್ನ ನೋಡೋಣ. ಅಂದ್ರೆ ಪ್ರಾರಂಭದಲ್ಲಿ ನಾವು ಶಾಸನಗಳ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೇವೆ. ಒಂದು ಶಾಸನಗಳ ಬಗ್ಗೆ ಕನ್ನಡ ಇಲ್ಲಿ ಏನ್ ಅಂದ್ರೆ ನಾನು ಹೇಳಿದೆ 10ರಿಂದ 12ನೇ ಶತಮಾನವನ್ನ ಹಳಗನ್ನಡ ಕಾಲ ಅಂತ ಹೇಳಿದ್ದೆ ನಿಮ್ಗೆ. ಸೊ ಈ 10ಕ್ಕಿಂತಲೂ ಹಿಂದಿನ ಕಾಲವನ್ನ ನಾವು ಏನು ಪೂರ್ವದ ಹಳಗನ್ನಡದ ಕಾಲ, ಪೂರ್ವ ಹಳಗನ್ನಡದ ಕಾಲ ಅಂತಕ್ಕಂಥದ್ದು ಹೇಳ್ತೇವೆ. ಅಂದ್ರೆ ನಾವು ಏನು ಒಂದು ಕ್ರಿಸ್ತ ಶಕ ಅಥವಾ 5ನೇ ಶತಮಾನವಿದೆ, 5ರಿಂದ 10ನೇ ಶತಮಾನವನ್ನ ನಾವು ಏನಂತ ಹೇಳ್ಬೋದು, ಪ್ರಾಚೀನ ಅಲ್ಲ ಸಾರಿ ಪೂರ್ವದ ಹಳಗನ್ನಡದ ಕಾಲ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾರು ಕೃತಿಗಳನ್ನ ರಚನೆ ಮಾಡಲಿಲ್ಲ, ಮಾಡಿರಬಹುದು, ನಮ್ಗಿನ್ನು ದಕ್ಕಿಲ್ಲ. ಯಾಕೆ ದಕ್ಕಿಲ್ಲ ಅನ್ನೋದನ್ನ ಮುಂದಿನ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡೋಣ. ಯಾಕಂದ್ರೆ ಕವಿಗಳ ಹೆಸರು ಉಲ್ಲೇಖವಿದೆ, ಆದ್ರೆ ಆ ಕವಿಗಳ ಕೃತಿಗಳು ನಮಗೆ ಏನು ಇನ್ನು ಲಭ್ಯವಿಲ್ಲ. ಸೊ ಸಂಶೋಧನಾಕಾರರು ಉತ್ಖನನ ಆಗ್ಬೇಕು ಅಲ್ಲಿ ಇಲ್ಲಿ, ಅಥವಾ ಯಾರ ಮನೆ ಆಟದಲ್ಲಿ ಎಲ್ಲಿ ಕುಳಿತಾ ಇರ್ತಾವ ತಾಳೆಗರಿಯಲ್ಲಿ. ಸೊ ಇವ್ರದೆಲ್ಲ ಪಂಪಂದು ರನ್ನಂದೆಲ್ಲ ಸಂಪಾದನೆ ಮಾಡಿದ್ರು ನಮ್ಗೆ ಸಿಕ್ಕಿದೆ, ಬಟ್ ಕವಿಗಳ ಹೆಸರು ಉಲ್ಲೇಖವಿದೆ, ಅದಕ್ಕೆ ಮಾಡ್ತಾನೆ. ಸೊ ಅಲ್ಲಿ ಒಂದು ಕ್ವಶನ್ ಹಾಗೆ ಬರ್ಕೊಳ್ಳಿ, ಏನು ಪೂರ್ವದ ಹಳಗನ್ನಡದ ಕಾಲದಲ್ಲಿ ಕನ್ನಡ ಭಾಷೆಯ ಪೂರ್ವದ ಹಳೆಗನ್ನಡ ಕಾಲದಲ್ಲಿ ಕನ್ನಡ ಭಾಷೆಯ ಕಿರುಪರಿಚಯ ನೀಡಿ ಅಂತಲೂ ಕೇಳ್ಬೋದು, ಅಥವಾ
ಸುಳಿಹುಗಳು ಅಂತಾನು ಕೇಳಬಹುದು. ಕೇಳಿದಾನೆ ಯಾವಾಗ್ಲೂ 10 ಮಾರ್ಕ್ಸಿಗೆ ಕೇಳಿದಾನೆ. ಸೊ ಅವಾಗ ಯಾರ್ದು ಬುಕ್ ಸಿಗೋದಿಲ್ಲ ನಿಮ್ಗೆ. ಏನ್ ಮಾಡ್ಬೇಕು, ಒಂದು 3 ಶಾಸನಗಳನ್ನ ತೆಗೆದುಕೊಂಡು ನೀವಲ್ಲಿ ಬರಿಬೇಕಾಗತ್ತೆ. ಒಂದು ಶಾಸನ ನಮ್ಮ ಹಲ್ಮಿಡಿಯೇ ಇದೆ, ಹಲ್ಮಿಡಿ ಶಾಸನ. ಇನ್ನೊಂದು ಬಾದಾಮಿ ಶಾಸನ ಅಂತ ಬರ್ಕೊಳ್ಳಿ, ಇನ್ ಡೀಟೇಲ್ ಮುಂದೆ ಚರ್ಚೆ ಮಾಡ್ತಾರೆ. ಹಲ್ಮಿಡಿ ಶಾಸನ ಒಂದು ಕ್ರಿಸ್ತಶಕ 750ರಲ್ಲಿ, ಕ್ರಿಸ್ತಶಕ 750ರಲ್ಲಿ ಬಾದಾಮಿ ಶಾಸನ, ಅಥವಾ ಅದಕ್ಕೆ ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಹೇಳ್ತಾರಲ್ವಾ, ಕಪ್ಪೆ ಅರಭಟ್ಟನ ಶಾಸನ. ಒಂದು ಶ್ರವಣ ಬೆಳಗೊಳದ ಶಾಸನ ಬರ್ದಿಟ್ಕೊಳ್ಳಿ, ಬುಕ್ಕರಾಯನ ಶಾಸನ ನೋಡೋಣ ಮುಂದೆ. ಇನ್ನು ಬಿಡಿ, ಶಾಸನ ಇನ್ ಡೀಟೇಲ್ ಆಗಿ ನಾನು ಮಾಡ್ತೇನೆ ಕ್ಲಾಸ್, ಅವಾಗ ನಿಮ್ಗೆ ಹೇಳ್ತೇನೆ. ಸೊ ಅಂದ್ರೆ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ ಇವೆಲ್ಲವೂ ಪುಸ್ತಕದಲ್ಲಿ ಅರಳೋದಕ್ಕಿಂತ ಮುಂಚಿತವಾಗಿ ಶಾಸನಗಳಲ್ಲಿ ಹರಡಿತು. ಸೊ ಅದು ನಿಮ್ಮ ಡ್ಯೂಟಿ ಆಗುತ್ತೆ. ಅಟ್ಲೀಸ್ಟ್ ಒಂದು 5ರಿಂದ 6 ಶಾಸನಗಳ ಬಗ್ಗೆ ನಿಮ್ಗೆ ಪರಿಚಯ ಇರಬೇಕು, ಎಕ್ಸಾಮ್ ದೃಷ್ಟಿಯಿಂದ ಕೂಡ, ಇಂಟರ್ವ್ಯೂ ಕಾಲ್ ದೃಷ್ಟಿಯಿಂದ. ನಾನು ಯಾವುದೇ ಕ್ಲಾಸ್ ಮಾಡ್ಬೇಕಾದ್ರೂ ನಿಮ್ಗೆ ಅದೇ ಓರಿಯೆಂಟೇಶನ್ ಕೊಡ್ತಾ ಹೋಗ್ತಾನೆ. ನಿಮ್ಮ ಪ್ರಬುದ್ಧವಾದ ಮಾತು, ನಿಮ್ಮ ಜ್ಞಾನ ಇಲ್ಲಿ ಇಂಟರ್ವ್ಯೂ ಬೋರ್ಡ್ ಮುಂದೆ ಹೇಗೆ ಪ್ರೆಸೆಂಟ್ ಆಗಬೇಕು, ಹೇಗೆ ಲಾಜಿಕಲ್ ವೇ ಅಲ್ಲಿ, ಅದನ್ನ ಹೇಳ್ತಾ ಹೋಗ್ತಾನೆ. ಸರಿ, ಈ ಶಾಸನಗಳ ಬಗ್ಗೆ ಒಂದು ಕ್ಲಾಸ್ನ ಅಧ್ಯಯನ. ಸರಿ, ಈ ಶಾಸನಗಳೆಲ್ಲ ಅದು ಹಲವಾರು ಕವಿಗಳ ಉಲ್ಲೇಖವಿದೆ, ಆದ್ರೆ ಅವರ ಕೃತಿಗಳು ಉಪಲಬ್ಧವಿಲ್ಲ ನಮಗೆ. ಸೊ ಪ್ರಪ್ರಥಮ ಬಾರಿಗೆ ಏನೋ ನಮಗೆ 10ನೇ ಶತಮಾನದಲ್ಲಿ 943, ಬಿಡಿ ಅದನ್ನ ಡೀಟೇಲ್ ಪಂಪ ಮಹಾಕವಿ, ಕನ್ನಡದ ಆದಿಕವಿ ಅಂತೀವಿ, ಅಗ್ರಕವಿ ಅಂತೀವಿ, ಅಜಕವಿ ಅಂತ ಹೇಳ್ತೇವೆ. ಕವಿಗಳ ರತ್ನ ಕಿರೀಟ, ಅವನಿಗಿರುವಂತಹ ಬಿರುದುಗಳು, ಬಾವಲಿಗಳು ಏನು ಹೇರಳವಾಗಿದ್ದಾವೆ. ಸರಿ, ಈ ಪಂಪ ಮಹಾಕವಿ ಎಲ್ಲಿ ಹುಟ್ಟಿದ್ದ, ಏನು, ಅವೆಲ್ಲ ಬೇಡ, ಚರ್ಚೆ ಮಾಡೋಣ. ಸೊ 2 ಏನು ಕೃತಿಯನ್ನ ರಚನೆ ಮಾಡಿದ್ದಾನೆ ಹೇಳಿದ್ದೆ ನಿಮ್ಗೆ. ಒಂದು ವಿಕ್ರಮಾರ್ಜುನ ವಿಜಯ ನಿಮ್ಗೆ ಹೇಳಿದ್ದೆ, ಇನ್ನೊಂದು ಆದಿಪುರಾಣ ಹೇಳಿದ್ದೆ. ಇದ್ರ ಬಗ್ಗೆ ಏನು ಹೆಚ್ಚು ಡೀಟೇಲ್ ಡಿಸ್ಕಸ್ ಮಾಡಲ್ಲ, ಯಾಕಂದ್ರೆ ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲೇ ಹೇಳಿದ್ದೆ. ಏನು ವಿಕ್ರಮಾರ್ಜುನ ವಿಜಯನ್ನ ನಮಗೆ ಸೆಕೆಂಡ್ ಪೇಪರ್ ನಲ್ಲಿ ಇಟ್ಟಿರೋದು ಕೇವಲ 12 ಮತ್ತು 13ನೇ ಆಶ್ವಾಸ. ಬಟ್ ಆದ್ರೆ ಸಂಪೂರ್ಣ ಕೃತಿಯನ್ನ ನಾವು ಪೇಪರ್ 1ಗೋಸ್ಕರ ಒಂದು ಏನಂತ ಹೇಳ್ತಾರಲ್ಲ, ಬರ್ಡ್ಸ್ ಐ ವ್ಯೂ, ಸೊ ಆ ದೃಷ್ಟಿಯಲ್ಲಿ ನಾವು ನೋಡ್ಬೇಕು, ಬ್ರೀಫ್ ಆಗಿ ನೋಡ್ಕೊಳ್ಬೇಕು. ಬಟ್ ಆದ್ರೆ 12, 13 ಆಶ್ವಾಸವನ್ನ ಆಳವಾಗಿ ಪೇಪರ್ 2ಗೆ ಡಿಸ್ಕಸ್ ಮಾಡ್ಬೇಕು. ಅದ್ರ ಬಗ್ಗೆ ಬುಕ್ಸ್ ಕೂಡ ಬರ್ಸಿದ್ದೆ. ಅದು ಬಿಟ್ರೆ ಆದಿಪುರಾಣ ಕೃತಿ ಪೇಪರ್ 1 ದೃಷ್ಟಿಕೋನದಲ್ಲಿ ಮಾಡ್ಬೇಕು. ಎಸ್, ನಿಜವಾಗ್ಲೂ ಓದ್ಲಿಕ್ಕಾಗತ್ತಾ ಅಷ್ಟೆಲ್ಲ ದೊಡ್ಡ ಕೃತಿಯನ್ನ? ಅದು ಏನ್ ಸರ್, ನಾನು 4 ತಿಂಗಳಲ್ಲಿ ಕ್ಲಾಸ್ ಮುಗಿಸ್ಬೇಕು, ಅಷ್ಟರಲ್ಲಿ ಅದರಲ್ಲಿ ನಿಮ್ಗೆ ಇಟ್ಟಿರುವಂತಹ ಸಿಲೆಬಸ್ ಕೃತಿಗಳು ಹೇರಳವಾಗಿದ್ದಾವೆ. ನಿಜವಾಗ್ಲೂ ಇಸ್ ಇಟ್ ಪಾಸಿಬಲ್? 10 ಮಾರ್ಕ್ಸಿಗೆ ಬರುತ್ತೆ ಸರ್ ಪೇಪರ್ 1 ಆದಿಪುರಾಣ, 10 ಅಥವಾ 20 ಮಾರ್ಕ್ಸಿಗೆ ಕೇಳ್ತಾನೆ ಪೇಪರ್ 1ಗೆ. ಇದ್ಬಿಡಿ, ಅಲ್ಲಿ ಚರ್ಚೆ ಮಾಡ್ತೇನೆ. ಅಂಡ್ ಪೇಪರ್ 1ಗೆ ವಿಕ್ರಮಾರ್ಜುನ ವಿಜಯವನ್ನ 10 ಮಾರ್ಕ್ಸಿಗೆ ಕೇಳ್ಬೋದು ಪೇಪರ್ 1ಗೆ. ಪೇಪರ್ 2ಗೆ 30 ಮಾರ್ಕ್ ಬರುತ್ತೆ ವಿಕ್ರಮಾರ್ಜುನ ವಿಜಯ, ಪೇಪರ್ 1ಗೆ 10 ಮಾರ್ಕ್ ಬರುತ್ತೆ. ಸೊ ಆದಿಪುರಾಣ 10 ಅನ್ಕೊಳ್ತೀನಿ, ಎಲ್ಲೋ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 20 ಕೇಳ್ತಾನೆ. ಸೊ 20ಕ್ಕೆ ಸಂಪೂರ್ಣ ಕೃತಿಯನ್ನ ನಾವು ಓದ್ಲಿಕ್ಕೆ ಆಗೋದಿಲ್ಲ. ಅಲ್ಲಿರುವಂತಹ ಪ್ರಮುಖ ಘಟನಾವಳಿಗಳನ್ನ ನಾವು ಪರೀಕ್ಷೆ ಮಾಡ್ತಾ ಹೋಗ್ಬೇಕು. ಬೇಕಾದ್ರೆ ಬರ್ಕೊಳ್ಳಿ, ಆದಿಪುರಾಣದಲ್ಲಿ ಮುಖ್ಯವಾಗಿ ನಾವು ನೋಡುವಂತಹದ್ದು ಭವಾವಳಿಗಳು ಅಂತಕ್ಕಂಥದ್ದು ಬರ್ಕೊಳ್ಳಿ. ಭವಾವಳಿಗಳು ಏನ್ ಭವಾವಳಿ ಅಂದ್ರೆ ಬೇಡ, ತಲೆಬಿಸಿ ಹೀಗೆ ಮಾಡ್ಕೊಳ್ಬೇಕು. ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ನಲ್ಲ, ಒಬ್ಬ ವ್ಯಕ್ತಿ ಲೌಕಿಕದಿಂದ ಅಲೌಕಿಕಕ್ಕೆ ಸಾಗಬೇಕೆ ಎಷ್ಟು ಪ್ರಯತ್ನ ಇದೆಯಲ್ಲ, ಅದು ಜೈನ ಧರ್ಮದಲ್ಲಿ ಜನ್ಮಾಂತರಗಳಲ್ಲಿ ನೀವು ಜನ್ಮ ಎತ್ತಬೇಕು. ತಪ್ಪು ಮಾಡದೆ ತಿದ್ದುಕೊಂಡೆ, ಮುಂದಿನ ಜನ್ಮದಲ್ಲಿ ಮತ್ತೆ ಜನ್ಮವೆತ್ತೆ, ತಪ್ಪು ಮಾಡ್ಕೊಳ್ದೆ ತಿದ್ದುಕೊಂಡೆ, ಈ ಪ್ರಕಾರವಾಗಿ ಕರ್ಮ ಕ್ಷಯವಾಗ್ತಾ ಹೋಗ್ಬೇಕು. ಸೊ ಅವಾಗೇನಾಗತ್ತೆ, ಆತ್ಮ ಪರಿಶುದ್ಧವಾಗಿ ಈತನೇ ಒಬ್ಬ ಪಾಪಿ ಅಂದ್ರೆ ಕರ್ಮಜೀವಿ, ಏನೋ ಒಂದು ಕರ್ಮ ಮಾಡಿರ್ತಾನೆ, ಕೊನೆಗೆ ಅವನೇ ತೀರ್ಥಂಕರನಾಗಿ ಉದ್ಭವ ಆಗ್ತಾನೆ. ಸೊ ಈ ಭವಾವಳಿಗಳಲ್ಲಿ ಸೊ ಕೋಟ್ಯಾಂತರ ಅಥವಾ ಲಕ್ಷಾಂತರ ಜನ್ಮವನ್ನ ಎತ್ತಬೇಕಾಗುತ್ತೆ. ಸೊ ನಾವು ಏನು ಒಂದು ತೀರ್ಥಂಕರ ಏನಾಗ್ತಾನಲ್ಲ, ಅದಕ್ಕಿಂತ ಪೂರ್ವದ 11 ಭವಾವಳಿಗಳು, 11 ಜನ್ಮದ ಕಥೆಯನ್ನ ನಾವು ನೋಡ್ಬೇಕಾಗುತ್ತೆ ಅಷ್ಟೆ.
ಸೊ ಅದರಲ್ಲಿ ಇನ್ನೊಂದು ಘಟನೆ, ತೀರ್ಥಂಕರ ಜನ್ಮ ಆಗುತ್ತಲ್ಲ, ಅವಾಗ ಜನ್ಮಾಭಿಷೇಕೋತ್ಸವ ಕಲ್ಯಾಣ ಅಂತಕ್ಕಂಥದ್ದು. ಸೊ ಜೈನ ಧರ್ಮದಲ್ಲಿ 5 ಕಲ್ಯಾಣಗಳು ಬರ್ತವೆ, ಇವಾಗ ಬೇಡ. ಸೊ ಜನ್ಮಾಭಿಷೇಕ ಕಲ್ಯಾಣ ಅಂತ ಬರ್ಕೊಳ್ಳಿ, ಪ್ರಮುಖ ಘಟನೆ ಜನ್ಮಾಭಿಷೇಕ ಕಲ್ಯಾಣ. ತೀರ್ಥಂಕರನ ಬರ್ತ್ಡೇ ಅನ್ಕೊಂಡ್ರು ನಡೆಯುತ್ತೆ. ಎಷ್ಟು ಜನ ತೀರ್ಥಂಕರಿದ್ದಾರೆ ಜೈನ ಧರ್ಮದಲ್ಲಿ? 24. ಪ್ರಥಮ ತೀರ್ಥಂಕರ ಯಾರು? ವೃಷಭನಾಥ. ಸೊ ಇದು ವೃಷಭನಾಥಂದೇ ಕತೆ. ಆದಿಪುರಾಣ ಅಂದ್ರೆ ಆದಿನಾಥ, ಅವನೇ ಆದ್ಯ ದೈವ, ಆದಿದೈವ, ಪ್ರಥಮ ದೈವ ಯಾವುದು? ಜೈನ ಧರ್ಮದ್ದು. ಆತನ ಹುಟ್ಟಿನ ಕತೆ ಇದು. ಜನ್ಮಾಭಿಷೇಕ ಕಲ್ಯಾಣ. ಇನ್ನೊಂದು ನೀಳಾಂಜನ ನೃತ್ಯ. ನೀಳಾಂಜನ ನೃತ್ಯ, ಆಕೆ ಒಬ್ಳು ಅಪ್ಸರೆ. ಆಕೆಯ ನೃತ್ಯ ಅವನನ್ನ, ಬನ್ನಿ ಮೇಡಮ್, ಅವನನ್ನ ಲೌಕಿಕದಿಂದ ಅಲೌಕಿಕದ ಏನು ಪರಿಧಿಗೆ ಬರಮಾಡಿಕೊಳ್ಳುತ್ತೆ. ರೈಟ್, ನೀಳಾಂಜನ ನೃತ್ಯ. ಇನ್ನೊಂದು ಸ್ಟೋರಿ ಎಲ್ಲರಿಗೂ ಗೊತ್ತೇ ಇದೆ, ಅಣ್ಣ ತಮ್ಮನ ಸ್ಟೋರಿ. ಯಾವುದು? ಭರತ ಬಾಹುಬಲಿ ಯುದ್ಧ. ಭರತ ಬಾಹುಬಲಿ ಯುದ್ಧ. 4 ಘಟನೆಗಳನ್ನು ನೋಡ್ಕೊಳ್ಳೋದು. ನೋಡೋಣ, ಯಾವ್ದಾದ್ರು ಮಿಸ್ ಆಗಿದ್ರೆ ಕ್ಲಾಸ್ ನಲ್ಲಿ ನಾನು ಮತ್ತೆ ಅಡಿಷನ್ ಮಾಡಿಸ್ತೇನೆ. ಭರತ ಬಾಹುಬಲಿ ಯುದ್ಧ. ಯುದ್ಧ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಯುದ್ಧ ಆದ್ಮೇಲೆ ಅವ್ರದ್ದು ಸಂವಾದ ಇದೆಯಲ್ಲ, ಹಾಗಾಗಿ ಯುದ್ಧ ಬ್ರಾಕೆಟ್ ಹಾಕಿ ಎಲ್ಲ ಒಂದು ಬಾರ್ ಹಾಕಿ ಸಂವಾದ ಅಂತ. ಆದಿಪುರಾಣವನ್ನ ತುಂಬಾ ಡೆಪ್ತ್ ಆಗಿ ಮಾಡ್ತಾ ಇದ್ದೆ. ಕ್ಲಾಸ್ ಆದ್ಮೇಲೆ ಒಬ್ರು ಸ್ಟೂಡೆಂಟ್ ಬಂದು ಹೇಳಿದ್ರು, ಸರಿ ಪಾಠ ಕೇಳಿದ್ಮೇಲೆ ಬದುಕೆ ನಿಸ್ಸಾರ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಎಕ್ಸಾಮ್ಗೆ ಓದಿ ಏನಿಲ್ಲ, ಬದುಕು ಚೆನ್ನಾಗಿದೆ. ಏನಿದೆ ಸರ್, ಏನಿದೆ ಲೈಫಲ್ಲಿ? ಏನು ಇಲ್ಲ ಬಿಡಿ ಸರ್. ಹಾಗಿದೆ, ಕವಿಗಳು ಅಷ್ಟು ಸುಲಭ ಅಲ್ಲ. ಬದುಕಿನಲ್ಲಿ ನಿಮ್ಮ ಸಂಪೂರ್ಣ ಅದೇನು ಒಂದು ಲೌಕಿಕ ಇದೆ, ಇಂದ್ರಿಯಾಸಕ್ತಿ ಇದೆ, ತೆಗೆದು ಹಾಕ್ಬಿಡ್ತಾರೆ. ನಿಮ್ಗೆ ಹಂತ ಹಂತವಾಗಿ ನಿಮ್ಗೆ ಗೊತ್ತಿಲ್ಲದೆ ಒಳ್ಳೆಯವ್ರಾಗಕ್ಕೆ ಹೋಗ್ತೀರಾ. ನಿಮಗೆ ಗೊತ್ತಿಲ್ದಂಗೆ, ಗೊತ್ತಿದ್ದು ಯಾರು ಒಳ್ಳೆಯವರಾಗಲ್ಲ. ಹಾಗಿದೆ ಅಲ್ವಾ ಪ್ರಪಂಚ. ಈ ಪ್ರಮುಖ ಘಟನಾವಳಿಗಳನ್ನು ನೋಡ್ಕೊಂಡ್ರೆ ಸಾಕು. ಆದಿಪುರಾಣ. ನಾನು ಆದಿಪುರಾಣ ಆದ್ಮೇಲೆ ನಿಮ್ಗೆ ಹೇಳಿದ್ದೆ ಯಾವುದು? ನಮ್ಮ ಬೇಡ, ನಾಗಚಂದ್ರ. ಸರ್, ನಾಗಚಂದ್ರ ಕವಿ ಏನು 2 ಕೃತಿಯನ್ನ ರಚನೆ ಮಾಡಿದ್ದಾನೆ. ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ. ಬರ್ಕೊಂಡಿದ್ದೀರಿ ಲಾಸ್ಟ್ ಟೈಮ್. ಸರ್, ಮಲ್ಲಿನಾಥ ಪುರಾಣ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಪ್ರಾಮುಖ್ಯತೆಯನ್ನ ಪಡೆದಿಲ್ಲ. ಅದು ಇಲ್ಲಿ ತನಕನೂ ಯಾವ ಕ್ವಶನ್ ಕೂಡ ಬಂದಿಲ್ಲ ಮಲ್ಲಿನಾಥ ಪುರಾಣದಲ್ಲಿ. ಬಂದ್ರೆ ಒಂದು ಕ್ವಶನ್ ಬರಬಹುದು, ಏನು ಆ ಕವಿಯ ಸಾಂಕೇತಿಕತೆ ಅಂತಕ್ಕಂಥದ್ದು, ಅಥವಾ ವರ್ಣನೆ ಅಂತನೂ ಬರಬಹುದು. ಅಂದ್ರೆ ಆ ಕೃತಿಯಲ್ಲಿ ಕವಿ ಹೇಗೆ ಸಾಂಕೇತಿಕವಾಗಿ ಏನು ಅದ್ಭುತವಾದ ವರ್ಣನೆಯನ್ನ ಮಾಡಿದ್ದಾನೆ ಅಂತ ಒಂದು 10 ಮಾರ್ಕಿಗೆ ಕೇಳ್ಬೋದು. ಚಾನ್ಸಸ್ ಆರ್ ಲೆಸ್, ಕೇಳೋಕ್ ಸಾಧ್ಯ ಇಲ್ಲ. ಬಟ್ ಹಾಗಂತ ನಾನು ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇಲ್ಲ. 10 ಮಾರ್ಕ್ಸ್ ಕತೆ ಹೇಳಿದ್ದೆ ಅಲ್ವಾ, ಮಿಸ್ ಆಗಿ PSC ಕ್ಲಿಯರ್ ಆಗಿ ಪಕ್ಕದ ಮನೆಯವರಿಂದ ಪೋಸ್ಟ್ ಮಾಸ್ಟರ್ ಅನ್ಸ್ಕೊಳ್ಳೋದಿದೆಯಲ್ಲ, ದುರ್ದೈವ. ವರ್ಣನೆ ಅಂತಕ್ಕಂಥದ್ದು ಕೇಳ್ಬೋದು. ನಾನು ಮಾಡ್ಕೊಡ್ತೇನೆ ಏನು ವರ್ಣನೆ, ಏನು ಅದ್ಭುತವಾಗಿ ಅಮೋಘವಾಗಿ ವರ್ಣನೆ ಮಾಡಿದ್ದಾನೆ ಕವಿ ಅಂತ. ಬಟ್ ಇಲ್ಲಿಂದನೂ ಒಂದು 10-12 ವರ್ಷದಿಂದನೂ ಅವ್ನು ಕೇಳ್ತಾ ಇರುವಂತಹ ಪ್ರಶ್ನೆ ರಾಮಚಂದ್ರ ಚರಿತ ಪುರಾಣ. ಅದರಲ್ಲಿ ರಾವಣನ ಪಾತ್ರ, ರಾಮನ ಬಗ್ಗೆ ಕೇಳಲ್ಲ, ರಾವಣನ ಪಾತ್ರ. ರಾಮಚಂದ್ರ ಚರಿತ ಪುರಾಣ ಹೀರೋ ಯಾರು? ರಾಮನೇ. ಆದ್ರೆ ರಾವಣನ ಬಗ್ಗೆ ಹೆಚ್ಚು ಕೇಳ್ತಾರೆ. ಪ್ರತಿ ವರ್ಷ ಫಿಕ್ಸ್ಡ್ ಕ್ವಶನ್, ರಾವಣನ ಪಾತ್ರ ಅಥವಾ ಅದ್ರ ಬಗ್ಗೆ ಸುತ್ತಮುತ್ತ ಏನೇ ಕೇಳಿದ್ರು ಹೀಗೆ ಒಂದೇ ಉತ್ತರ ಬರುತ್ತೆ. ನಾವು 15 ಮಾರ್ಕ್ ಅಂತ, 15 ಇಲ್ಲ, ಹೋದ ವರ್ಷ ಮಾರ್ಕಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಿದಾನೆ. 20 ಅಥವಾ 10 ಅಥವಾ 20 ಬಂದೇ ಬರುತ್ತೆ ಪ್ರತಿ ವರ್ಷ ರಾವಣನ ಬಗ್ಗೆ, ಕಂಪಲ್ಷನ್. ಜನ್ನ ಕವಿ ಕೂಡ 2 ಕೃತಿ, ಒಂದು ಅನಂತನಾಥ ಪುರಾಣ,
ಮಲ್ಲಿನಾಥ 5ನೇ ತೀರ್ಥಂಕರ ಮಲ್ಲಿನಾಥ. ಅನಂತನಾಥ ಪುರಾಣ ಜನ್ನ ಬರೆದಿರುವಂತದ್ದು 14ನೇ ತೀರ್ಥಂಕರ ಜೈನ ಧರ್ಮದಲ್ಲಿ, ಅನಂತನಾಥ ಪುರಾಣ. ಪ್ರತಿ ವರ್ಷ ಒಂದು ಅಲ್ಲ, ಅನಂತನಾಥ ಪುರಾಣ ಅಲ್ವಾ, ಎಲ್ರದ್ದು ಕೇಳೋದಿಲ್ಲ ಅವನು. ಇನ್ನೊಂದು ಯಶೋಧರ ಚರಿತ್ರೆ. ಯಶೋಧರ ಚರಿತ್ರೆ. ಸರ್, ಏನು ಒಂದು ಆಧುನಿಕ ಮನಃಶಾಸ್ತ್ರಜ್ಞರು ಏನು ಸೈಕಾಲಜಿಯನ್ನು ಇವಾಗ ಅಧ್ಯಯನ ಮಾಡಿದ್ದಾರೆ, ಇದ್ರ ಬಗ್ಗೆ ಜನ ನಮಗೆ 1000 ವರ್ಷಗಳ ಹಿಂದೆನೆ ಏನೋ ಒಂದು ಐಡಿಯಾ ಕೊಡ್ತಾ ಹೋಗ್ತಾನೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್, ಇವೆರಡೂ ಕೃತಿಗಳನ್ನು ಸೇರಿಸ್ಬಿಟ್ಟು 20 ಮಾರ್ಕ್ಸಿಗೆ ಕೇಳುವಂತ ಸಾಧ್ಯತೆ ಪ್ರತಿ ವರ್ಷ. ಎರಡೂ ಕೃತಿಗಳನ್ನು ಸೇರಿಸಿ, ಎರಡರದ್ದು ಥೀಮ್ ಒಂದೇ ಇದೆ. ಕೇಳಿರ್ಬೇಕಲ್ಲ ನೀವು. ಮನಸ್ಸಿ ಜನ ಮಾಯೆ ಹೇಳಿಲ್ವಾ? ವಿಧಿ ವಿಳಸನವ ನರಂಬಡೆಯ ಕೊಂದು ಕೂಗದೆ ನರರಂ ಅಂತ. ಏನು ಮನಸ್ಸಿ ಜನ ಮಾಯೆ ಅಂದ್ರೆ ಮದನ, ಕಾಮ. ಸೊ ಇದು ಪ್ಲಸ್ ವಿಧಿ, ಟೈಮ್ ಸರಿ ಇಲ್ಲ, ಏನಾಗುತ್ತೆ, ಮನುಷ್ಯನನ್ನ ಕೊಂದು ಕೂಗುದೇ ನರರಂ ಅಂತಕ್ಕಂಥದ್ದು ಹೇಳ್ತಾ. ಅಂದ್ರೆ ಮನುಷ್ಯನನ್ನ ಏನು ಅವನತಿಗೆ ತಳ್ಳಿಬಿಡುತ್ತೆ ಅಂತಕ್ಕಂಥದ್ದು. ಬೇಕಾದ್ರೆ ಹೋಗಿ ಕೇಳ್ಕೊಂಬನ್ನಿ, ದರ್ಶನ್ ಇದ್ದಾರೆ ಅಲ್ವಾ? ದರ್ಶನಿಗೆ ಬೇಡ, ಅದಕ್ಕಿಂತಲೂ ಹಿಂದೆ ಏನು ಎಷ್ಟು ಜನ ಏನು ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ಗಳು ಜೈಲಿಗೆ ಹೋಗಿಲ್ಲ, ಅವರೂ ಬೇಡವಾ? ಹೋಗಿ ಸೀದಾ ರಾವಣನ್ ಕೇಳ್ಕೊಂಬನ್ನಿ, ತ್ರೇತಾಯುಗಕ್ಕೆ ಹೋಗಿ. ಎಲ್ಲರದು ಒಂದೇ ಸ್ಟೋರಿ. ಅಂದ್ರೆ ಇತಿಹಾಸದಿಂದ ಮನುಷ್ಯ ಪಾಠ ಕಲಿಯಲ್ವಾ? ಮನಸ್ಸಿ ಜನ ಮಾಯೆ ಅಂತಕ್ಕಂಥದ್ದು ಹೇಳ್ತಾನೆ. ಅದು ವಿಧಿ ವಿಳಸನವ, ನಮ್ಮನ್ನ ಸಂಪೂರ್ಣ ಏನು ವಿಲಾಸದಲ್ಲಿ ಮರೆಯೋ ಹಾಗೆ ಮಾಡಿ ನಮ್ಮನ್ನ ಕೊಂದು ನಾಶ ಮಾಡುತ್ತೆ ಅಂತ ಹೇಳಿ ನೋಡೋಣ. ಕ್ಲಾಸ್ ಮಾಡಿಸ್ತಾ ಹೇಳ್ತೇನೆ. ಆ ಥೀಮ್ನ ನಮ್ಗೆ ಇಲ್ಲಿ ಹೇಳ್ಕೊಡ್ತಾನೆ. 20 ಮಾರ್ಕ್ ಬರುತ್ತೆ. ಸೊ ಇವೆರಡಾದ್ಮೇಲೆ ನಾನು ಹೇಳಿದ್ದೆ, ನಮಗೆ ಸೆಕೆಂಡ್ ಪೇಪರ್ ನಲ್ಲಿ ರಾಘವಾಂಕನ ಕೃತಿಯನ್ನ ಇಟ್ಟಿಲ್ಲ, ಹಾಗಾಗಿ ಹರಿಶ್ಚಂದ್ರ ಕಾವ್ಯವನ್ನ ನಾನು ಮಾಡ್ತೀನಿ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಇಲ್ಲಿ ಹೆಚ್ಚು ಡಿಸ್ಕಸ್ ಮಾಡೋದಿಲ್ಲ ನಾನು. ಯಾಕಂದ್ರೆ ನನಗೆ 2 ಕ್ಲಾಸ್ ಬೇಕು ಇನ್ ಡೆಪ್ಟ್. ಅದನ್ನ ಮಾಡ್ಲಿಕ್ಕೆ ಬ್ರೀಫ್ ಆಗಿ ಹೇಳೋದಿಲ್ಲ. ಹೋಲ್ ಸಂಪೂರ್ಣ ಕೃತಿಯನ್ನ ನಾವು ಓದಬೇಕು, ಯಾವ ತರ ಅಂತಕ್ಕಂಥದ್ದು ನಾನು ಹೇಳ್ತಾ. ಸರಿ, ಸೆಕೆಂಡ್ ಚಾಪ್ಟರ್ ಏನಂದಿದ್ದೆ ಸರ್ ನಾನು? ಕನ್ನಡ ಭಾಷಾ ಚರಿತ್ರೆ. ಕನ್ನಡ ಭಾಷಾ ಚರಿತ್ರೆ ಅಂತಕ್ಕಂಥದ್ದು ಹೇಳಿದ್ದೆ. ಎಷ್ಟು ಟಾಪಿಕ್ ಇದೆ ಅಂತಕ್ಕಂಥದ್ದು ಬರ್ಕೊಂಡ್ಬಿಡಿ ಕನ್ನಡ ಭಾಷಾ ಚರಿತ್ರೆಯಲ್ಲಿ. ಸೊ ಇಲ್ಲಿ ಈ ಚಾಪ್ಟರ್ಗೆ ಸ್ವಲ್ಪ ನಿಮ್ಗೆ ಗ್ರಾಮರ್ ಐಡಿಯಾ ಬೇಕು, ವ್ಯಾಕರಣದ ಐಡಿಯಾ ಇರಬೇಕು. ಬಿಟ್ರೆ ವ್ಯಾಕರಣವನ್ನ ಅವನು ಎಲ್ಲೂ ನಿಮ್ಮ ಸಿಲೆಬಸ್ಗೆ ಇಟ್ಟಿಲ್ಲ ಅಲ್ವಾ? ಸರಿ, ಏನು ಭಾಷೆ ಹಾಗೂ ಭಾಷೆಯ ಸ್ವರೂಪ. ಭಾಷೆ ಎಂದರೇನು ಮತ್ತು ಭಾಷೆಯ ಸ್ವರೂಪ ಸಿಲೆಬಸ್ ಇದ್ರೆ ಅದ್ರ ಬಗ್ಗೆ ನೋಡ್ಕೊಂಡು ಇಲ್ಲಿ ನಾವು ಸಿಂಪಲ್ ಆಗಿ ಓದುವಂಥದ್ದು. ಅಂದ್ರೆ ಭಾಷೆ ಹೇಗೆ ಹುಟ್ಟು, ಭಾಷೆ ಹೇಗೆ ಅರಳಿತು, ಅದು ಹೇಗೆ ಲಿಪಿಯನ್ನ ರೂಢಿಸ್ಕೊಳ್ತು, ಅಂಡ್ ಪ್ರಪಂಚದಾದ್ಯಂತ ಭಾಷೆಯನ್ನ ನಾವು ನೋಡ್ತಾ ಹೋದ್ರೆ ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳ್ತೇವೆ. ತೌಲನಿಕವಾಗಿ ಅಧ್ಯಯನ ಮಾಡಿದ್ರೆ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಾಮಾನ್ಯ ಗುಣಲಕ್ಷಣಗಳು ಹೇಗಿದ್ದಾವು ಭಾಷೆದು, ಇದನ್ನ ನಾವು ಅಧ್ಯಯನ ಮಾಡ್ತೇವೆ. ಅಂಡ್ ಪ್ರತಿ ವರ್ಷ 10 ಮಾರ್ಕಿಗೆ ಕೇಳ್ತಾನೆ ಈ ಪ್ರಶ್ನೆ ಅಲ್ವಾ? ವೆರಿ ಈಸಿ. ಭಾಷೆಯ ಸ್ವರೂಪ ಮತ್ತು ಭಾಷೆಯ ಗುಣಲಕ್ಷಣಗಳು ಅಂತಕ್ಕಂಥದ್ದು ಹೇಳ್ಬೋದು. ಸರಿ, ಭಾಷೆ ಬಗ್ಗೆ ಏನೋ ಅಧ್ಯಯನ ಮಾಡ್ಕೊಳ್ತೇವೆ. ಪ್ರಪಂಚದಾದ್ಯಂತ ಏನೋ 10 ಹಲವು ಭಾಷೆಗಳಿದಾವೆ. ಆ ಭಾಷೆಯನ್ನೆಲ್ಲ ಏನ್ ಮಾಡ್ಬೇಕು ನಾವು? ವರ್ಗೀಕರಣ ಮಾಡಬೇಕು. ಸೊ ಹಾಗಾಗಿ ಭಾಷೆಯ ವರ್ಗೀಕರಣ ಅಂತ ಒಂದು ಟಾಪಿಕ್ ಬರ್ಕೊಳ್ಳಿ, ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಗ್ವೇಜಸ್. ಸಿಲೆಬಸ್ಗಿಲ್ಲ ಇದು, ಬಟ್ ಆದ್ರೂ ಇದನ್ನ ಓದ್ಕೊಳ್ಬೇಕು. ಇದು ಭಾಷೆಯ ವರ್ಗೀಕರಣ. ಈ ಭಾಷೆಯನ್ನ 14 ವಿಧದಲ್ಲಿ ವರ್ಗೀಕರಿಸ್ತಾರೆ ಇಡೀ ಪ್ರಪಂಚದಲ್ಲಿ. ಅಮೆರಿಕದ ಇಂಡಿಯಾನಾ ವಿಶ್ವವಿದ್ಯಾನಿಲಯ ಅಂತಕ್ಕಂಥ. ಆ 14ರಲ್ಲಿ ನಮ್ದು ದಕ್ಷಿಣ ಭಾರತದ, ತಪ್ಪಾಗುತ್ತೆ ಸಾರಿ, ದ್ರಾವಿಡ ಭಾಷೆ
ವರ್ಗ 1. 8ನೇ ಸ್ಥಾನದಲ್ಲಿದೆ ಅದು ಸಂಖ್ಯಾ ಮಾದರಿಯಲ್ಲಿ ದ್ರಾವಿಡ ಭಾಷೆಯ ವರ್ಗ. ಸರಿ, ಆ ದ್ರಾವಿಡ ಭಾಷೆಯನ್ನ ನಾವು ಒಡೆದು ನೋಡಿದಾಗ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬಂದ್ರೆ ಉತ್ತರದಲ್ಲೂ ಇದ್ದಾರೆ, ಪ್ಲಸ್ ದೇಶದಿಂದ ಹೊರಗೂ ಕೂಡ ಇದ್ದಾರೆ. ಏನು, ಪಾಕಿಸ್ತಾನದಲ್ಲಿ ಇದ್ದಾರೆ ಏನು ಮಾತನಾಡೋ ದ್ರಾವಿಡ ಭಾಷಾ ವರ್ಗವನ್ನ. ಸರಿ, ಸೊ ದ್ರಾವಿಡ ಭಾಷಾ ವರ್ಗ ಅಂತಾನೆ ಬರ್ಕೊಂಡ್ಬಿಡಿ. ದ್ರಾವಿಡ ಭಾಷಾ ವರ್ಗ ಎಷ್ಟು ವರ್ಗಗಳಿದಾವೆ ಅಂತಕ್ಕಂಥದ್ದು ನಾವು ನೋಡ್ಕೊಳ್ಬೇಕು. ದ್ರಾವಿಡ ಭಾಷಾ ವರ್ಗ ಮತ್ತು ದ್ರಾವಿಡ ಭಾಷೆಯ ಗುಣಲಕ್ಷಣಗಳು. ದ್ರಾವಿಡ ಭಾಷೆಯ ಗುಣಲಕ್ಷಣಗಳು. ಭಾಷೆಯ ಲಕ್ಷಣಗಳು ಬೇರೆ, ದ್ರಾವಿಡ ಭಾಷೆಯ ಲಕ್ಷಣಗಳೇ ಬೇರೆ. ಸರಿನಾ? ದ್ರಾವಿಡ ಭಾಷೆಯನ್ನ ನಾವು ಓದ್ಲಿಕ್ಕೆ ಹೋದಾಗ ಅದರಲ್ಲಿ ನಮ್ಮ ಕನ್ನಡವೂ ಕೂಡ ಒಂದು ಅಲ್ವಾ. ನಮ್ದು ಕನ್ನಡ ಸಾಹಿತ್ಯವಾದ್ರಿಂದ ಕನ್ನಡವನ್ನು ಓದ್ತೇವೆ. ಅದರ್ವೈಸ್ ಎಲ್ಲಾ ಲಿಟರೇಚರ್ ಲ್ಯಾಂಗ್ವೇಜಸ್ಗೂ ಇದು ಕಾಮನ್ ಕ್ವಶನ್, ಇದು ಕಾಮನ್ ಸಿಲೆಬಸ್ ಇದು. ಸರಿ, ದ್ರಾವಿಡ ಭಾಷೆಯನ್ನ ಕ್ಲಾಸಿಫೈ ಮಾಡಿದ್ವಿ. ದ್ರಾವಿಡ ಭಾಷೆಯಲ್ಲಿ ನಾನು ನೋಡಿಸ್ದಲ್ಲೇ ನಿಮ್ಗೆ 27 ಗುಣಲಕ್ಷಣಗಳನ್ನ ನಾನು ಕೊಟ್ಟಿದ್ದೆ. ಅದನ್ನ ಹೇಗೆ ಡೆಸಿಫರ್ ಮಾಡಬೇಕು ಅನ್ನೋದನ್ನ ಕ್ಲಾಸ್ ನಲ್ಲಿ ತೋರಿಸ್ತೇನೆ. ಸೊ ಪ್ರತಿ ವರ್ಷ 20 ಮಾರ್ಕಿಗೆ ಬಂದೇ ಬರುತ್ತೆ ಇದು ಕ್ವಶನ್, ಹಾಟ್ ಫೇವರೇಟ್ ಎಕ್ಸಾಮಿನರ್. ಸರಿ, ಇದು ನೋಡಿದಾಗ ನಮ್ಮ ಕನ್ನಡ ಭಾಷೆ ಇದರಲ್ಲಿ ಒಂದು. ಬಟ್ ಕನ್ನಡ ಭಾಷೆ ಎಷ್ಟು ಹಳೆಯದು ನಾವು ನೋಡಿದಾಗ ಹಲ್ಮಿಡಿಯಿಂದ ಅಧಿಕೃತವಾಗಿ ನಮ್ಗೆ ಏನ್ ಮಾಡಿದ್ದಾರೆ, ಒಂದು ನಿಮ್ದು 5ನೇ ಶತಮಾನದಲ್ಲಿ ಹುಡ್ತಪ್ಪ ಅಂತ. ಬಟ್ ಅದಕ್ಕಿಂತಲೂ ಹಿಂದೆ ನಮ್ಮ ಗೋವಿಂದ ಪೈಗಳಾಗ್ಲಿ, ನಮ್ಮ ಹಲವಾರು ಭಾಷಾ ವಿಜ್ಞಾನಿಗಳು ಅದರ ಪ್ರಾಚೀನತೆಯನ್ನು ಹುಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಅದು ಕೂಡ ಒಂದು ಟಾಪಿಕ್ ಇಟ್ಟಿದ್ದಾರೆ, ಕನ್ನಡ ಭಾಷೆಯ ಪ್ರಾಚೀನತೆ ಇಟ್ಟಿದಾರಲ್ವಾ ನಿಮ್ ಸಿಲೆಬಸ್ ನಲ್ಲಿ. ಕನ್ನಡ ಭಾಷೆಯ ಪ್ರಾಚೀನತೆ. ಹಲ್ಮಿಡಿ ಶಾಸನ ಇಸ್ ಅಫಿಷಿಯಲಿ ಡಿಕ್ಲೇರ್ಡ್, ಬಟ್ ನಾವು ಟ್ರೈ ಮಾಡ್ತಾ ಇರುವಂತದ್ದು ಅದಕ್ಕಿಂತಲೂ ಏನು ಹಿಮ್ಮುಖವಾಗಿ ಎಷ್ಟು ಚಲನೆಯನ್ನ. ಸೊ ಆಲ್ಮೋಸ್ಟ್ ಕ್ರಿಸ್ತಪೂರ್ವ 3 BC ತನಕ ಹೋಗುತ್ತೆ. ಅಶೋಕನ ಕಾಲಕ್ಕೆ ನಮ್ಮ ಕನ್ನಡ ಭಾಷೆಯನ್ನ ಎಳೆದೊಯ್ಯುವ ಪ್ರಯತ್ನವನ್ನ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಕನ್ನಡ ಭಾಷೆಯ ಪ್ರಾಚೀನತೆ. ಸರಿ, ಈ ಕನ್ನಡ ಭಾಷೆಯನ್ನ ತೆಗೆದುಕೊಂಡ್ರೆ ಸೊ ನಾವು ನೋಡುವಂತಹದ್ದು ಎಲ್ಲಿ ಸರ್, ಇಡೀ ಕನ್ನಡ ನಾಡಿನಲ್ಲಿ ಒಂದೇ ರೀತಿಯಾಗಿ ಮಾತನಾಡ್ತೀವ? ಇಲ್ಲ. ಈಗ ನಾನು ನೀವು ವ್ಯವಹರಿಸ್ತಿರುವಂತದ್ದು ಶಿಷ್ಟ ಭಾಷೆಯಲ್ಲಿ, ಆದ್ರೆ ಆಡು ಭಾಷೆ ಏನು ಭಿನ್ನವಾಗಿದೆ. ಸೊ ಹಾಗಾಗಿ ಏನ್ ಮಾಡಿ ಒಂದು ಟಾಪಿಕ್ ಕನ್ನಡ ಉಪಭಾಷೆಗಳು, ಒಂದು ಟಾಪಿಕ್ ಕನ್ನಡ ಉಪಭಾಷೆಗಳು, ಡಯಾಲೆಕ್ಟ್ಸ್ ಅಂತೀವಿ ಇಂಗ್ಲಿಷ್ ನಲ್ಲಿ. ನೆಕ್ಸ್ಟ್ ಟಾಪಿಕ್ ಕನ್ನಡ ಉಪಭಾಷೆಗಳು. ಯಾವ್ದು ತುಂಬಾ ಫೇಮಸ್ ಸಾಂಗ್ ಇದೆಯಲ್ವಾ, ನಮ್ ಕಡೆ ಏನಂತಾರೆ, ಶಿರಾ ಅಂದ್ರೆ ನಿಮ್ ಕಡೆ ಕೇಸರಿ ಬಾತ್ ಅಂತಾರೆ, ನಮ್ ಕಡೆ ಹಾಡು ಕೇಳಿರಲ್ವಾ. ಒಬ್ಬ ಚಾಮರಾಜನಗರದವನ್ಗೂ ಒಬ್ಬ ಬೀದರ್ ಅವ್ರಿಗೂ ಬಿಟ್ಟುಬಿಡಿ, ಇಬ್ರನ್ನು ದೇವ್ರಾಣೆ ಇವನ್ಗೆ ಅರ್ಥ ಆಗಲ್ಲ, ಅವನ್ಗೆ ಅರ್ಥ ಆಗಲ್ಲ, ಸಾಧ್ಯವೇ ಇಲ್ಲ. ನಾನೇ ಹೇಳ್ತೇನೆ ನೋಡಿ, 100 ರೂಪಾಯಿ ಕೊಡ್ತೇನೆ, ಸಂತ್ರ ತಗೊಂಡು 15 ಮಿನಿಟ್ನಾಗ ನಾ ಬರ್ತೀನಿ ಬೇ ಅಂದ್ರೆ ಅರ್ಥ ಆಗತ್ತಾ ನಿಮ್ಗೆ? ನೀವು ಬೆಂಗಳೂರಲ್ವಾ ಮೇಡಮ್, ಅರ್ಥ ಆಯ್ತಾ ಏನಾದ್ರು? ಕನ್ನಡನೇ ಮೇಡಮ್ ನಾನು ಮಾತಾಡಿದ್ದು, ಬಟ್ ಗುಲ್ಬರ್ಗಾ ಕನ್ನಡ ಆಯ್ತು. ಸೊ ಅಲ್ವಾ, ಲಾಟ್ ಆಫ್ ಸೊ ಈಗ ಅರ್ಥ ಆಗೋದಿಲ್ಲ ಆಡು ಭಾಷೆಗಳು. ಇದನ್ನ ಬ್ರಿಡ್ಜಿಂಗ್, ಒಂದು ಸೇತುವೆಯನ್ನ ಕಟ್ಲಿಕ್ಕೆ ನಾವೇನ್ ಮಾಡ್ಕೊಂಡಿದ್ದೇವೆ, ಶಿಷ್ಟ ಭಾಷೆ ಅಂತಕ್ಕಂಥದ್ದು ಒಂದು ಮಾಡಿದ್ದೇವೆ. ಅಂದ್ರೆ ನಮ್ಮ ಬುಕ್ ನಲ್ಲಿ ಗ್ರಂಥ ಸ್ವರೂಪದಲ್ಲಿ ಓದುವಂತಹ ಭಾಷೆ. ಸರಿ, ಉಪಭಾಷೆಗಳಲ್ಲ. ಉಪಭಾಷೆಗಳಲ್ಲಿ 2 ವಿಧ, ಒಂದು ಸಾಮಾಜಿಕ, ಇನ್ನೊಂದು ಪ್ರಾದೇಶಿಕ. 2 ಸೆಪರೇಟ್ ಕ್ವಶನ್ಸ್ ಬರುತ್ತೆ. ಸಾಮಾಜಿಕ 10 ಮಾರ್ಕ್ಸಿಗೆ ಬರ್ಬೋದು, ಪ್ರಾದೇಶಿಕ 20 ಮಾರ್ಕ್ಸಿಗೆ ಬರುತ್ತೆ ಪ್ರತಿ ವರ್ಷ. ಸಾಮಾಜಿಕ ಉಪಭಾಷೆಗಳು, ಪ್ರಾದೇಶಿಕ ಉಪಭಾಷೆಗಳು. ಸಾಮಾಜಿಕ ಅಂದ್ರೆ, ಈಗ ಪ್ರಾದೇಶಿಕ ಅಂದ್ರೆ ನಾವು ಸ್ಥೂಲವಾಗಿ ಬಿಡಿ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಧಾರವಾಡ ಕನ್ನಡ ಅಂತ ಮಾಡ್ಕೊಂಡಿದ್ದೇವೆ, ಗುಲ್ಬರ್ಗಾ ಕನ್ನಡ, ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಸ್ಥೂಲವಾಗಿ 4 ಮಾಡ್ಕೊಂಡಿದ್ದೇವೆ. ಬಟ್ ಮೈಸೂರು ಕನ್ನಡದಲ್ಲಿ ತೆಗೆದುಕೊಂಡ್ರೆ ಇಲ್ಲಿರುವಂತ ಒಬ್ಬ ಡಾಕ್ಟರ್ ಮಾತಾಡೋ ಹಾಗೆ ಲಾಯರ್ ಮಾತಾಡೋದಿಲ್ಲ, ಲಾಯರ್ ಮಾತಾಡೋ ಹಾಗೆ ಏನು ಇನ್ನೊಬ್ಬ ಮಾತಾಡೋ ಹಾಗೆ, ಗಂಡು ಮಾತಾಡೋ ತರ ಹೆಣ್ಣು ಮಾತಾಡೋದಿಲ್ಲ, ದೊಡ್ಡವ್ರು ಮಾತಾಡೋ ತರ ಚಿಕ್ಕವ್ರು ಮಾತಾಡೋದಿಲ್ಲ. ಹಲವಾರು ಜಾತಿ ವ್ಯವಸ್ಥೆಗಳಿದಾವೆ. ಒಂದು ಜಾತಿಯವರು ಮಾತಾಡೋ ತರ ಇನ್ನೊಂದು ಮಾತಾಡೋಲ್ಲ. ಅವರವರ ಸಾಂಸ್ಕೃತಿಕ ಪರಿಧಿಗೆ ತಕ್ಕ ಹಾಗೆ ಮಾತು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾಮಾಜಿಕ ಉಪಭಾಷೆಗಳು ಮತ್ತು ಪ್ರಾದೇಶಿಕ ಉಪಭಾಷೆಗಳು ಸೆಪರೇಟ್. ಸರಿ, ಈ ಭಾಷೆ ಹೇಗೆ ಬೆಳೀತಾ ಬಂತು ಅಂತಕ್ಕಂಥದ್ದು ಹೇಳಿದಾಗ ಇನ್ನೊಂದು ಟಾಪಿಕ್ ಅನ್ನ ನಿಮ್ಗೆ ಇಟ್ಟಿದ್ದಾನೆ. ಏನು, ಕನ್ನಡ
ಭಾಷೆಯ ಬೆಳವಣಿಗೆ. ಭಾಷಾ ಬೆಳವಣಿಗೆ ಅಂತಾನೆ ಒಂದು ಟಾಪಿಕ್. ಭಾಷಾ ಬೆಳವಣಿಗೆ. ಈ ಭಾಷಾ ಅಂದ್ರೆ ಭಾಷೆ ಹೇಗೆ ಬೆಳೆಯುತ್ತೆ ಅಂತಕ್ಕಂಥದ್ದು ಡಿಸ್ಕಸ್ ಮಾಡಿದಾಗ 3 ಹಂತದಲ್ಲಿ ಬೆಳೆಯುತ್ತೆ. ಧ್ವನಿ ಬದಲಾವಣೆ, ಅಥವಾ ಅರ್ಥ ಬದಲಾವಣೆ, ಅಥವಾ ಭಾಷಾ ಸ್ವೀಕರಣೆ. ಭಾಷಾ ಸ್ವೀಕರಣೆ 3 ರೀತಿಯಲ್ಲಿ ಭಾಷೆ ಬೆಳೆಯುತ್ತೆ. ಧ್ವನಿ ವ್ಯತ್ಯಾಸ ಅಥವಾ ಧ್ವನಿ ಬದಲಾವಣೆ, ಅರ್ಥ ವ್ಯತ್ಯಾಸ, 3 ಸೆಪರೇಟ್. 3 20 ಮಾರ್ಕಿಗೆ ಕೇಳ್ತಾರೆ. ಭಾಷಾ ಸ್ವೀಕರಣೆ ಅಂತದ್ದೇ 20 ಮಾರ್ಕು, ಅರ್ಥ ವ್ಯತ್ಯಾಸ 20 ಮಾರ್ಕು, ಧ್ವನಿ ವ್ಯತ್ಯಾಸ 20 ಮಾರ್ಕಿಗೆ ಕೇಳ್ತಾ. ಯಾವ ಟಾಪಿಕ್ ಬಿಟ್ಟು ಏನ ಭಾಷೆಯಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ನಿಮ್ಮ ಸಿಲೆಬಸ್ ಲಿಸ್ಟ್ ಇದೆ ಅಲ್ಲ. ಸೊ ಅಂದ್ರೆ ಇದು ಹೇಗ್ ಬೆಳೆಯುತ್ತೆ ಅಂತಕ್ಕಂಥದ್ದು. ಒಂದೊಂದ್ಸಲಿ ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ. ಬಂದನು ಅಂತ ಹೇಳ್ತಾನೆ, ಬಂದ ಅಂತ ಹೇಳ್ತಾನೆ. ನೂ ಅನ್ನೋದಕ್ಕೂ ಬಂದ ಅನ್ನೋದಕ್ಕೂ ವ್ಯತ್ಯಾಸವಿದೆ, ಬಟ್ ಮೀನಿಂಗ್ ಏನೋ. ಸೊ ಈ ಪ್ರಕಾರವಾಗಿ ಹಲವಾರು ಅರ್ಥ, ಕೆಲವೊಂದು ಕಡೆ ಅರ್ಥ ಬದಲಾವಣೆ ಆಗುತ್ತೆ. ಹಿಂದೊಂದು ಅರ್ಥ ಇತ್ತು, ಈಗ ಇನ್ನೊಂದು ಅರ್ಥವನ್ನ. ಭಾಷಾ ಸ್ವೀಕರಣೆ ಅಂದ್ರೆ ನಿಮ್ಗೆ ಗೊತ್ತು ಏನು. ಕೆಲವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾನು ಶುದ್ಧ ಕನ್ನಡದಲ್ಲಿ ಮಾತನಾಡ್ತೇನೆ ಅಂತ. ಶುದ್ಧ ಹಾಗೆಲ್ಲಾರು ಮೊದಲೇ ಯೋಚನೆ ಮಾಡ್ಬಿಡಿದ್ರೆ ನಮ್ಮ ಪೂರ್ವಜರು ಭಾಷೆ ಬೆಳಿತಾನೆ ಇರ್ಲಿಲ್ಲ. ಶುದ್ಧ ಕನ್ನಡ ಇದೆಯಾ? ಶುದ್ಧ ಕನ್ನಡ ಯಾರೋ ನಮ್ಮ ಮಂಗಳೂರು ಬದಿಯಲ್ಲ, ನಮ್ ಕಡೆ ಶಿವಮೊಗ್ಗದ ಕಡೆ MP ಯಾರೋ ಹೇಳಿದ್ದ, ನಮ್ ಶಿವಮೊಗ್ಗದಲ್ಲಿ ಮಾತ್ರ ಸ್ವಚ್ಛವಾಗಿ ಮಾತನಾಡೋದು ಅಂತ. ಈಗ ಮಾಡೇ ಹಾಳು ಮಾಡೋದು ಭಾಷೆಯನ್ನ ಅಲ್ವಾ? ಇಲ್ಲ ಹಾಗೆ ಭಾಷೆ ಶುದ್ಧತೆ. ನಾವು ಮೇಜು, ಕುರ್ಚಿ, ನೀವೇನೇನ್ ಹೇಳ್ತೀವಿ ಯಾವ ನಮ್ದಲ್ಲ. ಸಂಸ್ಕೃತದಿಂದ ಆಲ್ಮೋಸ್ಟ್ 60% ತೆಗೆದುಕೊಂಡ್ಬಿಟ್ಟಿದೀವಿ. ಸಂಸ್ಕೃತದಿಂದ ನಾವು ಹುಟ್ಟಿಲ್ಲ, ಆದ್ರೆ ಸಂಸ್ಕೃತದಿಂದ ನಾವು ಬೆಳೆದಿದ್ದೀವಿ. ಉರ್ದು, ಪಾರ್ಸಿ ಎಲ್ಲಾ ಭಾಷೆಯಿಂದಲೂ ತೆಗೆದುಕೊಂಡು ಶ್ರೀಮಂತ ಗುಚ್ಛವಾಗಿ ಇವತ್ತು ಏನು ಭಾಷೆ ಇನ್ನೂ ಪ್ರವಹಿಸ್ತಾನೇ ಇದೆ. ಸೊ ಹಾಗಾಗಿ ಇದು ಭಾಷಾ ಸ್ವೀಕಾರ. ಇಷ್ಟು ಟಾಪಿಕ್ಸ್ ನೋಡೋಣ. ಇದು ಬಿಟ್ಟು ಕೆಲವೊಂದು ಎಕ್ಸ್ಟ್ರಾ ಅಸೈನ್ಮೆಂಟ್ಸ್ ಕೊಡ್ತೇನೆ, ಪಾಠ ಮಾಡ್ಬೇಕಾದ್ರೆ ಮಾಡ್ಬಿಟ್ಟು. ಯಾವ್ದಾದ್ರು ಬಿಟ್ಟಿದ್ರೆ ಇನ್ ಡೀಟೇಲ್ ಮತ್ತೆ ನಾನು ಚರ್ಚೆ ಮಾಡ್ತೇನೆ. ಸೊ ಅಂದ್ರೆ ಕನ್ನಡ ಭಾಷಾ ಚರಿತ್ರೆ ಅಂತ ಹೇಳಿದ್ದೆ, ಯಾವುದೋ ಒಂದು ಬುಕ್ ಹೇಳಿದ್ದೆ, ಅದ್ರ ಒಳಗಡೆ ಇರುವಂತ ಸಿಲೆಬಸ್ ಹೇಳಿರ್ಲಿಲ್ಲ. ಸಿಂಪಲ್ ಆಗಿ ಇಷ್ಟಿದೆ. ಚಿಕ್ಕ ಮಕ್ಳಿಗೆ ಇಡ್ಬೇಕಿತ್ತು ಈ ಚಾಪ್ಟರ್, ನಿಮ್ಗೆ ಇಟ್ಟಿದ್ದಾರೆ. ವೆರಿ ಸ್ಕೋರಿಂಗ್ ಅಡ್ವಾಂಟೇಜ್ ಹೇಳ್ತೇನೆ. ಏನು ಪಾಯಿಂಟ್ಸ್ ಲಕ್ಷಣಗಳು ಬರ್ತು ಬಂದ್ರೆ ಎಕ್ಸಾಕ್ಟ್ ಮಾರ್ಕ್ಸ್ ನ ಇಲ್ಲಿ ಕೊಡ್ತಾನೆ. ಇಲ್ಲಿ ಆದಷ್ಟು ಮಾರ್ಕ್ಸ್ ನೀವು ತೆಗೆದುಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಚಾಪ್ಟರು ಮೀಮಾಂಸೆ ಅಂತಕ್ಕಂಥದ್ದು ಹೇಳಿದೆ. ಸಾಹಿತ್ಯ ಮೀಮಾಂಸೆ. ಮೀಮಾಂಸೆ ಅಂದ್ರೆ ಥಿಯರಿ. ಏನ್ ಸಾಹಿತ್ಯ ಅಂದ್ರೆ ಏನು ಅಂತಕ್ಕಂಥದ್ದು ನಿಮ್ಗೆ ಅಲ್ಲಿ ಚರ್ಚೆಗೆ ಒಳಗಾಗತ್ತೆ. ಇದು 2 ಚಾಪ್ಟರ್ ಸೇರಿ ಇರೋದು ಮೀಮಾಂಸೆ ಮತ್ತು ವಿಮರ್ಶೆ ಅಂತಕ್ಕಂಥದ್ದು ಹೇಳಿದ್ದೆ ನಿಮ್ಗೆ. ನಾನು ಸೆಪರೇಟ್ ಆಗಿ ಮಾಡ್ತೀನಿ ಅಂತ. ಬಟ್ ಫಸ್ಟ್ ಟಾಪಿಕ್ಗೆ ಬರ್ಕೊಂಡ್ಬಿಡಿ, ಮೀಮಾಂಸೆ ಮತ್ತು ವಿಮರ್ಶೆಗಳ ವ್ಯತ್ಯಾಸಗಳು. ಅಂದ್ರೆ ವ್ಯತ್ಯಾಸ ಅನ್ಲಿಕ್ಕಿಂತಲೂ ನಮಗೆ ಹೌ ಬೋತ್ ದೇ ಆರ್ ರಿಲೇಟೆಡ್ ಅಂಡ್ ಹೌ ಬೋತ್ ದೇ ಆರ್ ಡಿಫ್ರೆನ್ಶಿಯೇಟೆಡ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಮೀಮಾಂಸೆಯ ಸಂಬಂಧಾಂತರ ಅಂತ ಬರ್ಕೊಳ್ಳಿ. ಸಂಬಂಧ ಮತ್ತು ಅಂತರ, ಸಂಬಂಧಾಂತರ. ಸಂಬಂಧಾಂತರ, ರೈಟ್. ಸೊ ಪೇಪರ್ 1 10 ಮಾರ್ಕು ಅಥವಾ 20 ಮಾರ್ಕಿಗೆ ಕೇಳ್ತಾನೆ. ಸರಿ, ಎರಡನೇ ಟಾಪಿಕ್ ಸಿಲೆಬಸ್ ನಲ್ಲಿ ಇಲ್ಲ, ಆದ್ರೂ ನಾನು ಮಾಡ್ತೇನೆ ಅದನ್ನ. ಈ ಮೀಮಾಂಸೆ ಮತ್ತು ವಿಮರ್ಶೆ ನಮ್ಮಲ್ಲಿ ಅರಳೋಕ್ಕಿಂತ ಮುಂಚೆ ಪಾಶ್ಚಾತ್ಯರಲ್ಲಿ ಹೆಚ್ಚು ಅರಳುತ್ತೆ. ಅದರಲ್ಲೂ ವಿಮರ್ಶೆಗೆ ಅವರು ಹೆಚ್ಚು ಒತ್ತನ್ನ ಕೊಡ್ತಾರೆ. ಯಾರು? ಪಾಶ್ಚಾತ್ಯರು, ವೆಸ್ಟರ್ನ್ ಫಿಲಾಸಫರ್ಸ್. ನಮ್ಮವರು ಮೀಮಾಂಸೆಗೆ, ಭಾರತೀಯ. ನಮ್ಗೆ ಇಟ್ಟಿರೋದು ಸಿಲೆಬಸ್ಗೆ ನೆನಪಿರ್ಲಿ, ಭಾರತೀಯ ಕಾವ್ಯ ಮೀಮಾಂಸೆ, ಕನ್ನಡ ಸಾಹಿತ್ಯ ಮೀಮಾಂಸೆ ಅಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಇಲ್ಲ. ಏನು ಸಂಸ್ಕೃತದಲ್ಲಿ ಕೇಳಿರಲ್ವಾ? ಯಾರ್ಯಾರನ್ನ ಕೇಳಿದೀರಾ ಸಂಸ್ಕೃತ ಕವಿಗಳನ್ನ? ಬಾಣ, ಭಟ್ಟ, ವಿಶ್ವನಾಥ,
ಕುಂತಕ, ಇವರೆಲ್ಲ ಫಿಲಾಸಫಿ ಬರ್ದಿಟ್ಟಿದ್ದಾರೆ ಏನ್ ಸಾಹಿತ್ಯ ಅಂತ. ಸೊ ಅದನ್ನ ನಮ್ಮವರು ಅಳವಡಿಸ್ಕೊಂಡು ಕೃತಿ ರಚನೆ ಮಾಡಿದ್ದಾರೆ. ನಾನು ಹೇಳಿದೆ ಸಂಸ್ಕೃತ ಈ ಚಾಪ್ಟರ್ ನಲ್ಲಿ ಹೆಲ್ಪ್ ಆಗುತ್ತೆ. ಇದರದ್ದು ಕಂಡೀಷನ್ಸ್ ಇಷ್ಟೇ, ಏನಿಲ್ಲ ಅಂದ್ರೂ ಒಂದು 25 ಸಂಸ್ಕೃತ ಶ್ಲೋಕಗಳನ್ನ ಬೈಹೆಟ್ ಮಾಡ್ಬೇಕು ನೀವು, ಯಾಕಂದ್ರೆ ಅವರೆಲ್ಲ ಫಿಲಾಸಫೀಸ್ ಬರ್ದಿರೋದು ಸಂಸ್ಕೃತದಲ್ಲಿ. ಬಟ್ ಲಿಪಿ ನೀವು ಕನ್ನಡದಲ್ಲೇ ಬರೀತೀರಾ, ಬಟ್ ಆದ್ರೆ ಇಲ್ಲಿ ಏನು ಬೈಹೆಟ್ ಮಾಡ್ಬೇಕು ಹೇಳ್ತೇನೆ ನಾನು. ಭಾಷಾ ಚಾಪ್ಟರ್ ನಲ್ಲಿ ಸ್ವಲ್ಪ ಗ್ರಾಮರ್ ಬಗ್ಗೆ ಐಡಿಯಾ ಇರ್ಬೇಕು ನಿಮ್ಗೆ. ಇಲ್ಲಿ ಸಂಸ್ಕೃತದ ಶ್ಲೋಕಗಳನ್ನ ಬೈಹೆಟ್ ಮಾಡುವ ಶಕ್ತಿ ಇರಬೇಕು. ಒಂದು 20 ಶ್ಲೋಕಗಳನ್ನ ಈ ಚಾಪ್ಟರ್ಗೆ ಬರೆದಿಟ್ಕೊಂಡು ಅಲ್ಲಿ ಅವಾಗವಾಗ ಬೈಹೆಟ್ ಹೊಡಿತಾ ಇದ್ರೆ ಏನಾಗುತ್ತೆ, ಆನ್ಸರ್ ಮಧ್ಯ ಮಧ್ಯ ನೀವು ಕೋಟ್ ಮಾಡ್ಬೋದು. ಅದನ್ನ ಕೋಟ್ ಮಾಡಿ ಅದನ್ನ ಇಂಟರ್ಪ್ರಿಟೇಷನ್ ನಾನು ಹೇಳ್ಕೊಡ್ತೇನೆ. ಸರಿ, ಮೀಮಾಂಸೆ ಮತ್ತು ವಿಮರ್ಶೆಯ ಸಂಬಂಧ ಅಂತರ ಇನ್ನೊಂದು ಟಾಪಿಕ್ ಏನ್ ಹೇಳಿದೆ, ಪಾಶ್ಚಾತ್ಯರಲ್ಲಿ ಮೀಮಾಂಸೆ ಹಾಗೂ ವಿಮರ್ಶೆ ಬೆಳೆದು ಬಂದ ಪರಿ. ಪಾಶ್ಚಾತ್ಯರಲ್ಲಿ ಈ ಮೀಮಾಂಸೆ ಮತ್ತು ವಿಮರ್ಶೆ ಬೆಳೆದು ಬಂದ ಪರಿ ಹೇಗೆ ಬೆಳೆದು ಬಂತ ಅವರಲ್ಲಿ. ಎರಡನೇ ಟಾಪಿಕ್ ನಿಮ್ ಇಂಟರ್ವ್ಯೂ ತುಂಬಾ ಹೆಲ್ಪ್ ಆಗುತ್ತೆ, ಅಷ್ಟು ಎನ್ರಿಚ್ಡ್ ಇದೆ ಅದರಲ್ಲಿ ಕಂಟೆಂಟ್. ಸೊ ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಅಂದ್ರೆ ಸಾಹಿತ್ಯ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋದೇ ಮೀಮಾಂಸೆ. ಮೀಮಾಂಸೆ ಅಂದ್ರೆ ವಾಟ್ ಈಸ್ ಲಿಟರೇಚರ್. ಸೊ ನಮ್ಮ ಭಾರತೀಯ ಚಿಂತಕರು ಪ್ರಾಚೀನ ಕಾಲದಿಂದ ಚಿಂತನೆ ಮಾಡ್ತಾ ಹೋಗಿದ್ದಾರೆ, ಏನು ಕಾವ್ಯ ಅಂದ್ರೆ ಅಥವಾ ಸಾಹಿತ್ಯ ಅಂದ್ರೆ ಏನು ಏನು ವಾಟ್ ವಾಟ್ ಅಂತ ಹೇಳಿದಾಗ, ಸೊ ಒಬ್ಬ ಬಂದ ಭಾಮಹ ಅಂತಕ್ಕಂಥವನು, ಭಾಮಹ ಇವನು ಒಬ್ಬ ಕಾವ್ಯ ಚಿಂತಕ. ಸೊ ಇವನು ಕಾವ್ಯ ಅಂದ್ರೆ ಅಲಂಕಾರ. ಸೊ ನಂತರದಲ್ಲಿ ಒಬ್ಬ ಬಂದ ಯಾರು, ದಂಡಿ. ಇವನ ಪ್ರಕಾರ ಕಾವ್ಯ ಅಂದ್ರೆ ಏನು, ಗುಣಗಳು ಅಂತ ಹೇಳ್ತಾರೆ. ನಂತರ ಒಬ್ಬ ಬಂದ ವಾಮನ, ಇವನು ಕಾವ್ಯ ಅಂದ್ರೆ ರೀತಿ ಅಂತ. ಕುಂತಕ ಅಂತ ಬಂದ, ಕಾವ್ಯ ಅಂದ್ರೆ ವಕ್ರೋಕ್ತಿ ಅಂತ. ಇದ್ಯಾವುದು ಅಲ್ರಪ್ಪೋ, ಕಾವ್ಯ ಅಂದ್ರೆ ಸಾರಿ ಕಾವ್ಯ ಅಂದ್ರೆ ಧ್ವನಿ ಅಂದ. ಕಾವ್ಯ ಅಂದ್ರೆ ಇಲ್ಲಿ ಯು ಶುಡ್ ಥಿಂಕ್ ಲಿಟರೇಚರ್, ಸಾಹಿತ್ಯ. ಭಾಮಹ, ದಂಡಿ, ವಾಮನ, ಕುಂತಕ, ಇನ್ನು ಹಲವಾರು ಜನ ಬರ್ತಾರೆ. ಪ್ರಾಸಂಗಿಕವಾಗಿ ನಾನು ಅಲ್ಲಿ ಬಂದಾಗ ಮಾಡ್ತಾ ಹೋಗ್ತೇನೆ. ಬಟ್ ಪ್ರಮುಖವಾಗಿ ಆನಂದವರ್ಧನ ಧ್ವನಿ ಅಂದ. ಭರತ ಮಹಾಮುನಿ ಕೊನೆಗೆ ಕಾವ್ಯ ಅಂದ್ರೆ ರಸ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಈ ಕುಂತಕನನ್ನ ಬಿಟ್ಟು, ಇದು ಬಿಡಿ ಪ್ರಾಸಂಗಿಕವಾಗಿ ಬರೋದು ಇಲ್ಲಿ 3, ಇಲ್ಲಿ 2, ಸೊ ಒಟ್ಟು 5. ಇವನ್ನ ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಸ್ಥಾನ ಪಂಚಕಗಳು ಅಂತ ಹೇಳ್ತೇವೆ. ಅಂದ್ರೆ ಥಿಯರೀಸ್, 5 ಥಿಯರೀಸ್. ಪ್ರಸ್ಥಾನಗಳು ಅಂದ್ರೆ 5 ಶ್ರೇಷ್ಠವಾದ ಥಿಯರಿಗಳು. ಬಟ್ ಇದು ಕೊನೆಗೆ ಹೋಗಿ ಮುಟ್ಟಿದ್ದು ಕಾವ್ಯ ಅಂದ್ರೆ ರಸ. ಅದನ್ನ ಓದಿದಾಗ ಅಥವಾ ಅದನ್ನ ಅನುಭವಿಸಿದಾಗ ಮನುಷ್ಯನಿಗೆ ಅತೀಂದ್ರಿಯವಾದ ಆನಂದ ಉಂಟಾಗ್ಬೇಕು. ಅದೇ ಇಂದ್ರಿಯಗಳೆಲ್ಲ ಹೇಳಿದೆ ನಾನು, ಎಲ್ಲಿಗೆ ಉಂಟಾಗುವಂಥದ್ದು, ಮನಸ್ಸಿಗೆ. ಅದಂದ್ರೆ ಅದನ್ನ ನಾವು ಸಾಹಿತ್ಯ ಅಥವಾ ಕಲೆ ಏನೋ ಅಂತ ಭಾವಿಸ್ಬೋದು ಅಂತಕ್ಕಂಥ ಹೇಳ್ದ. ಸೊ ಪ್ರತಿಯೊಂದನ್ನು ಒಂದೊಂದು ಟಾಪಿಕ್ ಈ ಚಾಪ್ಟರ್ ನಲ್ಲಿ. ಅಲಂಕಾರ ಅಂದ್ರೆ 20 ಮಾರ್ಕಿಗೆ ಕೇಳ್ತಾನೆ. ಗುಣ ರೀತಿ ಅಂತ 2 ಮಿಕ್ಸ್ ಮಾಡ್ಬಿಟ್ಟು ಒಂದು 20 ಮಾರ್ಕಿಗೆ ಕೇಳ್ತಾನೆ. ಅಥವಾ ರೀತಿ ಅಂದ್ರೆ 20 ಮಾರ್ಕಿಗೆ ಕೇಳ್ತಾನೆ. ಇವೆಲ್ಲ 10 ಮಾರ್ಕ್. ವಕ್ರೋಕ್ತಿ ಅಂದ್ರೆ 10 ಮಾರ್ಕಿಗೆ ಕೇಳ್ತಾನೆ. ಆನಂದವರ್ಧನ ಧ್ವನಿ ಸಿದ್ಧಾಂತ ಅಂತೇಳಿ 20 ಮಾರ್ಕು. ರಸ ಸಿದ್ಧಾಂತ 20 ಮಾರ್ಕ್. ಸೊ ಮೀಮಾಂಸೆ ಅಂದ್ರೆ ನಿಮ್ಗೆ ಮೊನ್ನೆ ಹೇಳಿದ್ದೆ ಅಷ್ಟೇ, ಬಿಟ್ರೆ ಅದ್ರೊಳಗೆ ಏನಿರುತ್ತೆ ಕಂಟೆಂಟ್ ಅನ್ನೋದು ಅಷ್ಟೇ. ಸೊ 5 ಇದು ಬಿಟ್ಟು ಇನ್ನೂ ಒಂದು 3-4 ಥಿಯರೀಸ್ ನ ಎಕ್ಸ್ಟ್ರಾ ಮಾಡ್ತಾನೆ. ಏನು, ಸ್ಫೂರ್ತಿ ಸಿದ್ಧಾಂತ, ಪ್ರತಿಮಾ ಸಿದ್ಧಾಂತ, ಅಥವಾ ಏನು ಸ್ಫೂರ್ತಿ, ಪ್ರತಿಮೆ, ವ್ಯುತ್ಪತ್ತಿ, ಇವುಗಳು ಬೇಡ ಬಿಡಿ. ಇವು ಮುಖ್ಯವಾಗಿ 5ನ್ನ ಓದ್ಬೇಕು. ಸೊ ಏನ್ ಮಾಡ್ತಾರೆ, ಸಿಲೆಬಸ್ ಅಲ್ಲಿ ಇಷ್ಟೇ ಅನ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಕ್ವಶನ್ ಬಂದಾಗ ಸರ್ ಇದು ನಮ್ಗೆ ಗೊತ್ತೇ ಇಲ್ಲ, ನಮ್ ನೋಟ್ಸ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ವಿ ನೀಡ್ ಟು ಬಿ ರೆಡಿ, ಹೋಲ್ ಕವರೇಜ್ ತೆಗೆದುಕೊಂಡೆ ಹೋಗೋಣ. ಇದನ್ನ ಮೀಮಾಂಸೆ ಅಂತಕ್ಕಂಥದ್ದು ಹೇಳ್ತೇವೆ. ಇಷ್ಟು ಓದ್ಕೊಂಡ್ಬಿಟ್ರೆ ಮುಗೀತು ಈ ಚಾಪ್ಟರ್. ಸೊ ಇದನ್ನ ಕ್ಲಿಷ್ಟ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ
ಪ್ರತಿಯೊಂದು ಸಿದ್ಧಾಂತದಲ್ಲೂ ನೀವು ಸಂಸ್ಕೃತ ಶ್ಲೋಕಗಳನ್ನ ಬಳಸ್ಬೇಕು. ಅದನ್ನ ಬಹಟ್ ಹೊಡಿಯೋದು ಕಷ್ಟ ಅಂತ ಹೇಳ್ತಾರೆ. IAS ದೊಡ್ಡ ಹುದ್ದೆ, ದೊಡ್ಡ ಜವಾಬ್ದಾರಿ, ಅದಕ್ಕೆ ತಕ್ಕ ಹಾಗೆ ಪ್ರಯತ್ನಗಳು ಕೂಡ ಕಠಿಣವಾಗಿರ್ತಾವೆ. ಕಠಿಣ ಏನಿಲ್ಲ ಸರ್, SSLC ಎಷ್ಟೆಲ್ಲಾ ಬಯಾಟ್ ಹೊಡ್ಕೊಂಡು ಹೋಗಿ ಬರಿತಾ ಇದ್ವಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಈಗ ಸಿಂಪಲ್ ಇದನ್ನು ಬಯಾಟ್ ಹೊಡಿಯಕ್ಕಾಗಲ್ವಾ, ಅದು IAS ಅಂತ ಹುದ್ದೆಗೆ. ಸರಿ, ಮೀಮಾಂಸೆ ಚಾಪ್ಟರ್ ಆದ್ಮೇಲೆ ವಿಮರ್ಶೆ ಅಂತಕ್ಕಂಥದ್ದು ಚಾಪ್ಟರ್ ನಮಗೆ ಇಟ್ಟಿರುವಂತದ್ದು. ವಿಮರ್ಶಾ ಸಿದ್ಧಾಂತಗಳು ಕೂಡ ಭಾರತದಲ್ಲಿ ರೂಪಿತವಾಗಲಿಲ್ಲ. ಇವು ಕೂಡ ಅರಳಿದ್ದು ಎಲ್ಲಿ? ಪಾಶ್ಚಾತ್ಯರಲ್ಲಿ ಅರಳಿತ್ತು. ಸರಿ, ನಮ್ಮ ಸಿಲೆಬಸ್ಗೆ ಅವನು 5 ಇಟ್ಟಿದ್ದಾನೆ, ಬಟ್ ಆದ್ರೆ ಪ್ರತಿ ವರ್ಷ ಒಂದು ಎಕ್ಸ್ಟ್ರಾ ಕೊಡ್ತಾನೆ. ಸೊ ಅವನು ಏನ್ ಸಿಲೆಬಸ್ಗೆ ಇಟ್ಟಿದ್ದಾನೆ ಅದ್ರ ಮೇಲೆ ನಾನು ಒಂದು 5 ರಿಂದ 7 ವಿಮರ್ಶಾ ಸಿದ್ಧಾಂತಗಳನ್ನ ಮಾಡಿಕೊಡ್ತೇನೆ. ಸೊ ಫಸ್ಟ್ ನಿಮ್ಗೆ ಇಟ್ಟಿರುವಂತಹದ್ದು, ಹೌದು ವಿಮರ್ಶೆ ಅಂದ್ರೆ ಏನು? ಕ್ರಿಟಿಕಲ್ ಅನಾಲಿಸಿಸ್ ಅಂತಕ್ಕಂಥದ್ದು ಹೇಳ್ತೀರಾ. ಯಾವ್ದಾದ್ರು ಒಂದು ಕೃತಿ ಬಂದಾಗ ಆ ಕೃತಿಯನ್ನ ನಾವು ಮೌಲ್ಯಮಾಪನ ಮಾಡ್ಬೇಕು, ಅವ್ಯಾಲ್ಯೂಯೇಟ್ ಮಾಡ್ಬೇಕು. ಹೇಗ್ ಮಾಡ್ತೀವಿ? ರೂಲ್ಸ್ ಯಾರು ಕೊಡೋದು? ಅದಕ್ಕೆ ಮೀಮಾಂಸಕಾರರು ಕೊಡ್ತಾರೆ. ಆಲ್ರೆಡಿ ಅವರೆಲ್ಲ ಚಿಂತಕರು. ಸಾಹಿತ್ಯ ಅಂದ್ರೆ ಏನಿರ್ಬೇಕು? ಅಲಂಕಾರ ಇರ್ಬೇಕು, ವಕ್ರೋಕ್ತಿ ಇರ್ಬೇಕು, ಗುಣಗಳಿರ್ಬೇಕು, ರೀತಿ ಇರ್ಬೇಕು, ಇವೆಲ್ಲ ಇರ್ಬೇಕು ಅಂತ ಹೇಳಿರ್ತಾರಲ್ಲ. ನಾವು ಈ ಬುಕ್ ಯಾರೋ ಬರೆದ್ರಪ್ಪ, ಕುವೆಂಪು ಹಿಂಗ್ ಬರೆದಾಗ ಕುವೆಂಪು ಇದರಲ್ಲಿ ಯಾವ ರಸ ಇಟ್ಟಿದ್ದಾರೆ, ಅವ್ರ ರೀತಿ ಹೇಗಿದೆ, ಯಾವ ಗುಣಗಳಿಲ್ಲಿದ್ದಾವೆ, ಅಲಂಕಾರಗಳನ್ನ ಸಮಯೋಚಿತವಾಗಿ ಬಳಸಿದ್ದಾರಾ, ಇವನ್ನೆಲ್ಲವನ್ನ ನೋಡಿ ವಿಮರ್ಶೆ ಮಾಡುವಂತಹದ್ದು. ಸರಿ, ವಿಮರ್ಶೆ ಮಾಡಬೇಕಾದಾಗ ಆಧುನಿಕ ಚಿಂತಕರು, ಅದರಲ್ಲೂ ಪಾಶ್ಚಾತ್ಯರು ಏನು ಮಾಡ್ತಾರೆ? ಹಲವಾರು ಸಿದ್ಧಾಂತಗಳನ್ನ ಇವರು ಮಾಡ್ತಾರೆ. ಸರಿ, ಈಗ ಯಾರು ಓದಿದ್ದೀರಾ? ಮಲೆಗಳಲ್ಲಿ ಮದುಮಗಳು ಓದಿದ್ದೀರಾ? ಈಗ ಓದ್ಲಿಕ್ಕೆ ಹೋಗ್ಬೇಡಿ, ದಪ್ಪ ಇದೆ, ತುಂಬಾ 750-800 ಪುಟಗಳ ಪುಸ್ತಕ. ಸೊ ಈ ಕುವೆಂಪು ಈಗ ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ. ಇಲ್ಲಿ ಸ್ತ್ರೀ ಪಾತ್ರ ಚಿತ್ರಣ ಹೇಗಿದೆ, ಸ್ತ್ರೀಯನ್ನ ಯಾವ ಪ್ರಕಾರವಾಗಿ ಇಲ್ಲಿ ಚಿತ್ರಣ ಮಾಡಿದ್ದಾರೆ, ಪಿತೃ ಪ್ರಧಾನ ವ್ಯವಸ್ಥೆಯ ಅಡಿಯಾಳಾಗಿ ಮಾಡಿದ್ದಾರೋ ಅಥವಾ ಸಮಾನತೆಯ ಹಕ್ಕನ್ನ ಅವರಲ್ಲಿ ಬಯಸಿದ್ದಾರೋ. ರಾಮಾಯಣ ದರ್ಶನಂನಲ್ಲಿ ಸೀತೆಯ ಅಗ್ನಿ ಪ್ರವೇಶವಿಲ್ಲ, ಒಬ್ಳಿಗೆ ಅಲ್ಲ, ಜೊತೆಗೆ ಯಾರು ಬರ್ಬೇಕು? ರಾಮನೂ ಬರ್ಬೇಕು. ಸೊ ರಾಮ ಹೇಳ್ತಾನೆ ಅಗ್ನಿ ಪ್ರವೇಶ ಮಾಡು ಅಂತ, ಸೀತೆ ಹೇಳ್ತಾನೆ ಆ ರಾಕ್ಷಸ ಮೈ ಮುಟ್ಟಿದನೆ ಹೊರತು ಮನಮುಟ್ಟಿ ಮನೆ ಇಲ್ಲ ಅಂದ್ರೆ, ನನ್ನ ದೇಹ ಮುಟ್ಟಿರ್ಬೋದು, ಮನಸ್ಸನ್ನು ಅವನು ಮುಟ್ಲಿಲ್ಲ, ಅಷ್ಟು ಪರಿಶುದ್ಧಳು ನಾನು. ಸೊ ಆಗ ರಾಮ ಏನಾಗ್ತಾನೆ? ಅಯ್ಯೋ ತಪ್ಪು ಮಾಡಿದೆ. ಸೊ ನಾನು ನಿಮ್ಗೆ ಹೇಳಿದೆ ಹಿಂದಿನ ಕ್ಲಾಸ್, ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಪ್ಪು ಮಾಡಿ ತಿದ್ದುಕೊಂಡು ಪರಿಷ್ಕಾರವಾಗಿ ಅವನು ಮರ್ಯಾದಾ ಪುರುಷೋತ್ತಮನಾಗಿ ಎರಡೋದು. ರಾಮನಿಗೆ ತಾನು ಅಂದಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಸೀತೆಯ ಜೊತೆಗೆ ರಾಮನು ಅಗ್ನಿ ಪ್ರವೇಶ ಮಾಡ್ತಾನೆ. ಯಾಕೆ? 21st ಸೆಂಚುರಿ ವ್ಯಾಲ್ಯೂ ಏನು? ಈಕ್ವಾಲಿಟಿ. ಮೇಡಮ್ ನಗ್ತಾ ಹೇಳ್ತಾರೆ, ಏನು ಇಲ್ಲ ಸರ್, ಸುಮ್ಮನೆ ಅದೆಲ್ಲ ಬುಕ್ಕಲ್ಲಿದೆ, ಇನ್ನು ಈಕ್ವಾಲಿಟಿ ಬಂದಿಲ್ಲ ಅಂತ. ಸೊ ಸಮಾನತೆ, ಆಧುನಿಕ ಸಮಾಜದ ಮೌಲ್ಯ ಸಮಾನತೆ, ಅದನ್ನ ನಾವು ಕುವೆಂಪು ಅವರ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಸೊ ಅಂದ್ರೆ ಪ್ರತಿ ಕೃತಿಯನ್ನು ಆಧರಿಸಿ ನೋಡ್ತೇವಲ್ಲಿ. ಸ್ತ್ರೀ ಚಿತ್ರಣ ಹೇಗಿದೆ ಅಥವಾ ವರ್ಗ ಕಲಹವನ್ನ ಹೇಗಿಟ್ಟಿದ್ದಾನೆ ಕವಿ ಇಲ್ಲಿ. ಈಗ ಭಾರತದಲ್ಲಿ ಇದೆಯಲ್ಲ, ಮೊನ್ನೆ ಹೇಳ್ದೆ, ಪ್ರೀ ವೆಡ್ಡಿಂಗ್ ನಡೀತಾನೇ ಇದೆ. ಇನ್ನು ಎಷ್ಟು ಮಾಡ್ಕೊಂತಾರೋ, ಕೆಲವರಿಗೆ ವೆಡ್ಡಿಂಗ್ ಆಗೋದೇ ಕಷ್ಟ ಇದೆ. ಅದರಲ್ಲಿ ಪ್ರೀ 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 ದುಡ್ಡಿದೆ ಅಲ್ವಾ ಸರ್? ಹೇಗೆ ಆದರ್ಶವಾಗಿ ನಿಂತ್ಕೊಳ್ಬೇಕು ಸಮಾಜಕ್ಕೆ ದುಡ್ಡಿದ್ದವರು? ಹೀಗೆ ನಿಂತ್ಕೊಂಡ್ಬಿಟ್ರೆ, ಮೊನ್ನೆ ಯಾವ್ದೋ ಒಂದು ಸರ್ವೆ ನೋಡಿದೆ, ತುಂಬಾ ಚೆನ್ನಾಗಿದೆ. ಹೇಗೆ ಅಂದ್ರೆ, ತಮ್ಮ ಆದಾಯದ 3 ವರ್ಷದ ಆದಾಯವನ್ನ 1 ವರ್ಷದ ಮದುವೆ ಖರ್ಚು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಧ್ಯಮ ವರ್ಗದ ಕುಟುಂಬ ಸುಧಾರಿಸ್ಕೊಳ್ಳಿಕ್ಕೆ 3 ರಿಂದ 4 ವರ್ಷ ತಗೊಂತಾ ಇದ್ದಾರೆ ಅದರಿಂದ ಹೊರಗೆ ಬರ್ಲಿಕ್ಕೆ. ಮನಸ್ಸು ಇಷ್ಟು ಇಟ್ಟು ಮಾಡಿದ್ರೆ ಅದು ಬೇರೆ ಪ್ರಶ್ನೆ. ಪಿಯರ್ ಪ್ರೆಷರ್, ಆತರ ಸಮಾಜದ ಒತ್ತಡ ಬಿಡಿ. ಅಂದ್ರೆ ಮಾರ್ಕ್ಸ್, ಈ ಮಾರ್ಕ್ಸ್ ಸಿದ್ಧಾಂತ ಇಲ್ಲಿ ಇದೆಯೋ ಇಲ್ವೋ, ಇಲ್ಲಿ 2 ವರ್ಗಗಳಲ್ಲಿ ಶ್ರೇಷ್ಠ ಕನಿಷ್ಠ ಮಾದರಿಯನ್ನ ಇದೆಯೋ ಇಲ್ವೋ, ಈ ಪ್ರಕಾರವಾಗಿ ಇನ್ನೊಂದು ಮಾರ್ಕ್ಸ್ ಬೇಡ. ಅಥವಾ ಒಂದು ಕೃತಿ ಬಂದಂತಹ ಸಮಯದಲ್ಲಿ ಅಲ್ಲಿನ ಚಾರಿತ್ರಿಕ ಒತ್ತಡಗಳು ಏನಿದಾವೆ ಇವತ್ತೇನಿದೆ ಸರ್? ನಾನ್ ನೋಡಿದ ಪ್ರಕಾರ ಪೀಪಲ್ ಹೇಟ್ ಕಮ್ಯುನಿಸ್ಟ್. ಅವ್ನು ನೋಡು ಕಾಮಿ ಅಂತಾರೆ. ಕಾಮಿ ಅಂದ್ರೆ ಅವನು ಒಂಥರ ತಾತ್ಸಾರವಾಗಿ ಜಿಗುಪ್ಸಾಪ್ರಾಯವಾಗಿ ನೋಡೋದು. ನಿಮ್ಮ ತಂದೆಯ ಜನರೇಷನ್ಗೆ ಹೋಗಿ ಕೇಳಿ, ಹೌ ಕಮ್ಯುನಿಸ್ಟ್ ವರ್ ಸೀನ್ ಇನ್ ಇಂಡಿಯಾ ಅಂತ. ದೇ ವರ್ ಅವರ್ ಹೀರೋಸ್. 30 ವರ್ಷ 40 ವರ್ಷ ಹಿಂದೆ ಹೀರೋಗಳು, ಎಡಪಂಥ ನಿಲುವನ್ನ ಇಟ್ಕೊಂಡವರು. ಇವತ್ತು ಖಳನಾಯಕರು. ಚಾರಿತ್ರಿಕ ಒತ್ತಡಗಳು. ಇವತ್ತಿನ ಒತ್ತಡವೇನಿದೆ, ಅಂದಿನ ಒತ್ತಡವೇನಿದೆ.
ಇವತ್ತು ಒಂದು 30-40 ವರ್ಷ ಹಿಂದೆ ನಾನ್ ನೋಡಿದ ಹಾಗೆ ಬಂಡವಾಳಶಾಹಿಗಳನ್ನ ಅತಿ ಹೇಸಿಗೆಯಲ್ಲಿ ನೋಡೋರು. ಅವನ ದುಡ್ಡಿದಂತ ಹೇಳೋನು. ಈಗ ಹಾಗಲ್ಲ. ದೇ ಆರ್ ಟೇಕಿಂಗ್ ದಿ ವಾಲ್ಸ್ ಆಫ್ ದಿ ಇಂಡಿಯಾ. ಯಾವ ಹೋಟ್ಲಿಗೆ ಹೋದ್ರು ಬಂಡವಾಳಶಾಹಿಗಳು ಫೋಟೋ ಹಾಕೊಂಡ್ರು. ಭಗವಂತ ಎಲ್ಲಿಗೆ ತಂದ್ಬಿಟ್ರಪ್ಪ ದೇಶನ ಅಂತ ಅನ್ಸುತ್ತೆ ನನಗೆ. ಉದ್ಯಮಿಗೂ ಬಂಡವಾಳಶಾಹಿಗೂ ವ್ಯತ್ಯಾಸವಿದೆ. ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾನೆ, ಇವತ್ತು ಬೇಡ. ಫಸ್ಟ್ ದಿವಸನೇ ಯಾಕೆ ಕಹಿ ಇಂಜೆಕ್ಷನ್ಗಳು. ಯಾಕಂದ್ರೆ ನೀವು ಯಾರು ಹೀರೋ ಅನ್ಕೊಂಡಿರೋ ಅವ್ರು ಎಷ್ಟು ವಿಲನ್ ಅಂತ ತೋರಿಸ್ತೀನಿ ನಾನು. ಜನಾಭಿಪ್ರಾಯದಲ್ಲಿ ಮೆರಿತಾ ಇದ್ದಾರೆ, ಬುದ್ಧಿವಂತ ವರ್ಗದಲ್ಲಿ ಅವರು ಕೀಳಿದ್ದಾರೆ. ಬಟ್ ಏನಿಲ್ಲ, ಹೊರಗೆ ಹಚ್ಚಿ ನೋಡ್ಬೇಕಷ್ಟೇ ಅವ್ರು ಎಷ್ಟು ಸತ್ಯ ಎಷ್ಟು ಕಹಿ ಅಂತ. ಸರಿ, ಅಂದ್ರೆ ಇವೆಲ್ಲ ಯಾಕೆ ಚರ್ಚೆ ಮಾಡ್ತೀನಿ ಅಂದ್ರೆ ಸಿದ್ಧಾಂತಗಳು ರೂಪಿತವಾಗಿದ್ದಾವೆ. ಒಂದು ಚಾರಿತ್ರಿಕ, ನಂದು ಸ್ತ್ರೀವಾದಿ, ನಂದು ಮಾರ್ಕ್ಸ್ವಾದಿ, ವಸಾಹತೋತ್ತರ ಚಿಂತನೆ. ಅಂದ್ರೆ ಇವೆಲ್ಲವೂ ಫಿಲಾಸಫೀಸು ಫಸ್ಟೇ ಇದ್ವು. ಅಂದ್ರೆ ಒಂದು ಕೃತಿಯಲ್ಲಿ ಇದ್ರ ಎಫೆಕ್ಟ್ ಎಷ್ಟಿದೆ ಅಂತಕ್ಕಂಥದ್ದು ಚರ್ಚೆ ಮಾಡ್ತಾರೆ. ಅಂದ್ರೆ ಒಂದು ಸ್ತ್ರೀಯನ್ನ ಹೇಗ್ ಕಂಡಿದ್ದಾರೆ, ಅಥವಾ ಬಡವ ಶ್ರೀಮಂತರ ಮಧ್ಯೆ ಇವರು ಕಲಹವನ್ನ ಅಥವಾ ಆ ಒಂದು ಕಂದಕವನ್ನ ಒಗ್ಗೂಡಿಸ್ತಿದಾರೋ ಅಥವಾ ಇನ್ನು ಬೇರ್ಪಡಿಸ್ತಿದಾರೋ ಒಂದು ಕೃತಿಯಲ್ಲಿ. ಚಾರಿತ್ರಿಕ ಒತ್ತಡಗಳೇನಿದೆ ಅದನ್ನ ದಾಖಲು ಮಾಡಬೇಕು. ಅಂಡ್ ವಸಾಹತುಶಾಹಿಗಳು, ನಾವು ನೀವು ಎಲ್ಲ ಯಾರು ವಸಾಹತುಶಾಹಿಗಳಿಂದ ಆಳಿಸ್ಕೊಂಡವ್ರು. colonial powers, they have came and ruled us and they have gone. ಹೋಗಿದ್ದಾರಾ? ದೇವರಾಣೆಗೂ ಹೋಗಿಲ್ಲ. ನಾನೇ ಇವತ್ತು ಪಂಚೆ ಶರ್ಟ್ ಹಾಕೊಂಡ್ ನೀವೇ ನೋಡ್ತಾ ಇದ್ರಿ ಇವನ್ಗೇನಾಯ್ತು ಸರಿ ಇದ್ನಲ್ಲ ಅಲ್ವಾ. ನಮ್ಮ ವಸ್ತ್ರಗಳು ನಮಗೆ ಹಾಸ್ಯಾಸ್ಪದವಾಗಿದ್ದಾವೆ. ಇದು ಹೇಗಾಯ್ತು ಗೊತ್ತಿಲ್ಲ. ಟುಕ್ ಎ ಟೈಮ್ ಅಲ್ವಾ. 70ರ ದಶಕದಲ್ಲಿ ಯಾರು ಪ್ಯಾಂಟ್ ಶರ್ಟ್ ಹಾಕ್ತಿರ್ಲಿಲ್ಲ. 80-90 ಹಾಗೆ ಬರ್ತಾ 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 ಇವಾಗ ಅದು ಹಾಕಿದ್ರೆ ಅನ್ಯಾಯ ಆಗಿದೆ. ವರ್ಷಕ್ಕೆ ಒಂದ್ಸಲಿ ಅದು ಯಾವ್ದೋ ಮಾಡ್ತೀವಲ್ಲ, ಎತ್ನಿಕ್ ಡೇ ಅಂತ ಮಾಡ್ತೀವಿ ಕಾಲೇಜ್ ಮೇಲೆ. ಅವತ್ತು ಒಬ್ರು ಎಲ್ಲ ವಿಚಿತ್ರವಾಗಿ ನೋಡೋದು. ಅವತ್ತೊಂಥರ ಇದು ಹೇಗಾಯ್ತು? ಬರ್ಡೇಗೆ ಏನ್ ಕಟ್ ಮಾಡ್ತೀವಿ ಹೇಳಿ ಮೇಡಮ್? ಆಬ್ವಿಯಸ್ಲಿ ನನ್ನ ಮಗಳ ಬರ್ಡೇ ಆಯ್ತು, ಕಟ್ ಮಾಡಿದೀನಿ ನಾನು. ಮೈಸೂರು ಪಾಕ್ ಕಟ್ ಮಾಡಕ್ಕಾಗತ್ತಾ? ಆಗುತ್ತಾ ಅನ್ನೋ ಪ್ರಶ್ನೆ ಮಾಡೋ ಪರಿಸ್ಥಿತಿಗೆ ನಾವು ಬಂದು ನಿಂತಿದೀವಲ್ಲ. ಇದು ಹೇಗಾಯ್ತು? ಇಡೀ ಜಾಗತಿಕ ಮಟ್ಟದಲ್ಲಿ ಪರಿಣಾಮವಾಗಿದೆ. ವಸಾಹತುಶಾಹಿಗಳ ಸಂಸ್ಕೃತಿಯೇ ಏನು ಪ್ರಮುಖ ಸಂಸ್ಕೃತಿಯಾಗಿ ಹರಡ್ತಾ ಇದೆ. ಸೊ ಇವುಗಳ ಅಂಶಗಳನ್ನೆಲ್ಲಾರು ಕೃತಿಯಲ್ಲಿ ಚರ್ಚೆ ಆಗಿದೆಯಾ? ಕೇವಲ ನಮ್ಮ ಅರ್ಥವ್ಯವಸ್ಥೆ ಆಡಳಿತ ತಪ್ಪಿ ನಮ್ಮ ಬದುಕು ಭಾವನೆಗಳ ಮೇಲೂ ಕೂಡ ಈ ಪರಿಣಾಮ ಹೇಗಾಯ್ತು, ಇದ್ರ ಬಗ್ಗೆ ಚರ್ಚೆ ಮಾಡೋದೇ ವಸಾಹತೋತ್ತರ ಚಿಂತನೆ. ಇವುಗಳನ್ನೆಲ್ಲ ನಿಮ್ಮ ಸೆಕೆಂಡ್ ಪೇಪರ್ ನಲ್ಲಿ ಟೆಕ್ಸ್ಟ್ಗಳಿದಾವಲ್ವಾ ಹೊಸಗನ್ನಡದಲ್ಲಿ, ಅದರಲ್ಲೆಲ್ಲ ಈ ತತ್ವಗಳ ಅಪ್ಲಿಕೇಶನ್ ಆಗ್ತಾವ. ಪ್ಲಸ್ ಬರೀ ಇದೇ ಆಯ್ತು ಸಮಾಜ ಏನ್ ಒತ್ತಡ ಅದು ಇದು ಬುಕ್ಕಲ್ಲಿ ಹೆಂಗ್ ಬರ್ದಿಯಾರ ಅದನ್ನು ನೋಡ್ಬೇಕಲ್ವಾ. ಹಾಗಾಗಿ ಒಂದು ರೂಪನಿಷ್ಠ ವಿಮರ್ಶೆ ಅಂತ ನಿಮ್ಗೆ ಇಟ್ಟಿದ್ದ. ಈ ರೂಪನಿಷ್ಠೆಯಲ್ಲಿ ಒಂದು ಕೃತಿಯಲ್ಲಿ ಭಾಷೆ ಹೇಗ್ ಬಳಸಿದ್ದಾನೆ ಮನುಷ್ಯ, ಕವಿ, ಅಲಂಕಾರಗಳನ್ನ ಹೇಗ್ ಬಳಸಿದ್ದಾನೆ, ಆ ಕೃತಿಯಲ್ಲಿ ರಸ ಯಾವ ತರ ನಿರ್ಮಿತಿ ಆಗ್ತಿದೆ, ಅಂದ್ರೆ ಈ ವಿಮರ್ಶೆ ಬುಕ್ಕಿಗೆ ರಿಸ್ಟ್ರಿಕ್ಟ್ ಆಗತ್ತೆ. ಇವು 4 ವಿಮರ್ಶೆಗಳು ಸಮಾಜದ ಏಕೆ ರೆಸ್ಟ್ರಿಕ್ಟ್ ಆಗ್ತಾವ. ಸೊ ಈ 5 ವಿಮರ್ಶೆಗಳನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪೇಪರ್ 1 ನಲ್ಲಿ ಕೇಳ್ತಾರೆ, ಕನ್ನಡ ಸಾಹಿತ್ಯದಲ್ಲಿ ರೂಪನಿಷ್ಠ ವಿಮರ್ಶೆ ಕಂಡು ಬಂದ ಬಗೆ ಅಂತ. ನಾವು ಬರೀ ಥಿಯರಿ ಹೇಳಿರ್ತೀವಿ ಬಿಟ್ರೆ ಎಕ್ಸಾಂಪಲ್ ಕೊಟ್ರಲ್ಲ ನೀವು, ಅಲ್ಲಿ ಸಿಗಾಕೊಂತೀರ ನೀವು. ಸೊ ಹಾಗಾಗಿ ಒಂದೊಂದು ಥಿಯರಿ ಮಾಡ್ಬೇಕಾದ್ರೂ ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಕವಿಗಳು ಈ ವಿಮರ್ಶಾ ಮಾದರಿಗಳನ್ನ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಪ್ರತಿಯೊಂದು ಟಾಪಿಕ್ 20 ಮಾರ್ಕ್. ಇದು ಒಂದು 10 ಮಾರ್ಕಿಗೆ ಬರ್ಬೋದು. ಮತ್ತು ಉಳಿದಿದ್ದೆಲ್ಲವೂ ಕೂಡ 20 ಮಾರ್ಕಿಗೆ ಕೇಳ್ತಾನೆ. ಸರ್ ಸಿಲೆಬಸ್ಸೇ ಇಲ್ಲ ಪೇಪರ್ 1ಗೆ ಅವ್ನು ಕೇಳೋದು. ಭಾಷಾ ಚಾಪ್ಟರ್ ಅಲ್ಲಿ 6 ಟಾಪಿಕ್, ಮೀಮಾಂಸೆಯಲ್ಲಿ 5-6 ಟಾಪಿಕ್, ಇಲ್ಲ 5 ಟಾಪಿಕ್. ಇವೆಲ್ಲವೂ ಕೇಳ್ಬೇಕು ಅವನು. ಪ್ರತಿ ವರ್ಷ 5 ಕ್ವಶನ್ಸ್ ಬರ್ತವೆ. ಹೋದ ವರ್ಷ ಅಲ್ಲ, ಅದಕ್ಕಿಂತ ಹೋದ ವರ್ಷ ಚೆಕ್ ಮಾಡಿ 5 ಕೊಟ್ಟಿದ್ದಾನೆ ಟಾಪಿಕ್ಸ್ ಮಸ್ಟ್. ಅಂದ್ರೆ ಸಿಲೆಬಸ್ ಅಲ್ಲಿ ನೀವು ಏನೂ ಬಿಡೋ ಹಾಗಿಲ್ಲ. ಇದನ್ನ ಕ್ವಿಟ್ ಮಾಡಿ ಹೋಗ್ತೀನಿ ಯಾಕಂದ್ರೆ ಪಾಪ ಅವನ ಹತ್ರ ಕಂಟೆಂಟ್ ಇಲ್ಲ ಕ್ವಶನ್ ಕೇಳಲಿಕ್ಕೆ. ನಾನು ನಿಜವಾಗ್ಲೂ ನಾನು ಲಿಟ್ರೇಚರ್ ಟೆಸ್ಟ್ ಸೀರೀಸ್ ನಾನು ಕಂಡಕ್ಟ್ ಮಾಡ್ತೇನೆ. ಕಂಡಕ್ಟ್ ಅಲ್ಲಿ ನಂದೇ ಪ್ರಶ್ನೆ ಬಂದಿತ್ತು ಅಂತ ಹೇಳಲ್ಲ ನಾನು, ಯಾಕಂದ್ರೆ ಅವೇ ಕೇಳ್ಬೇಕು ಪಾಪ ಅವನು ಕೂಡ ಅಲ್ವಾ. ಮತ್ತ ನಮ್ದು ಏನು ಗ್ರೇಟ್ನೆಸ್ ಇಲ್ಲ.
ಸೊ ಇವೆಲ್ಲವೂ ಬರ್ತಾವೆ. ಅಂಡ್ ಪ್ರತಿಯೊಂದಕ್ಕೂ ಒಂದೊಂದು ಕ್ಲಾಸ್ ಬೇಕು, ನನಗೆ ಮಾರ್ಕ್ಸ್ವಾದಕ್ಕೆ 2 ಕ್ಲಾಸ್ ಬೇಕು. ವಿಮರ್ಶೆ ಚಾಪ್ಟರ್ ಆಯ್ತು. ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಅಂದಿದ್ದೆ ಸರ್? ಈಗ ಪೇಪರ್ 2 ಹೋಗ್ತೀನಿ ಅಂದಿದ್ದೆ. ಬಟ್ ಪೇಪರ್ 1 ನಲ್ಲೇ ಹೊಸಗನ್ನಡ ಸಾಹಿತ್ಯ ಚಳುವಳಿಗಳು ಅಂತ ಒಂದು ಚಾಪ್ಟರ್ ಹೇಳಿದ್ದೆ ನಾನು ನಿಮ್ಗೆ. ಸಾಹಿತ್ಯ ಚಳುವಳಿಗಳು ಇಂಗ್ಲಿಷ್ ನಲ್ಲಿ ಏನು ಒಂದು ಜೆನೇರ್ಸ್ ಅಂತ ಹೇಳ್ತಿರಲ್ವಾ ನೀವು? ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ನವೋದಯ ಸಾಹಿತ್ಯ, ರೈಟ್. 1900 ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ಇದನ್ನ? 20 ಅಂತಾರ. 20ರಿಂದ 1940 ಅಥವಾ 45 ದಶಕ ಅಂತ ಹೇಳ್ತಾರೆ. ಅಂದ್ರೆ 1920 ಇಂದ 1945 ತನಕ ದ ಹೋಲ್ ಇಂಡಿಯಾ ವಾಸ್ ರೂಲ್ಡ್ ಬೈ ಒನ್ ಕಾನ್ಶಿಯಸ್ನೆಸ್. ಅಂದ್ರೆ ಇಡೀ ಭಾರತದ ಯೋಚನಾ ಮಾದರಿ ಏನಿತ್ತು? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು, ತ್ಯಾಗ ಮಾಡಬೇಕು, ಹರಿಜನೋದ್ಧಾರ. ಗಾಂಧಿ, ಆಲ್ಮೋಸ್ಟ್ ಗಾಂಧಿ ಫಿಲಾಸಫಿ ಏನಿದೆ ಇಡೀ ಭಾರತವನ್ನ ಆಳ್ತಿದ್ದಂತಹ ಕಾಲಮಾನ. ಹರಿಜನೋದ್ಧಾರ, ಸ್ತ್ರೀ ಸಮಾನತೆಯನ್ನ ಹೇಳ್ತಾ ಇದ್ರು, ಗ್ರಾಮ ಸ್ವರಾಜ್ಯವನ್ನ ಹೇಳ್ತಾ ಇದ್ರು, ಸ್ವಾತಂತ್ರ್ಯದ ಮಹತ್ವವನ್ನ ಹೇಳ್ತಾ ಇದ್ರು, ಅಂಡ್ ತ್ಯಾಗ, ಸ್ವಾಭಿಮಾನ, ದೇಶಕ್ಕೋಸ್ಕರ ಇವುಗಳ ಬಗ್ಗೆ ಹೇಳ್ತಾ ಇದ್ರು. ಇವುಗಳ ಚಿಂತನೆಯಿಂದ ರೂಪಿತಗೊಂಡವರು ನಮ್ಮ ಅರವಿಂದ, ಸ್ವಾಮಿ ವಿವೇಕಾನಂದ, ಇವರೆಲ್ಲರೂ ಇದ್ದಂತಹ ಕಾಲ. ಸ್ವಾಮಿ ವಿವೇಕಾನಂದರ ಇದ್ದಂತಹ. ಅಂದ್ರೆ ಇವ್ರದೆಲ್ಲ ಚಿಂತನೆಗಳನ್ನ ಯಾರು ಓದ್ಕೊಂಡ್ರು? ನಮ್ಮ ಸಾಹಿತಿಗಳು ಓದ್ಕೊಂಡ್ರು. ಅವುಗಳನ್ನೇ ಸಾಹಿತ್ಯದಲ್ಲಿ ದಾಖಲು ಮಾಡ್ತಾ ಬಂದು. ಅಂದ್ರೆ ಏನು ವ್ಯಾಲ್ಯೂಸ್ ನೋಡ್ತೀರಾ ಈ ಕಾಲಮಾನದಲ್ಲಿ ಅಂದ್ರೆ ಇಷ್ಟೇ: ತ್ಯಾಗ, ಸ್ವಾಭಿಮಾನ, ಸ್ವಾತಂತ್ರ್ಯ, ಹರಿಜನೋದ್ಧಾರ, ಸ್ತ್ರೀ ಸಮಾನತೆ, ಇಂಥವುಗಳನ್ನ ನಾವು ಹೆಚ್ಚು ಕೃತಿಗಳನ್ನ ನಿಮ್ಗೆ ಇಟ್ಟಿರುವಂತಹ ಯಾವುದು ಮೊನ್ನೆ ಹೇಳಿದ್ದೆ ನಾನು, ಕಾದಂಬರಿ ಬೆಟ್ಟದ ಜೀವದಲ್ಲಿ ಇದನ್ನೇ ನಾವು ನೋಡ್ತೇವೆ, ರೈಟಾ? ಅಂಡ್ 4-5 ಸಣ್ಣ ಕಥೆಗಳಲ್ಲಿ ಇದನ್ನ ನೋಡ್ತೇವೆ. ಹಲವಾರು ಕಾವ್ಯಗಳಲ್ಲಿ ಇವೇ ಮೌಲ್ಯಗಳನ್ನ ನೋಡ್ತಾ ಹೋಗ್ತೇವೆ. ಈ 1940s ಆದ್ಮೇಲೆ ಏನಾಗ್ತದೆ? ಈ 1930s ಇಂದಲೇ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಯ್ತು ಅಲ್ವಾ ಭಾರತದಲ್ಲಿ. ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗ್ತಾ ಆಗ್ತಾ ಕೈಗಾರಿಕೋದ್ಯಮ, ಬಂಡವಾಳಶಾಹಿಗಳು ಹುಟ್ಟುಕೊಂಡು ಅಲ್ವಾ? ನಿಜವಾಗ್ಲೂ ಹೇಳಿ ಸರ್, ಒಂದು ಬಂಡವಾಳ ಹಾಕಿ 4 ಜನ ನೀವು ದುಡ್ಡು ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ, ಯಾಕೆ ಸರ್? ಆನೆಸ್ಟ್ ಆಗಿ ಹೇಳ್ಬೇಕು. ಮಾಡೋದಾದ್ರೆ ಪ್ರಾಫಿಟ್ ನಮಗ್ ಬೇಕು. ಇದರಿಂದ ದೇಶ ಸೇವೆ, ಸಮಾಜ ಸೇವೆ ಫಸ್ಟ್ ಬರುತ್ತಾ? ಯಾರಿಗೂ ಬರಲ್ಲ, ಯಾರಿಗೂ ಬರಲ್ಲ. ಹೋಗ್ತಾ 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 ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಓದಿದ್ದೀರಾ? ಮುಂದೆ ಹೇಳ್ತೀನಿ, ಮಾಡ್ತೇನೆ. ಎಲ್ಲೋ ತುದಿಗೆ ನಾನು 4 ಜನಕ್ಕೋಸ್ಕರ ಬದುಕಬೇಕು ಅಂತ ಮನುಷ್ಯನಿಗೆ ಬರುತ್ತೆ. ಆಗ ಹೊರಡುವಂತಹದ್ದು ಏನು? ಈ ಸಮಾಜ ಸುಧಾರಣೆ, ಅವೆಲ್ಲವೂ ಕೂಡ. ಸೊ ಈ ಭಾರತದಲ್ಲೂ ಏನಾಯ್ತು? ಕೈಗಾರಿಕೋದ್ಯಮಿಗಳು ಹುಟ್ಕೊಂಡ್ರು, ಬಂಡವಾಳಶಾಹಿಗಳೆಲ್ಲ ಬಂದುಬಿಟ್ರು. ಅದರಿಂದ ಏನಾಯ್ತು? ಆಸೆ, ಕಾರ್ಮಿಕರ ಶೋಷಣೆ. ಊರ್ ಕಡೆ ಎಲ್ಲಿ? ಹಳ್ಳಿಗಳ ಕಡೆ ಏನಾಗ್ತಿತ್ತು? ಊರ್ಗೊಬ್ನೇ ರವಿಚಂದ್ರನ್ ಅಂತೀನಿ ನಾನು. ಪಿಕ್ಚರ್ ನೋಡಿರ ರವಿಚಂದ್ರನ್ ಅವ್ರದ್ದು? ಹೆಂಗಿತ್ತು? ಊರ್ಗೊಬ್ನೇ, ಅವನೇ 10 ಹಳ್ಳಿ ಒಡೆಯ, ಅವನ್ ಬಿಳಿ ಶರ್ಟು ಬಿಳಿ ಪಂಚೆ, ರಾಗಿ ಹೊಲದಾಗೆ ಕಣೆ ಗುಡಿಸಲು ಹಾಡು ಡ್ಯುಯೆಟ್, ಅವನೊಬ್ನೇ. ಉಳಿದವರೆಲ್ಲ ಹೆಂಗಿರ್ತರು? ಲಂಗೋಟಿ ಹಾಕೊಂಡು ಅವನ್ ಮನೆ ಮುಂದ್ಗಡೆ ಹಿಂಗ್ ನಿಂತ್ಕೊಬೇಕು. ಅಲ್ಲ, ಉಳುವವನೇ ನೆಲದೊಡೆಯ 70ರಲ್ಲೇ ಬಂದ್ ಹೋಯ್ತು ಕಾನೂನು. ಭೂ ಸುಧಾರಣೆ ಆಯ್ತು, ಎಲ್ಲರಿಗೂ 4 ತುಂಡು ಜಮೀನ್ ಸಿಕ್ತು. ಇವ್ರು 1990s ಪಿಕ್ಚರ್ ಮಾಡಿದೀವಲ್ಲ, ಇನ್ನು ಅದನ್ನೇ ಕ್ಯಾರಿ ಮಾಡಿದ್ರಲ್ಲ ಅಂತ ನನ್ನ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ನಿಮ್ಗೆ ಅವಾಗ ಏನಿಲ್ಲ, ಇವಾಗ ಮುಂದೆ ಯೋಚಿಸಿ. ಅಲ್ಲ ಅವ್ರ ಕಲೆ ಬಗ್ಗೆ ಮಾತಾಡ್ತಿಲ್ಲ ನಾನು. ದ ಫಿಲಾಸಫಿ ವಾಟ್ ದೇ ಆರ್ ಟೇಕಿಂಗ್ ಇನ್ ದರ್ ಮೂವೀಸ್ ವಾಸ್ ವೆರಿ ರಾಂಗ್. ಸಂಪತ್ತಿನ ಸಮಾನ ಹಂಚಿಕೆ ಬಂದು ಇವೆಲ್ಲ ಸುಧಾರಣೆ ಆದಮೇಲೂ ಕೂಡ ಅಂಥವುಗಳನ್ನ ಬಿಡಿ. ಬಟ್ ನಮಗೂ ಖುಷಿ ಆಗದಲ್ವಾ ಅವೆಲ್ಲ ಚಿತ್ರ ನೋಡಕ್ಕೆ? ಈಗ್ಲೂ ಖುಷಿ ಆಗುತ್ತೆ. ಬಟ್ ಆದ್ರೆ ಫಿಲಾಸಫಿ ನೋಡಿದ್ರೆ ತಪ್ಪು. ಅವ್ರೇನೋ ಪಿಕ್ಚರ್ಲಿ ಹೀರೋ ಸರ್, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡ್ರು, ಸಿಗ್ತಾರ ಎಲ್ಲರೂ ಹಾಗೆ? ನಿಜ ಜೀವನದಲ್ಲಿ ಆಗುತ್ತಾ? ನನಗೆ 10 ಹಳ್ಳಿ ಕೊಡಿ ನನಗೆ ಒಡೆತನದಲ್ಲಿ, ನಾಳೆ ಬಂದು ಕೇಳಿ ಹಂಚಿ ಅಂತ. ಆಗಲ್ಲ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ. ಅವಾಗ ಏನ್ ಮಾಡ್ಬೇಕು? 100 ಎಕರೆ ಇರೋವನ್ಗೆ
10 ಎಕರೆ ಕೊಟ್ಟು ಇನ್ 90 ಎಕರೆ ಇನ್ನು 9 ಜನಕ್ಕೆ ಹಂಚ್ಬೇಕು. ಸೊ ಅಲ್ವಾ, ಎಲ್ಲರಿಗೂ ಆಗುತ್ತೆ. ಸೊ ಅಂದ್ರೆ ಈ 40ರ ದಶಕದಲ್ಲಿ ಇವೆಲ್ಲ ತುಂಬಾ ವಿಪರೀತವಾಗಿತ್ತು. ನಮ್ಮೂರಲ್ಲಿ ಒಬ್ರು ಹತ್ರ ಏನು ಆಲ್ಮೋಸ್ಟ್ 3,000 ಎಕರೆ ಒಬ್ರ ಹತ್ರ. ಉಳಿದವರೆಲ್ಲ ಏನ್ ಮಾಡ್ಬೇಕು, ಗೇಣಿ ರೈತರಾಗಿ ಏನು ಊಟಕ್ಕೂ ಗತಿ ಇಲ್ಲದ ಹಾಗೆ ಅವೆಲ್ಲ ಸುಧಾರಣೆಗಳಾಗೋದು. 40ರ ದಶಕದಲ್ಲಿ ವಿಪರೀತವಿತ್ತು. ಇದ್ರ ಬಗ್ಗೆ ಒಂದು ಪ್ರತಿಭಟನೆ ಪ್ರಾರಂಭವಾಯ್ತು. ಈ ಉದ್ಯಮಿಶೀಲಗಳು ಜಮೀನ್ದಾರ್ ವ್ಯವಸ್ಥೆ ಬಗ್ಗೆ, ಅವತ್ತಿನ ಕಾಲದಲ್ಲಿ ವೇಶ್ಯಾವಾಟಿಕೆ ವಿಪರೀತವಾಗಿತ್ತು, ಹೆಣ್ಣನ್ನ ತುಂಬಾ ಭೋಗ ವಸ್ತುವಾಗಿ ನೋಡ್ತಾ ಇದ್ರು. ಸೊ ಈ ಹೋರಾಟ ಪ್ರಾರಂಭವಾಗ್ತಂಗೆ ಆಗ್ತಂಗೆ ಏನಾಯ್ತು ಸರ್, ಕವಿಗಳ ಮೇಲೂ ಕೂಡ ಅದೇ ಒಂದು ಎಫೆಕ್ಟ್ ಆಯ್ತು. ಸೊ ಇವ್ರನ್ನ ಪ್ರೋಗ್ರೆಸಿವ್, ಪ್ರಗತಿಶೀಲ ಸಾಹಿತ್ಯ 1940s ಇಂದ 45 ಇಂದ 1950, ವೆರಿ ಶಾರ್ಟ್ ಲಿವ್ಡ್, 5ರಿಂದ 10 ವರ್ಷ, 45ರಿಂದ 50 ತನಕ ಪ್ರಗತಿಶೀಲ ಸಾಹಿತ್ಯ. ಇವ್ರದೊಂಥರ ಪ್ರತಿಭಟನೆ, ರೋಷ, ಆವೇಶ, ಕೆಚ್ಚು. ಇದು ಆನಾ ಕೃಷ್ಣರಾಯರ್ ಕೇಳಿದೀರಾ, ತಾರಾಸು ಕೇಳಿದೀರಾ, ನಿರಂಜನ ಕೇಳಿದೀರಾ, ಇವರೆಲ್ಲ ಈ ಮಾದರಿಯಲ್ಲಿ ಬಂದಂತ. ಬಸವರಾಜ್ ಕಟ್ಟಿಮನಿ ಕೇಳಿದೀರಾ, ಇವರ. ನವೋದಯದಲ್ಲಿ ಕುವೆಂಪು, ಕಾರಂತರು, ಮತ್ತೆ ಯಾರು ಸರ್, ಪಂಜೆ ಮಂಗೇಶ್ರಾಯರು, ಗೋವಿಂದ ಪೈಗಳು, ಇವರೆಲ್ಲರೂ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ. ಮಾಸ್ತಿ ಏನ್ ಮಾಡ್ತಾ ಇದ್ರು ಕೆಲಸ? ಏನ್ ಸರ್? ಬ್ಯೂರೋಕ್ರಾಟ್ ಸರ್, IAS ಆಫೀಸರ್, ICS, ಅವಾಗ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳೋರು. ವಾಸ್ ಅನ್ IAS. ಕುವೆಂಪು ಪ್ರೊಫೆಸರ್, ಇವರು ಕಾರಂತರು ಪಾಪ ಪ್ರೈಮರಿ ಸ್ಕೂಲು ಹೈಸ್ಕೂಲು ಮೇಷ್ಟ್ರು. ಅವರು ಸಾರಿ, ನಾನು ಬೇಂದ್ರೆ ಅವ್ರು ಹೇಳಿದ್ದು. ಕಾರಂತರು ಏನ್ ಮಾಡ್ತಿದ್ರು? ಕಾರಂತರ ಬಗ್ಗೆ ಮಾತಾಡೋ ಒಂದ್ ಕ್ಲಾಸ್ ಬೇಕು ಮತ್ತಾಗಿ. ಅದೇನೋ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರಿಗೆ ಗೊತ್ತಿಲ್ಲದ ವಿದ್ಯೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಿ ವಾಸ್ ಕಾಲ್ಡ್ ಆಸ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ, ನಡೆದಾಡುವ ವಿಶ್ವಕೋಶ ಅಂತ ತಗೊಳ್ಳೋರು. 10 ಹಲವು ರಂಗ ಅವ್ರದ್ದು. ಜೀವನದಲ್ಲಿ ಒಂದು ಉದ್ಯೋಗಕ್ಕೆ ನಾಟ್ಕೊಂಡ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಂಗೆ ಯಾವತ್ತೂ ವ್ಯವಸ್ಥಿತವಾದ ಆದಾಯವೂ ಇಲ್ಲ ಅಂತ ಹೇಳ್ಕೊಂಡ್ಯಾರ. ಸೊ ಹೀಗೆ ಅವರೆಲ್ಲ ನವೋದಯದಲ್ಲಿ ಬಂದ್ರೆ ಪ್ರಗತಿಶೀಲರಲ್ಲಿ 1950 ಸ್ವತಂತ್ರ ಬಂತು. 40 ಎಷ್ಟಲ್ಲಿ ಬಂತು? ಯಾರೋ 2014 ಅಂದ್ರು ಮೊನ್ನೆ. ಒಂದ್ಸ ಕನ್ಫ್ಯೂಸ್ ಮಾಡಿಸ್ಬಿಡ್ತಾರೆ. ಯಾಕಂದ್ರೆ ನಾವು ಅಭಿಮಾನಿಗಳಾಗಿರ್ತೀವ, ಅವ್ರು ಏನ್ ಹೇಳ್ತಾರೋ ನಿಜ ಅಂತ ನಂಬ್ಬಿಡ್ತೀವಿ. ಕಲೆಗೆ ಅಭಿಮಾನಿ ಆಗೋಣ, ನಿಜವಾಗ್ಲೂ ಅವ್ರ ತಲೆಯಲ್ಲಿ ಒಂದ್ ಅಕ್ಷರ ಇರಲ್ಲ. ಅದ್ಯಾರೋ ಈಗ ಜೈಲ್ಗೆ ಹೋಗ್ಯಾರಲ್ಲ, ಅವ್ರು ಯಾವ್ದೋ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡಿದೀನಿ, ತಲೆ ತೆಗೆದ್ಬಿಡ್ತೀವಿ ಅಂತ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ 302, 307 ಅವ್ರಿಗೆ ಏನು ಗೊತ್ತಿಲ್ಲ IPC ಸೆಕ್ಷನ್ಗಳು ಏನಾಗ್ತವೆ. ಅಂಡ್ ಇವ್ರ ಹಿಂದೆ ಇಂಥ ಲಕ್ಷಾಂತರ ಜನ. ಬಂತು 1947 ಅಲ್ಲಿ ಸ್ವಾತಂತ್ರ್ಯ. ಈ ಟೈಮಲ್ಲಿ ಏನಾಯ್ತು, ಈ ನಮ್ಮಲ್ಲಿ ಇದ್ದಂತಹ ಕೆಲವು ತರುಣರು, ಹುಡುಗರು, ಅನಂತಮೂರ್ತಿ, ವಿಕ್ರು ಗೋಕಾಕ್, ನಮ್ಮ ಅಸಲ್ ಭೈರಪ್ಪ, ಅಡಿಗರು, ಇವರೆಲ್ಲ ಎಲ್ಲಿಗೆ ಹೋದ್ರು? ಫಾರಿನ್ಗೆ ಹೋದ್ರು ಓದೋದಕ್ಕೆ. ಅಲ್ಲಿ ಹೋಗಿ ಓದಿದ್ದೇನು ಇವರು ಏಲಿಯಟ್ ನ ಓದಿದ್ರು, ಸರ್ ರಿಚರ್ಡ್ಸ್ ನ ಓದಿದ್ರು. ಇಲಿಯಟ್, ರಿಚರ್ಡ್ಸು, ಲೂವಿಸು. ಇಲ್ಲ, ಶೇಕ್ಸ್ಪಿಯರ್ನ ಇವ್ರು ಓದ್ಲಿಲ್ಲ, ಕುವೆಂಪು ಅವ್ರು ಓದಿದ್ ಶೇಕ್ಸ್ಪಿಯರ್ನ. ಇವರೆಲ್ಲ ಓದಿದ್ದು ಇವ್ರನ್ನ. ಇವ್ರ ಫಿಲಾಸಫಿಗಳು ಇವರಲ್ಲಿ ಅಚ್ಚೊತ್ತದು. ಇವರೆಲ್ಲ ಓದ್ಕೊಂಡು ಇಂಡಿಯಾಗೆ ಬಂದ್ರು. ಇಂಡಿಯಾಗೆ ಬಂದು ಇವರೆಲ್ಲ ಚಿಕ್ಕ ಹುಡುಗರಿದ್ದಾಗ ಕೇಳಿರ್ತಾರೆ, ದೇಶಕ್ಕೋಸ್ಕರ ಮಾಡಿ, ದೇಶಕ್ಕೋಸ್ಕರ ಪ್ರಾಣ ಬಿಡಿ, ತ್ಯಾಗ ಮಾಡಿ, ಅದ್ ಮಾಡಿ, ಇದ್ ಮಾಡಿ ಅಂತ ಕೇಳ್ತಿದ್ರಲ್ಲ. ಇವರು ಬಂದ್ರು. ಹಾಗೆಲ್ಲ ಆಗಿದ್ದೆ ಆದ್ರೆ ಸ್ವಾತಂತ್ರ್ಯ ಬರುತ್ತೆ, ಸ್ವಾತಂತ್ರ್ಯ ಆದ್ರೆ ಬಾಳ ಬಂಗಾರ ಆಗುತ್ತೆ, ಇವೆಲ್ಲ ಚಿಕ್ಕ ಹುಡುಗರಲ್ಲಿ ಕೇಳಿಸ್ಕೊಂಡಿದ್ರು. ಹೊರಗಡೆ ಬರ್ತಾರೆ ಮತ್ತೆ ಇಂಡಿಯಾಗೆ, ಸೇಮ್ ಓಲ್ಡ್ ಸ್ಪೀಚಸ್, ದೇಶಕ್ಕೋಸ್ಕರ ಅದ್ ಮಾಡಿ, ಇದ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಇವ್ರಿಗೆ ತಲೆ ಕೆಟ್ಟು ಹೋಯ್ತು. ಹೇಳೋರೆಲ್ಲ ಮತ್ತೆ ಲೂಟಿ ಭಾಕರಾಗಿದ್ದಾರೆ, ಭ್ರಷ್ಟರಾಗಿದ್ದಾರೆ, ಲಂಚ್ಕೋರರಾಗಿದ್ದಾರೆ. ಸ್ವಾತಂತ್ರ್ಯ ಟೈಮಲ್ಲಿ ಏನು ಹೋರಾಡಿದ್ರು ಅದಕ್ಕೆ ಬಡ್ಡಿ ಸಮೇತ ವಸೂಲು ಮಾಡ್ತಾ ಇದ್ದಾರೆ. ಅವಾಗ ಗೊತ್ತಾಯ್ತು, ಮನುಷ್ಯ ಇದಾನಲ್ಲ ಇವನು, ಒಳಗೊಂದು ಹೊರಗೊಂದು ಮನುಷ್ಯ, ಎಡಬಿಡಂಗಿ ಇವನು, ಬಟ್ಟಂಗಿ, ಇವನು ಹೇಳಿದ್ದ ತರ ಆಂತರಿಕವಾಗಿ ಇರೋದಿಲ್ಲ. ಯಾಕಂದ್ರೆ ಇವ್ರದ್ದು ಆಕ್ಷನ್ ಅಲ್ಲಿ ಓದ್ಕೊಂಡ್ ಬಂದಿದ್ರಲ್ಲ, ಏಲಿಯಟ್ನ, ರಿಚರ್ಡ್ಸ್ನ, ಸೇಮ್ ಮ್ಯಾಚ್ ಆಯ್ತು. ಬರಿತೀವಿ ತಾಳಿ ನಿಮ್ಗೆ ಅಂತ ಹೇಳಿ ಇವರೆಲ್ಲ ಹುಡುಗರು ಅವಾಗ ಏನು ಬರೆದ್ರು ಸರ್?
ನವ್ಯ ಸಾಹಿತ್ಯವನ್ನ ಬರೆದ್ರು. 1950ರಿಂದನೂ 1975 ತನಕನೂ ಬರೀ ಇದೆ. ಎರಡನೇ ಮಹಾಯುದ್ಧ ಆಯ್ತು, ಸಾಕಷ್ಟು ಬುಕ್ಗಳು ಬರ್ತಾ ಇರ್ಲಿಲ್ಲ ಭಾರತಕ್ಕೆ, ಅವೆಲ್ಲ ಬಂದ್ವು, ಹೊಸ ಜ್ಞಾನಕೋಶವೇ ಬಂದ್ಬಿಡ್ತು ಭಾರತಕ್ಕೆ, ಹೊಸ ಸಿಲೆಬಸ್ಸು. ಮೊದಲೆಲ್ಲ ವಿಕ್ಟೋರಿಯನ್ ಯುಗದ ಸಿಲೆಬಸ್ ಓದ್ತಾ ಇದ್ರು, ಅವೆಲ್ಲ ಚೇಂಜ್ ಆಗಿ ಇಲಿಯಟ್ ಅವನ್ನೆಲ್ಲ ಓದಕ್ ಸ್ಟಾರ್ಟ್ ಮಾಡಿದ್ರು. ಈ ಸೈಕಾಲಜಿಸ್ಟ್ಗಳ ಹಾವಳಿ, ಸಿಗ್ಮಂಡ್ ಫ್ರಾಯ್ಡ್, ಅವ್ನು ಯಾರನ್ನೂ ಬಿಟ್ಟಿಲ್ಲ, ಅವನಿಗೆ ಅವನ್ನೂ ಬಿಟ್ಕೊಳ್ಳಲ್ಲ. ಅಂದ್ರೆ ಅಷ್ಟು ಆತ್ಮವಿಮರ್ಶೆಗೆ ಹೊರಡ್ತಾನೆ. ಮನುಷ್ಯನ ವಾಸ್ತವ ಪ್ರಜ್ಞೆಯಲ್ಲಿ ಏನಿದೆ ಅಂತಕ್ಕಂಥದ್ದು ನೋಡ್ತಾನೆ. ಮನುಷ್ಯ ಅಂದ್ರೆ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇಷ್ಟೇ ಅಂತಕ್ಕಂಥದ್ದು ಹೇಳ್ತಾನೆ. ಅಂಡ್ ಅದನ್ನ ತನ್ನ ಸೈಕಾಲಜಿ ಟೆಸ್ಟ್ ನಲ್ಲಿ ನಿರೂಪಣೆ ಮಾಡ್ತಾನೆ. ಅವುಗಳನ್ನ ಓದ್ಬಿಟ್ಟು ಇವರು ಹೆಚ್ಚು ಹೆಚ್ಚು ಕಾದಂಬರಿಗಳನ್ನ, ನಾಟಕಗಳನ್ನ ಇವರು ಬರಿತಾ ಹೋಗ್ತಾರೆ. ಡೇಂಜರ್ ಇವ್ರು. ಯಾಕೆ ಡೇಂಜರು ಸರ್? ನಮಗೂ ಆತ್ಮದರ್ಶನ ಮಾಡಿಸ್ಬಿಡ್ತಾರೆ. ಅವ್ರು ಹೇಳೋದು ಫಸ್ಟ್ ಅಸಹ್ಯವಾಗಿ ಕಾಣುತ್ತೆ ನಮ್ಗೆ. ಕೊನೆಗೆ ನಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ಎಲ್ಲೂ ನನ್ನಲ್ಲೂ ಅವೆಲ್ಲವೂ ಇದೆಯಲ್ವಾ ಅಂತಕ್ಕಂಥದ್ದು ಅನ್ನಿಸ್ತಾ ಹೋಗುತ್ತೆ. ಸೊ 25 ವರ್ಷ ಹೇರಳವಾಗಿ ನವ್ಯ ಸಾಹಿತ್ಯ, ಅದರಲ್ಲೂ ಪ್ರಮುಖ ಇವ್ರದ್ದು ವಸ್ತು ಕಾಮ, ಲಿಬಿಡೋ ಅಂತ ಹೇಳ್ತವೆ ಇಂಗ್ಲಿಷ್ನಲ್ಲಿ. ಇದು ಹೇಗೆ ಮನುಷ್ಯನನ್ನ ಆಳುತ್ತೆ ಅಂತಕ್ಕಂಥದ್ದನ್ನ ಇವರು ಬರ್ತಾರೆ. ಹೆಚ್ಚು ವಸ್ತು ಅದೇ ಇರುವಂತ, ಅಥವಾ ರಿಯಾಲಿಟಿಯನ್ನ ಹೇಳೋರು ಇವರು, ವಾಸ್ತವ ಪ್ರಜ್ಞೆ. ನೋ ಐಡಿಯಲ್ಸ್, ಆದರ್ಶವನ್ನ ಹೇಳೋದಿಲ್ಲ. ಇವ್ರು ಹೇಳೋದಿಷ್ಟೇ, ಸಾಲ ಮಾಡು ತುಪ್ಪ ತಿನ್ನು ಅಂತ. ಕೊಟ್ಟವನ್ ಕೋಡಂಗಿ ಇಸ್ಕೊಂಡವನು ಇಷ್ಟೇ ಹೇಳೋದು. ಅದೇ ಇರೋದು ಪರಿಸ್ಥಿತಿ ಸಮಾಜದಲ್ಲಿ ಅಂತ ಹೇಳ್ತಾ ನೋಡೋಣ. ಅದ್ರ ಬಗ್ಗೆ ಸಾಕಷ್ಟು ಸ್ಟೋರೀಸ್ನ ಇಟ್ಟಿದ್ದಾರೆ ನಿಮ್ಗೆ. 75 ಆಗ್ತಾ ಇದೆ. ಈ ಪೂರ್ಣಚಂದ್ರ ತೇಜಸ್ವಿ ಇವರೆಲ್ಲ ಇನ್ನೊಂದು ಜನರೇಷನ್ ಬರ್ತಾರೆ. ಇವರು ನಗರದಲ್ಲಿ ಓದ್ತಾರೆ. ಇವರೆಲ್ಲ ಓದೋದು ಇದನ್ನೇ, ನವ್ಯ ನವ್ಯ ನವ್ಯ. ಇವರು ಊರಿಗೆ ಹೋಗ್ತಾರೆ, ಹಳ್ಳಿಗಳಿಗೆ. ಹಳ್ಳಿಗೆ ಹೋದಾಗ ಅಲ್ಲಿ 75ರಲ್ಲಿ ಇನ್ನೂ ರೈತನ ಜೀವನ ಬವಣೆ, ಏನೂ ದೇಶದ ಉದ್ಧಾರವಿಲ್ಲ, ಬಡತನ ಕಿತ್ತಿಂತಿದೆ. ನಮಗ್ ನೋಡಿದ್ರೆ ಅಲ್ಲಿ ಕ್ಲಾಸ್ನಲ್ಲಿ ಸೈಕಾಲಜಿ, ಸಿಗ್ಮಂಡ್ ಫ್ರಾಯ್ಡ್, ಕಾಮ, ಮನುಷ್ಯ ಹುಟ್ಟದೆ ಸಾಯಕ್ಕೆ, ಬರೀ ಇದನ್ನೇ ಬೋಧನೆ ಮಾಡ್ತಾರೆ. ಇಲ್ಲಿ ಹಳ್ಳಿಗಳಲ್ಲಿ ಬದುಕೇ ಹೇಸಿಗೆ ಆಗಿದೆ. ಸೊ ಒಂದು ಲೇಖನ ಬರೀತಾರೆ ಪೂರ್ಣಚಂದ್ರ ತೇಜಸ್ವಿ, ಅತಿ ಘೋರವಾಗಿದೆ. ನವ್ಯದವರಿಗೆ ಚಾಟಿ ಏಟು ಬೀಸ್ತಾರೆ. ಇದೇ ನೀವು ಹೀಗೆ ಮಾಡ್ತಾ ಇರ್ತಿರೋ ಅಥವಾ ದೇಶದ ಕೊಡುಗೆ ಏನಾದ್ರು ಕೊಡ್ತಿರೋ, ಜಗತ್ನಲ್ಲಿ ಜ್ಞಾನವನ್ನ ಬಿತ್ತಿರೋ ಅಂತ. ಸೊ ಇವತ್ತು ಹೋದ ವರ್ಷದ ಡೇಟಾ ಪ್ರಕಾರ, NRCPB ಡೇಟಾ ಪ್ರಕಾರ, ಎವ್ರಿ 24 ಗಂಟೆಗೆ ಒಂದು ದಲಿತ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರವಾಗುತ್ತೆ. ಎವ್ರಿ 1 ಗಂಟೆಗೆ ದಲಿತನ ಮೇಲೆ ಅಟ್ರಾಸಿಟಿ ಆಗುತ್ತೆ. ಇದು ಭಾರತದ ಪರಿಸ್ಥಿತಿ ಇದೆ. ಸಮಾಜದಲ್ಲಿ ಅತಿ ಶೋಷಿತ ವರ್ಗ ಅಂದ್ರೆ ಬುಡಕಟ್ಟು, ಅವ್ರ ಮೇಲ್ಗಡೆ ಪರಿಶಿಷ್ಟ ವರ್ಗ. ಸೊ ಇಷ್ಟು ಶೋಷಣೆ ಆಗ್ತಾ ಇದೆ, ಸಮಾನತೆ ಬಂದೇ ಇಲ್ಲ. ಯಾಕೆ ಹೋದ ವರ್ಷನೇ ಕಟ್ಟ ಕೊಡ್ದಿಲ್ವಾ ನಾವು ಯಾವ್ದೋ ದೇವಸ್ಥಾನಕ್ಕೆ ಹೋದ ಅಂತ? ಮೊನ್ನೆ 4 ದಿವಸ ಹಿಂದೆ ಯಾವ್ದೋ ದೇವಸ್ಥಾನದಲ್ಲಿ ಏನೋ ಮುಟ್ಟಿದಾನೆ ಅಂತ ಇನ್ನೊಬ್ನಿಗೆ. ನಾವೆಲ್ಲ ಮತ್ ಭಾರತಾಂಬೆಯ ಮಕ್ಕಳು, ಬೋಲೋ ಭಾರತ್ ಮಾತಾ ಕಿ ಜೈ. ಆದ್ರೆ ಅವನೇ ಬೇರೆ, ನಾನೇ ಬೇರೆ. ಎಲ್ಲಿ ಇದೆ ಬಟ್ಟಂಗಿತನ ಅಂತ ಹೇಳೋದೊಂದು, ಮಾಡೋದೊಂದು ಅಂತ. ಸೊ ಇವೆಲ್ಲ ವ್ಯತ್ಯಾಸಗಳನ್ನ ನೋಡಿ, ಇನ್ನು ನವ್ಯ ಬೇಡ, ದೇಶದ ಉದ್ಧಾರಕ್ಕೆ, ಸಮಾನತೆಗೆ ಒಂದು ಸಾಹಿತ್ಯ ಬೇಕು. ಇಲ್ಲಿ ಯಾರು ಉದ್ಧಾರ ಆಗ್ಬೇಕು? ಫಸ್ಟ್ ಹೆಣ್ಣು ಉದ್ಧಾರ ಆಗ್ಬೇಕು, ಒಬ್ಬ ದಲಿತ ಉದ್ಧಾರ ಆಗ್ಬೇಕು, ಒಬ್ಬ ಅಲ್ಪಸಂಖ್ಯಾತ ಉದ್ಧಾರ ಆಗ್ಬೇಕು, ಮತ್ತೆ ಇನ್ಯಾರು? ಸೊ ಹಾಗಾಗಿ ಬಂಡಾಯ ಸಾಹಿತ್ಯ ಉಗಮವಾಗುತ್ತೆ 1975. ಹೆಣ್ಣು, ಅಲ್ಪಸಂಖ್ಯಾತ, ಸ್ತ್ರೀ ಹಾಗೂ ದಲಿತ 4 ವರ್ಗಗಳ ಉದ್ಧಾರಕ್ಕೆ ಹೋರಾಡ್ತಾರೆ. ಸ್ತ್ರೀ, ಅಲ್ಪಸಂಖ್ಯಾತ, ರೈತ, ಇನ್ನೊಂದು ಯಾರನ್ನೋ ಹೇಳದ್ನಲ್ಲ, ದಲಿತ. ಒಂದು 10 ವರ್ಷ ನಡೆಯುತ್ತೆ ಬಂಡಾಯ ಸಾಹಿತ್ಯ, ಬೀದಿ ನಾಟಕಗಳು. ಅಂಡ್ ಇವರಿಗೆ ಇನ್ಫ್ಲೂಯೆನ್ಸ್ ಆಗೋದು ಯಾರಿಂದ? ಅಂಬೇಡ್ಕರ್ ಇಂದ ಇನ್ಫ್ಲೂಯೆನ್ಸ್ ಆಗ್ತಾರೆ, ಗಾಂಧಿಯಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ, ಕಾರ್ಲ್ ಮಾರ್ಕ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ತಾರೆ, ಲೋಹಿಯಾ, ರಾಮ್ ಮನೋಹರ್ ಲೋಹಿಯಾ ಇಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಇವರು ಇನ್ಫ್ಲೂಯೆನ್ಸ್ ಆದ್ಮೇಲೆ ಏನು, ಅದರಿಂದ ಪ್ರಭಾವಗೊಂಡು ತಮ್ಮ ಕತೆ, ಕವನ, ಕೇಳಿದ್ದೀರಾ ಸಿದ್ಲಿಂಗಿ ಅವರ ಕಾವ್ಯವನ್ನ? ಇಕ್ಕುರ್ಲಾ ಒದಿರ್ಲಾ, ಈ ನನ್ ಮಕ್ಕಳ ಚರ್ಮ ಯಪ್ಸುರ್ಲಾ, ಎಲ್ರು ದೇವ್ರ ಮಕ್ಕಳಂತಾರೆ, ಹೊಲೆ ಅನ್ಕಂಡ್ರೆ ಹಾವು ತುಳ್ದಂಗಾಡ್ತಾರೆ, ಹೇಳಿಲ್ವಾ? ಪಟಾಲಮ್ಮನ ಏನು, ಪಟಾಲಮ್ಮನ ಜಾತ್ರೆಯಲ್ಲಿ ಪರಮಾನ್ನ ಉಂಡೋರಿಗೆ ಬೂಟು ಮೆಟ್ಟು ಹೊಳೆಯೋರು ನನ್ನ ಜನ. ಸರ್, ಒಂದು ದಲಿತ ಅಸ್ಮಿತೆ ಏನಿದೆ,
ತುಳಿತಕ್ಕೊಳಗಾದ ಒಂದು ಸಮುದಾಯವೇನಿದೆ ಅವರಲ್ಲಿ ಜಾಗೃತಿ ಮೂಡಿಸಿದಂತಹ ಹಾಡುಗಳು. ಸೊ ಹಾಗಾಗಿ ಒಂದು 75ರಿಂದ 10 ವರ್ಷ ನಡೆಯುತ್ತೆ. ಆದ್ರೆ 85ರಲ್ಲಿ ಏನಾಗುತ್ತೆ, ದಲಿತರ ನೋವುಗಳು ಸ್ತ್ರೀಗಿಂತ ಭಿನ್ನ, ಒಬ್ಬ ಅಲ್ಪಸಂಖ್ಯಾತನಿಗಿಂತ ಭಿನ್ನ, ಅಥವಾ ಒಬ್ಬ ರೈತನಿಗಿಂತ ಭಿನ್ನ. ತುಂಬಾ ಹೇಳ್ತಾರೆ ಯಾರು ಈ ದಲಿತ ಅಂದ್ರೆ, ಶತಮಾನಗಳಿಂದ ಬರ್ಕೊಳ್ಬೇಡಿ, ಎಲ್ಲ ಸೌಲಭ್ಯಗಳಿಂದ ವಂಚಿತ, ಆಲ್ಮೋಸ್ಟ್ 3000 ವರ್ಷ ಯಾವುದು ಸೌಲಭ್ಯ ಸಿಕ್ಕಿಲ್ಲ. ಪಶು ಮತ್ತು ಪಕ್ಷಿಗಳಿಗಿಂತಲೂ ಕೀಳು ಜೀವನವನ್ನ ಈ ವ್ಯವಸ್ಥೆ ಮಾಡಿಕೊಟ್ಟಿದೆ ಅವನಿಗೆ. ಇಂಥವನನ್ನ ದಲಿತ ಅನ್ಬೋದು ಅಂತ ನಮ್ಮ GS ಶಿವರುದ್ರಪ್ಪನವ್ರು ಹೇಳ್ತಾರೆ, GSS. ಅಂಡ್ ಇವನಿಗೆ ಧ್ವನಿ ಕೊಡ್ಬೇಕು ನಾವು. ಇವನಿಗೆ ಅಕ್ಷರವಿಲ್ಲ, ಇವನಿಗೆ ಆಗ್ತಿರೋ ಅನ್ಯಾಯಕ್ಕೆ ಪ್ರತಿಭಟಿಸುವಂತಹ ಧೈರ್ಯ ಅವನಿಗಿಲ್ಲ. ಇವನಿಗೆ ಯಾರು ಧ್ವನಿ ಕೊಡ್ಬೇಕು? ನಾವು ಸಾಹಿತಿಗಳಾಗಿ ಸಮಾಜದಲ್ಲಿ ಆ ಒಂದು ನೊಂದ ಪ್ರಜ್ಞೆಗೆ ಧ್ವನಿ ಕೊಟ್ಟಿಲ್ಲ ಅಂದ್ರೆ ನಾವು ಹುಟ್ಟಿದ್ದು ಸಾರ್ಥಕವಿಲ್ಲ ಅಂತ GS ಶಿವರುದ್ರಪ್ಪನವ್ರು ಹೇಳಿ, ಏನು ಸರ್. ಆಮೇಲೆ ಬಸವಲಿಂಗನವರೆಲ್ಲ ಹೇಳ್ಬಿಟ್ಟು ದಲಿತ ಸಾಹಿತ್ಯವನ್ನ ಉಗಮವಾಗ್ಲಿಕ್ಕೆ ಕಾರಣವಾಗ್ತಾರೆ 1985. ಬಂಡಾಯದ ಲಕ್ಷಣಗಳು ಬೇರೆ ಇದಾವೆ, ದಲಿತದ್ದೇ ಬೇರೆ ಲಕ್ಷಣಗಳಿದ್ದಾವೆ. ಒಂದು ಓವರ್ವ್ಯೂ ಹೇಳಿದ್ದೆ. ಇವತ್ತಿನ ಯಾವ ಸಾಹಿತ್ಯ ಸಾರ್ ಅಂತ ನನಗೆ ಇಂಟರ್ವ್ಯೂ ಹೋಗೋರು, ಇವತ್ತೇನ್ ನಡೀತಿದೆ ಅಂತ. ಇವತ್ತು ಬೇಡ, ಎಂಡ್ ಆಗೋ ಟೈಮ್ಗೆ ಚಿಂತನೆ ಮಾಡೋಣ ಇವತ್ತು ಏನ್ ನಡೀತಿದೆ. ಒಂದ್ ಲಾಜಿಕ್ ಪ್ರಕಾರ ಇವೆರಡು ಎಂಡ್ ಆಗೋಂಗೆ ಇಲ್ಲ ಇನ್ನು. ಯಾಕಂದ್ರೆ ಎಲ್ಲಿ ತನಕ ಈಗ್ಯಾಲಿಟೇರಿಯನ್ ಸಮಾಜ, ಸಮಾನ ಸಮಾಜ ನಿರ್ಮಾಣವಾಗೋಲ್ವೋ ಅಲ್ಲಿ ತನಕಲೂ. ಮತ್ತೊಂದು ಕ್ಲಾಸ್ನಲ್ಲಿ ಜಾಸ್ತಿ ದಲಿತರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ, ಯಾಕೆ ಸರ್ ಕ್ಯಾಸ್ಟಿಸ್ಟು ಅಂತ. ಅಯ್ಯೋ ಭಗವಂತ, ಕುವೆಂಪು ಬಗ್ಗೆ ಸ್ವಲ್ಪ ಒಲವು ತೋರಂಗಿಲ್ಲ ಸರ್ ನೀವು ಗೌಡ್ರ, ಅಯ್ಯೋ ಬಿಕನಾಸಿ ಅಂತ ನಾವು ಮನ್ಸಲ್ಲಿ ಅನ್ಕೋತೀವಿ, ಇಲ್ಲ ಅನ್ನೋದು ಎದುರುಗಡೆ. ಯಾವತ್ತು ಒಬ್ಬ ಮನುಷ್ಯ ತಾನ್ ಸಬಲ್ನಾಗಿ ನೊಂದೋರ್ ಪರ ಮಾತನಾಡೋದು ಧರ್ಮ ಅಂತ ಹೇಳ್ತಾರೆ. ನಿನ್ನೆ ಯಾರೋ ಹೇಳ್ತಾ ಇದ್ರು, ಸ್ವಾಮೀಜಿಗಳೆಲ್ಲ ಅವ್ರವ್ರ ಜಾತಿ ಬಿಟ್ಟು ಯಾವುದು ತುಂಬಾ ಲೋವರ್ ಸ್ಟಾರ್ಟಾದಲ್ಲಿದೆ ಸಮಾಜದಲ್ಲಿ, ತುಳಿತಕ್ಕೆ ಅವ್ರ ಬಗ್ಗೆ ಮಾತನಾಡಿದ್ರೆ ಧರ್ಮ ಆಗತ್ತೆ. ಸಬಲರ ಪರವಾಗಿ ಮಾತಾಡಿದ್ರೆ ಧರ್ಮ ಅಲ್ಲ. ಯಾವ್ದೋ ರಿಸರ್ವೇಶನ್ ನಲ್ಲಿ ಒಂದ್ ಮಾತು ಹೇಳ್ತಾ ಇದ್ರು, ನಮ್ ಸಮುದಾಯದಲ್ಲಿ 94% ಕೊಟ್ಟರು ಸೀಟ್ ಸಿಗ್ತಾ ಇಲ್ಲ, ನಮಗೆ ಅದೇನ್ ಕೊಡಿ, ಮೀಸಲಾತಿ ಕೊಡಿ. ಅಯ್ಯೋ ಭಗವಂತ ಅಂದೆ. ಇನ್ನು ಸ್ಕೂಲ್ ನೋಡದೇ ಇರುವಂತ ಎಷ್ಟೋ ವರ್ಗ ಇದಾವಲ್ಲೋ ಅಂದೆ. ಆ ಹಕ್ಕಿ ಪಿಕ್ಕಿ ಜನಾಂಗ, ಆ ಸೋಲಿಗರು, ಕೆಲವು ಜನಾಂಗ ಇನ್ನು ಸ್ಕೂಲೇ ನೋಡಿಲ್ಲ. ನಿಮ್ ಜನಾಂಗ ಆಲ್ರೆಡಿ 94ಕ್ಕೆ ಹೋಗಿದೆ. ಸಮಾಜದ ಆತ್ಮಸಾಕ್ಷಿಯಾಗಿ ನಾವು ಯಾರ ಬಗ್ಗೆ ಯೋಚನೆ ಮಾಡ್ಬೇಕು? ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇನ್ನು ನಮ್ಗೆ ಕೊಡಿ ಎಷ್ಟು ತಿನ್ನೋದು ಅಂತ. ಯಾವತ್ತು ನೀವು ಅಂದ್ರೆ ನೀವು ಸಬಲರಾಗಿ ನಿಮ್ಗೆ ಕೆಳಗಿನವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ಕಾಸ್ಟಿಸ್ಟ್ ಅಲ್ಲ, ಅದು ಜಾತಿವಾದ ಅಲ್ಲ, ಅದು ಮನುಷ್ಯತ್ವ. ಸೊ ಅಂಡ್ ಪ್ರಭುತ್ವವನ್ನ ಯಾವಾಗ್ಲೂ ಪ್ರಶ್ನೆ ಮಾಡೋದು ಧರ್ಮ. ಮತ್ ಪ್ರಭುತ್ವದ ಬಗ್ಗೆ ಮಾತಾಡಿದ್ರೆ ಇವನು ಏನಂತ ಹೇಳ್ತಾರಪ್ಪ, ರಾಜಕಾರಣ ಮಾಡ್ತಾರೆ. ರಾಜಕಾರಣ ಅಲ್ಲ, ಪ್ರಭುತ್ವವನ್ನು ಪ್ರಶ್ನಿಸ್ಬೇಕು. ನಮ್ಮ ಅಪ್ಪ ಚೇರಲ್ಲಿ ಕೂತ್ಕೊಂಡ್ರೆ ಪ್ರಶ್ನಿಸ್ಬೇಕು. ದಟ್ ಈಸ್ ವಾಟ್ ದ ಡ್ಯೂಟಿ ಅದು. ಆರ್ಟಿಕಲ್ 32 ಅದೇ ಹೇಳುತ್ತಲ್ವಾ, ಕ್ವಶನ್ ಯುವರ್ ಎಸ್ಟಾಬ್ಲಿಷ್ಮೆಂಟ್ ಹೇಳೋದು. ಸೊ ಈ ನೆಲೆಯಲ್ಲಿ ಬಂಡಾಯ ದಲಿತ ಸಾಹಿತ್ಯ ತನ್ನ ಕಾರ್ಯವನ್ನ ಸಲ್ಲಿಸಿದೆ. ಇದು ಹೊಸಗನ್ನಡ ಸಾಹಿತ್ಯ ಚಳುವಳಿ. ಇದಾದ್ಮೇಲೆ ಪೇಪರ್ 1 ಅಲ್ಲಿ ಲಾಸ್ಟ್ ಚಾಪ್ಟರ್ ನಿಮ್ಗೆ ಬರುವಂತಹದ್ದು ಸರ್ 4 ಬರುತ್ತೆ ಪ್ರತಿ ವರ್ಷ ಪೇಪರ್ ಅಲ್ಲಿ. ನವೋದಯ, ನವ್ಯ, ಬಂಡಾಯ, ದಲಿತ 4 ಬರುತ್ತೆ. ಸಾಂಸ್ಕೃತಿಕ ಇತಿಹಾಸ ಅಂತ ಹೇಳ್ತೇವೆ ನಾವು. ಸಾಂಸ್ಕೃತಿಕ ಇತಿಹಾಸ ಲಾಸ್ಟ್ ಚಾಪ್ಟರು ಎಲ್ಲ ಆದ್ಮೇಲೆ ನಾನು ಮಾಡುವಂಥದ್ದು ಅಂತ ಹೇಳಿದ್ದೆ. ತುಂಬಾ ಜನ ಹಿಸ್ಟ್ರಿ ಅನ್ಕೊಂಡಿದ್ದಾರೆ, ಬಟ್ ಹಿಸ್ಟ್ರಿನೇ, ಬಟ್ ಆದ್ರೆ ಲಿಟ್ರಿಕ್ ಸೆನ್ಸ್ ನಲ್ಲಿ ಓದ್ಬೇಕು. ನಮ್ಗೆ ಯಾವ ಯುದ್ಧ ಆಯ್ತು, ಯಾರು ಹೊಡ್ಕೊಂಡ್ರು ಏನು ಕೇಳಲ್ಲ. ನಮ್ಗೆ ಕೇಳೋದು ನಿಮ್ಗೆ ಇಟ್ಟಿರುವಂತದ್ದು 4 ರಾಜಮನೆತನಗಳನ್ನ ಇಟ್ಟಿದ್ದಾರೆ ಸರ್. ತನಗಳು ಒಬ್ರು ನಮ್ಮನ್ನ ಆಳದಂತಹ ಚಾಲುಕ್ಯರನ್ನ ಇಟ್ಟಿದ್ದಾರ, 5ರಿಂದ 8ನೇ ಶತಮಾನ ಇವ್ರದೇನಾ. ನೆಕ್ಸ್ಟ್ ರಾಷ್ಟ್ರಕೂಟರ, ಇವ್ರದ್ದು 8ರಿಂದ 10ನೇ ಶತಮಾನನ, 10-11 ತನಕ ಇವರೇ ಬರ್ತಾರೆ ರಾಷ್ಟ್ರಕೂಟರು ಅಲ್ವಾ. ನೆಕ್ಸ್ಟ್ ಯಾರು ಬರ್ತಾರೆ ಸರ್? ಹೊಯ್ಸಳರು.
13ನೇ ಶತಮಾನಕ್ಕೆ ಆಲ್ಮೋಸ್ಟ್ ಇವರು ಎಸ್ಟಾಬ್ಲಿಷ್ಡ್ ಆಗ್ತಾರೆ. 13ರಿಂದ 15 ತನಕ ಇವರೇ, 13, 14 ತನಕ. ಆಮೇಲೆ ಲಾಸ್ಟ್ ವಿಜಯನಗರ. ಇವರು ನಮ್ಮ ಕನ್ನಡ ನಾಡನ್ನ ಆಳದಂತಹ ಪ್ರಮುಖ ರಾಜಮನೆತನಗಳು. ವಿಜಯನಗರ ಸಂಸ್ಥಾನ. ಸೊ 4 ರಾಜಮನೆತನಗಳ ಬಗ್ಗೆ ಪೊಲಿಟಿಕಲ್ ಹಿಸ್ಟ್ರಿ ಓದುವಂತ ಅಗತ್ಯವಿಲ್ಲ. ನಾವು ಏನು ಓದಬೇಕು? ಸೇ ಫಾರ್ ಎಕ್ಸಾಂಪಲ್, ಈಗ ಚಾಲುಕ್ಯರನ್ನ ತೆಗೆದುಕೊಂಡ್ರೆ ಚಾಲುಕ್ಯರ ಧರ್ಮ ಏನಾಗಿತ್ತು, ಅದನ್ನ ಆಳದಂತಹ ರಾಜರ ಧರ್ಮ ವೈಷ್ಣವರ, ಶೈವರ ಅಥವಾ ಶಾಕ್ತರ ಏನು ಅಂತಕ್ಕಂಥದ್ದು ನಾವು ಅಧ್ಯಯನ ಮಾಡಬೇಕು. ಸರಿ, ಅವ್ರದ್ದು ವಾಸ್ತುಶಿಲ್ಪ ಏನಿತ್ತು, ದೇವಸ್ಥಾನಗಳು. ಚಾಲುಕ್ಯರು ತೆಗೆದುಕೊಂಡಾಗ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಓದ್ಬೇಕು ನಾವು. ಅವ್ರದ್ದು ವಾಸ್ತುಶಿಲ್ಪದ ಒಂದು 8ರಿಂದ 10 ಲಕ್ಷಣಗಳು ನಾವು ಬಹೆಟ್ ಮಾಡ್ಬೇಕಾಗತ್ತೆ. ಪ್ಲಸ್ ಆ ಲಕ್ಷಣಗಳು ಅಳವಡಿಕೆ ಆಗಿರುವಂತ ಯಾವ್ದಾದ್ರೂ 2 ದೇವಸ್ಥಾನಗಳು. ಚಾಲುಕ್ಯರ ಕಾಲದಲ್ಲಿ ನಾವು ಯಾವ್ದು ನೋಡ್ತೀವಿ, ಇನ್ನು ಶಿಥಿಲಾವಸ್ಥೆಯಲ್ಲಿತ್ತು ದೇವಸ್ಥಾನ ಅಂತಕ್ಕಂಥದ್ದು. ಈ ತರ ಹಾದಿಗೊಂದು ಬಿದಿಗೊಂದು ಇರ್ಲಿಲ್ಲ, ಕಾನ್ಸೆಪ್ಟೇ ಇರ್ಲಿಲ್ಲ. ಫಸ್ಟ್ ಟೈಮ್ ನಾವು ನೋಡೋ ತರ ಲಾಡ್ಖಾನ್ ದೇವಾಲಯ ಅಂತ ಹೇಳ್ತಾರೆ. ಸೊ ಬಾದಾಮಿಯಲ್ಲಿದೆ ಅಲ್ವಾ ಸರ್? ಅಲ್ಲಿ ಒಂದು ಕಂಬ ನೆಡೋದು, ಒಂದು ಚಾವಣಿ ಹಾಕೋದು, ಫಸ್ಟ್ ಸ್ಟೇಜ್ ದೇವಸ್ಥಾನ ಅಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಒಂದು 5ರಿಂದ 8 ಅಂತಹ ದೇವಸ್ಥಾನಗಳು ಉಗಮವಾಗ್ಲಿಲ್ಲ. ಏನಿದ್ರು ಅಷ್ಟು ಶಿಲ್ಪಕಲೆಗಳು ಉಗಮವಾಗ್ಲಿಲ್ಲ. ಅಂದ್ರೆ ಅದೇನೋ ಹೇಳ್ತಾರಲ್ಲ, ತೊಟ್ಟಿಲ ಅವಸ್ಥೆಯಲ್ಲಿ ಇನ್ನೂ ಕೂಡ ಈ ದೇವಸ್ಥಾನ ನಿರ್ಮಾಣ ಇತ್ತು ಅಂತ. ಸೊ ಚಾಲುಕ್ಯ ಟೈಮಲ್ಲಿ ನಾವು ಹೆಚ್ಚಾಗಿ ನೋಡೋದೆಲ್ಲಿ ಸರ್? ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿ 3 ಕಡೆ ಒಂದೊಂದು ದೇವಸ್ಥಾನವನ್ನ ಅದರದ್ದು 8ರಿಂದ 10 ಕ್ಯಾಲರೀಸ್ ಜೊತೆಗೆ ಏನ್ ಮಾಡ್ಬೇಕು, ಲಕ್ಷಣಗಳ ಜೊತೆಗೆ ಬಹೆಟ್ ಮಾಡ್ಬೇಕು. ಸೇಮ್ ಟೈಮ್ ವಾಸ್ತುಶಿಲ್ಪ ಆಯ್ತು, ಧರ್ಮ ಆಯ್ತು, ಕಲೆಯಲ್ಲೇ ಶಿಲ್ಪಕಲೆ ಬರುತ್ತೆ. ಈಗ ವಾಸ್ತುಶಿಲ್ಪ ಅಂದ್ರೆ ದೇವಸ್ಥಾನ ಆರ್ಕಿಟೆಕ್ಚರ್, ಅದ್ರ ಒಳಗಡೆ ಇರೋ ಮೂರ್ತಿ ಕೆತ್ತನೆ ಇದೆಯಲ್ಲ, ಅದನ್ನ ನಾವು ಶಿಲ್ಪಕಲೆ ಅಂತ ಹೇಳ್ತೀವಿ. ಸುಮ್ಮನೆ ಒಂದು ರೌಂಡ್ ಕಲ್ಲು ಹಿಂಗ್ ಕೆತ್ತಿ ಉದ್ದ ಸಣ್ಣ ಮಾಡಿಟ್ಟಿರ್ತಿದ್ರು ಅಲ್ಲಿ. ಆದ್ರೆ ಹೊಯ್ಸಳರ ಕಾಲದಲ್ಲಿ ಅದ್ಭುತವಾದ ಶಿಲ್ಪ ಕೆತ್ತನೆಗಳು. ಯಾಕಂದ್ರೆ ಟೈಮ್ ಪೀರಿಯಡ್ ಬರ್ತಾ ಹೋಗುತ್ತೆ. ಶಿಲ್ಪಕಲೆ, ಕಲೆ ಅಂತ ಹೇಳಿದಾಗ ಇಲ್ಲಿ ನೃತ್ಯ ನೋಡ್ಕೊಳ್ಬೇಕು, ಸಂಗೀತ ನೋಡ್ಕೊಳ್ಬೇಕು. ನೃತ್ಯ, ಸಂಗೀತ, ಸಾಹಿತ್ಯ ಬಿಟ್ಟೆ. ಯಾಕೆ ಅಂದ್ರೆ ನಮ್ ಸಿಲೆಬಸ್ ಭಾಗವಾಗಿ ಓದ್ಕೊಂಡು ಹೋಗಿರ್ತೀವಲ್ವಾ, ನೋಡೋದು ಇವ್ರ ಟೈಮ್ ಪೀರಿಯಡ್ ಅಲ್ಲಿ ಯಾರು ಕವಿ ಇದ್ರು, ಅವ್ರು ಏನೇನು ಬರೆದ್ರು ಅಷ್ಟು. ಕಲೆ, ನೃತ್ಯ, ಸಾಹಿತ್ಯ, ನೃತ್ಯ, ಸಂಗೀತ, ಸಾಹಿತ್ಯ. ಇನ್ನೊಂದು ಬರ್ಕೊಳ್ಳಿ ಸರ್, ಚಿತ್ರಕಲೆ, ಪೇಂಟಿಂಗ್, ಚಿತ್ರಕಲೆ. ಸೊ ಅಂದ್ರೆ ಪ್ರತಿ ರಾಜಮನೆತನದ್ದು ನೀವೇನ್ ಮಾಡ್ಬೇಕು, ಒಂದೊಂದು ಡೈಮೆನ್ಷನ್. ಇವರಲ್ಲಿ ಧರ್ಮ ಏನಿತ್ತು, ವಾಸ್ತುಶಿಲ್ಪ ಏನಿತ್ತು, ಶಿಲ್ಪಕಲೆ ಏನಿತ್ತು, ಚಿತ್ರಕಲೆ, ನೃತ್ಯ ಕಲೆ, ಸಂಗೀತ ಕಲೆ, ಪ್ರತಿಯೊಬ್ಬರದ್ದು ಓದ್ಕೊಳ್ತಾ ಹೋಗ್ಬೇಕು. ಸೇಮ್ ಫಿಲಾಸಫಿ. ಒಂದ್ಸಲಿ ಕ್ವಶನ್ ಕೇಳ್ತಾನೆ ನಿಮ್ಗೆ, ಕರ್ನಾಟಕದಲ್ಲಿ ನೃತ್ಯ ಕಲೆ ಬೆಳೆದು ಬಂದ ಬಗ್ಗೆ, ಅಥವಾ ಅವಾಗ ಏನ್ ಮಾಡ್ತೀರಾ? ಚಾಲುಕ್ಯರಲ್ಲಿ ಏನಿತ್ತು, ಒಟ್ಟಿಗೆ ಒಬ್ಬೊಬ್ರದ್ದೇ ಪ್ಲಕ್ ಮಾಡಿ ಬರಿತಾ ಹೋಗೋದು. ರಾಷ್ಟ್ರಕೂಟರಲ್ಲಿ ಏನಿತ್ತು, ಹೊಯ್ಸಳರಲ್ಲಿ ಏನಿತ್ತು, ವಿಜಯನಗರ ಕಾಲದಲ್ಲಿ ಏನಿತ್ತು. ನಾನು ಮಾಡ್ತಾ ಸೆಪರೇಟ್ ಮಾಡಿರ್ತೀನಿ, ನೀವು ಓದ್ಕೊಳ್ತಾ ಏನ್ ಮಾಡ್ಬೇಕು, ಒಟ್ಟಿಗೆ ಅದನ್ನ ಕಾಂಬಿನೇಷನ್ ಇಟ್ಕೊಳ್ಬೇಕು. ಇದಾದ್ಮೇಲೆ ಕರ್ನಾಟಕದಲ್ಲಿ ಅರಳಿದಂತಹ ಧರ್ಮಗಳು ಅಂತ ಕೇಳ್ತಾರೆ. ಎಷ್ಟು ಧರ್ಮಗಳಿದಾವೆ ಸರ್? ಕುವೆಂಪು ಹಾಡಲ್ಲೇ ಇದೆಯಲ್ಲ, ಎಲ್ಲರೂ ಇದ್ದಾರೆ. ಬೌದ್ಧ ಇತ್ತು, ಜೈನವಿದೆ, ಶೈವ ಇದೆ, ಕಪಾಲಿಕ ಇದೆ, ಶಾಕ್ತ ಇದೆ, ವೈಷ್ಣವ ಇದೆ, ಶೈವ ಎಲ್ಲ ಹಲವಾರು, ವೀರಶೈವ ಇದೆ. ಸೊ ಧಾರ್ಮಿಕ ಚಳುವಳಿಗಳು ಅಂತ ಒಂದು ಬರ್ಕೊಳ್ಳಿ ಅಷ್ಟೇ. ಎಲ್ಲದ್ರ ಬಗ್ಗೆನೂ ಒಂದೊಂದು ಪ್ಯಾರಾಗ್ರಾಫ್ ಬೋರ್ಡ್ ಇಟ್ಕೊಂಡ್ರೆ ಸಾಕು. ಇಂಡಿವಿಜುವಲ್ 10 ಮಾರ್ಕ್ಸ್ ಕೇಳ್ತಾನೆ. ಕರ್ನಾಟಕದಲ್ಲಿ ಜೈನ ಧರ್ಮ ನೆಲೆಗಳು ಅಂತ ಕೇಳ್ತಾನೆ. ಅವಾಗ ನೀವೇ ಬರಿಬೇಕಾಗತ್ತೆ, ಸಾಹಿತ್ಯ ಏನಿತ್ತು, ವಾಸ್ತುಶಿಲ್ಪಗಳು ಏನು ಬಂದ್ವು ಇಲ್ಲಿ, ಅಥವಾ ಯಾವ್ಯಾವ ರಾಜಮನೆತನಗಳು ಏನ್ ಕೊಡುಗೆಯನ್ನ ನೀಡಿದ್ವು ಜೈನ ಧರ್ಮಕ್ಕೆ, ಇವೆಲ್ಲ. ಬೌದ್ಧ 10 ಮಾರ್ಕ್ಸ್ ಕೇಳಿದ್ದಾನೆ, ವೀರಶೈವ ಕೇಳಿದ್ದಾನೆ. ಜೈನ ಅಂತೂ ಹಾಟ್ ಫೇವರೇಟ್. ಯಾಕಂದ್ರೆ 10ರಿಂದ 12 ಶತಮಾನ ನಾನು ಏನು ಹಳೆಗನ್ನಡದ ಕಾಲ ಅಂದೆ, ಅದು ಕಂಪ್ಲೀಟ್ಲಿ ಜೈನ ಧರ್ಮದ ಏನು ದಿಂದ ಅವಲಂಬಿತವಾಗಿತ್ತು, ಪ್ರೇರಣೆಯನ್ನ ಪಡ್ಕೊಂಡಿತ್ತು, ಪ್ರಭಾವ ಕೂಡ ಮಾಡಿತ್ತು. ಸೊ ಸಾಂಸ್ಕೃತಿಕ ಇತಿಹಾಸ ಅಂದ್ರೆ ಇಷ್ಟು ತಿಳ್ಕೊಳ್ಳಿ. ಪೇಪರ್ 1 ಸಿಲೆಬಸ್ ಇದು. ಪೇಪರ್ 2 ನಾನು ಹೇಳೋದಿಲ್ಲ, ಮೊನ್ನೆನೆ ಬರ್ಸಿದ್ದೀನಿ. ಎಕ್ಸಾಕ್ಟ್ ಆಗಿ ಸಿಲೆಬಸ್ ಅವರೇ ಕೋಟ್ ಮಾಡ್ಬಿಟ್ಟಿದ್ದಾನೆ. ವಿಕ್ರಮಾರ್ಜುನ ವಿಜಯದಲ್ಲಿ ಕಂಪ್ಲೀಟ್ 13 ಆಶ್ವಾಸ ಓದ್ಬೇಡ್ರಪ್ಪ, 12, 13 ಓದ್ಕೊಳ್ಳಿ ಅಂತಕ್ಕಂಥದ್ದು ಅವನೇ ಹೇಳ್ಬಿಟ್ಟಿದ್ದಾನೆ. ಒಡ್ಡಾರಾಧನೆಯಲ್ಲಿ 19 ಕಥೆಗಳಿದಾವೆ, 2 ಓದ್ಕೊಳ್ಳಿ ಅಂತ ಹೇಳಿದ್ದಾನೆ ಅಲ್ವಾ.
ವಚನ ಕಮ್ಮಟ ಎಲ್ಲಾ ವಚನವನ್ನು ಓದಲೇಬೇಕು. ನಂಬಿಯಣ್ಣನರಗಳೇ ಒಂದೇ ಕತೆ ಇಟ್ಟಿದ್ದಾನೆ, ಒಂದೇ ಕತೆ. ಕನಕ ಸಂಪುಟದಲ್ಲಿ 3 ಟೆಕ್ಸ್ಟ್ ಬರ್ಸಿರ್ಲಿಲ್ಲ ನಾನು ಮೊನ್ನೆ ಅಲ್ವಾ. ಕನಕ ಸಂಪುಟ ಅನ್ನೋದು ಒಂದು ಸಂಕಲನ, ಅದರಲ್ಲಿ 3 ಟೆಕ್ಸ್ಟ್ ಇದೆ, ಬೇಕಾದ್ರೆ ಬರ್ಕೊಳ್ಳಿ ಯಾವ್ದ್ಯಾವ್ದು. ಒಂದು ಕೀರ್ತನೆಗಳು, ಕನಕದಾಸರ ಕೀರ್ತನೆಗಳು, ಕನಕರ ಕೀರ್ತನೆ. ಕೀರ್ತನೆಗಳಲ್ಲಿ ತುಂಬಾ ಈಸಿ. ಅವ್ರ ಕೀರ್ತನೆಗಳಲ್ಲಿ ಕೇಳ್ಬಿಡ್ತಾನೆ ಏನು ಸಾಮಾಜಿಕ ನಿಲುವು ಏನು ಅಂತ. ತುಂಬಾ ಈಸಿ. ಈಗ ಬೇಡ, ಜಸ್ಟ್ ಕೀರ್ತನೆ ಅಂತ ಬರ್ಕೊಳ್ಳಿ. ಹರಿಭಕ್ತಿ ಸಾರ 2ನೇ ಟೆಕ್ಸ್ಟ್, ಅದರಲ್ಲೇ ಇರುವಂತದ್ದು ಹರಿಭಕ್ತಿ ಸಾರ. ಇಲ್ಲಿ ಅವ್ರದ್ದು ಸೋಷಿಯಲ್ ಕಾಸ್ ನ ನೋಡ್ತೀವಿ, ಸಾಮಾಜಿಕ ಬದ್ಧತೆಯನ್ನ ನೋಡಿದ್ರೆ ಕೀರ್ತನೆಗಳಲ್ಲಿ ಹರಿಭಕ್ತಿ ಸಾರದಲ್ಲಿ ಭಕ್ತಿ ಆಧ್ಯಾತ್ಮವನ್ನ ಹೆಚ್ಚು ನೋಡ್ತೇವೆ. ಇನ್ನೊಂದು ರಾಮ ಧಾನ್ಯ ಚರಿತ್ರೆ, ಇಲ್ಲಿ ಅಗೇನ್ ಬಂಡಾಯ ಸ್ವರೂಪ, ಅಗೇನ್ ಸಾಮಾಜಿಕ ಬದ್ಧತೆಯನ್ನ ನೋಡ್ತೇವೆ, ಸಾಮಾಜಿಕ ಕಳಕಳಿ ಏನಾದ್ರು ಹೇಳ್ಬೋದು. ಹಾಗಾಗಿ ಹೆಚ್ಚು ಕ್ವಶನ್ಸು ನಿಮ್ಗೆ ಹರಿಭಕ್ತಿ ಸಾರದಲ್ಲಿ ಬರೋಲ್ಲ, ಬಂದ್ರೆ ಇವೆರಡರಲ್ಲೇ ಬರೋದು. ಇನ್ನೊಂದು ಭರತೇಶ ವೈಭವ ಅಲ್ವಾ, ಅಲ್ಲ ಕುಮಾರವ್ಯಾಸ ಭಾರತ, ಅದರಲ್ಲೂ ಕೂಡ ಏನು ಒಂದೇ ಪರ್ವ ಇಟ್ಟಿರೋದು. ಯಾವುದು ಕರ್ಣ ಪರ್ವ ಅಂತ. ಅಂದ್ರೆ ಕರ್ಣನಿಗೆ ಪಟ್ಟ ಆಗುತ್ತೆ, ಕರ್ಣ ಅಸುನೀತ ಯುದ್ಧದಲ್ಲಿ, ಅಷ್ಟು ಏನು ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ವಿಕ್ರಮಾರ್ಜುನ ವಿಜಯದಲ್ಲಿ 12ನೇ ಆಶ್ವಾಸ, ಕರ್ಣ ಪರ್ವ ಆಲ್ಮೋಸ್ಟ್ ಸೇಮ್ ಇದೆ. ಹಾಗಾಗಿ ಏನ್ ಮಾಡ್ತಾನೆ, ಅವೆರಡನ್ನು ಕಂಪ್ಯಾರಿಸನ್ ಕೇಳ್ತಾನೆ ಯಾವಾಗ. ಆ ಕವಿದು ಈ ಕವಿದು ಈ ಘಟನೆಯನ್ನ ಕಂಪೇರ್ ಮಾಡಿ ಬರೀರಿ ಅಂತಕ್ಕಂಥ. ತುಂಬಾ ಈಸಿ. ಸ್ಟೋರಿ ಗೊತ್ತಿರಬೇಕು, ಚಿಂತನೆ ಗೊತ್ತಿರಬೇಕು, ಆಗ ಈಸಿಯಾಗಿ ಮಾಡಬಹುದು. ಇನ್ ಭರತೇಶ ವೈಭವ ಏನಿದೆ ಸರ್, ಹೋಲ್ ಟೆಕ್ಸ್ಟ್ ಇಟ್ಬಿಟ್ಟಿದ್ದಾನೆ. ಅದೊಂದೇ ಹೆವಿ ಅನ್ಸೋದು, ಬಟ್ ನಾನು 3 ಕ್ಲಾಸ್ನಲ್ಲಿ ಐ ವಿಲ್ ಸಿಂಪ್ಲಿಫೈ ಇಟ್ ಅಂಡ್ ಐ ವಿಲ್ ಗಿವ್ ಇಟ್ ಟು ಯು. ನಿಮಗೆ ಅದ್ರ ಬಗ್ಗೆ ಡೌಟೇ ಬರಬಾರ್ದು, ಅಷ್ಟು ಈಸಿಯಾಗಿ ನಾನು ಮಾಡ್ಕೊಡ್ತೇನೆ. ಇನ್ ಮಿಕ್ಕಿದ ಸಿಲೆಬಸ್ ಹೇಳುವಂತ ಅಗತ್ಯವಿಲ್ಲ. ಏನಿಟ್ಟಿದ್ದಾನೆ ಅದೇನೇನು ಇಟ್ಟಿದ್ದಾನೆ ಎಲ್ಲವೂ ಓದ್ಕೊಳ್ಬೇಕು ನಾವು. ಜನಪದ ಸ್ವರೂಪ ಒಂದು ನಾನು ಹೇಳಿರ್ಲಿಲ್ಲ ಅನ್ಸತ್ತಲ್ವಾ ಟೆಕ್ಸ್ಟ್. ಜನಪದ ಸ್ವರೂಪದ ಅಲ್ಲ, ಜಾನಪದದಲ್ಲಿ ಜನಪದ ಅಂತಾರೋ ಜಾನಪದ ಅಂತಾರೋ? ಜನಪದ ಸಾಹಿತ್ಯನ ಜಾನಪದ ಸಾಹಿತ್ಯನ? ಜಾನಪದ ಅಂತಾನೆ ಇದೆಯಾ? ನೋಡಿದೀರಾ ಇದೆಯಾ? ಯಾಕಂದ್ರೆ ಅದನ್ನ ಡಿಸ್ಕಸ್ ಮಾಡೋದೇ ಒಂದು ಟಾಪಿಕ್ ಇದೆ ಅಲ್ಲಿ. ಜನಪದ ಮತ್ತು ಜಾನಪದ ಏನು ವ್ಯತ್ಯಾಸ ಅಂತಕ್ಕಂಥದ್ದಿದೆ. ಜಾನಪದ ಸಾಹಿತ್ಯ ಅಂತಿದ್ಯಾ? ಜಾನಪದ ಸಾಹಿತ್ಯ ಅಂದ್ರೆ ತಪ್ಪಿದೆ ಅಲ್ಲಿ. ಹಾಗಾದ್ರೆ ಪ್ರಿಂಟ್ ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ UPSC ವೆಬ್ಸೈಟ್ ಅಂದ್ರೆ ಹಂಗರ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಜಾನಪದ ಅಂದ್ರೆ ಒಟ್ಟಾರೆಯಾಗಿ ಒಂದು ಇದು, ಅದರಲ್ಲಿ ಜನಪದ ಸಾಹಿತ್ಯ, ಜನಪದ ನೃತ್ಯ, ಜನಪದ ಹೀಗೆ ಸಬ್ ಡಿವಿಷನ್. ಜನಪದ ಆಗ್ಬೇಕು, ತಪ್ಪಿದೆ ಹಾಗಾದ್ರೆ. ಒಂದ್ ಟೆಕ್ಸ್ಟ್ ಇಟ್ಟಿದ್ದಾರೆ ಹಮಾನಾಯಕರದಲ್ವಾ, ಜನಪದ ಸ್ವರೂಪ ಅಂತಕ್ಕಂಥದ್ದು. ಸಾರಿ, ಜಾನಪದ ಸ್ವರೂಪ ಅಂತ ಒಂದು ಟೆಕ್ಸ್ಟ್ ಇಟ್ಟಿದ್ದಾರೆ. ಇನ್ನೊಂದು ಬೀದಿ ಮಕ್ಕಳು ಬೆಳೆದವು ಅಂತ ಇಟ್ಟಿದಾರಲ್ಲ, ಅಂದ್ರೆ ಗಾದೆಗಳು. ಒಂದು ಹೇಳಿದ್ದೆ ನಾನು, ನಿಮ್ ಗಾದೆಗಳು ಒಂದು 25 ಗಾದೆ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊಳ್ಳೋ ಅಗತ್ಯನೇ ಇಲ್ಲ ಸರ್, ಚಿಕ್ಕ ವಯಸ್ಸಿಂದ ಅವೇ ಹೇಳ್ಕೊಂಡು ಬೆಳೆದಿರ್ತೀವಿ. ಬೀದಿ ಮಕ್ಕಳು ಬೆಳೆದವೋ, ಕಂಪ್ಲೀಟ್ ಮಾಡಿ ಗಾದೆ. ಕ್ವಾಣೆ ಮಕ್ಕಳು ಕೊಳೆತವೋ. ಸೊ ಹಾಗಾಗಿ ಅದೇ ಹೇಳಿದ್ದು, ಟ್ರಾವೆಲಿಂಗು, ಓದೋದು, ಏನು ಈ ತರ ಎಲ್ಲ ಇಟ್ಕೊಂಡ್ರೆ ಮನಸ್ಸಿಗೆ ಬೇಜಾರ ಆದಾಗ ನಾವು ಗೆದ್ಕೊಂಡ್ಬಿಡ್ಬೋದು ನಮ್ಮನ್ನ ನಾವು. ಅದು ಏನೂ ನಮ್ಗಿಲ್ಲ ಅಂದ್ರೆ ಬದುಕಿನಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅವಾಗ ಬದುಕನ್ನು ಅಂತ್ಯ ಮಾಡುವಂತ ಕೆಲವು ಕೆಟ್ಟ ಯೋಚನೆಗಳು ಮನಸ್ಸಿಗೆ ಬಂದ್ಬಿಡ್ತಾವ. ಪ್ರಾಕ್ಟೀಸ್ ಹಾಬಿ ನಾಟ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಯುವರ್ ಇಂಟರ್ವ್ಯೂ, ಫಾರ್ ಆಲ್ಸೋ ಫಾರ್ ಯುವರ್ ಲೈಫ್. ಇಟ್ ವಿಲ್ ಹೆಲ್ಪ್ ಯು, ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಮೊನೋಟನಸ್ ಲೈಫು ಅನದರ್ 10 years ಅಲ್ಲಿ ಇನ್ನೂ ಎಷ್ಟು ಮೆಕ್ಯಾನಿಕಲ್ ಆಗುತ್ತೆ ಈ ಲೈಫು ಅಂದ್ರೆ ನಮ್ಮನ್ನ ನಾವು ರಕ್ಷಿಸಿಟ್ಕೊಳ್ಬೇಕು. ಅವಾಗ ಊರು ಬೇರು, ನೆಂಟರು, ಬಂಧು ವರ್ಗ, ಸ್ನೇಹಿತರು ಇವೆಲ್ಲ ಇಟ್ಕೊಂಡ್ರೆ ಲೈವ್ಲಿ ಆಗಿರುತ್ತೆ. ನಾನು ಒಬ್ಬನೇ ಅಂತ ಸೆಲ್ಫ್ ಸೆಂಟ್ರಿಕ್ ಹೋದ್ರೆ ಬದುಕೆಲ್ಲ ಟೆನ್ಷನ್ ಎಲ್ಲ. ಇನ್ನೊಂದು ಯಾವ್ದು ಟೆಕ್ಸ್ಟ್ ಇಟ್ಟಿದಾರಲ್ಲ, ಕನ್ನಡ ಜನಪದ ಕಥೆಗಳ ಜೀಶಂ ಪರಮಶಿವಯ್ಯ ಆಥರ್, ತಗೊಳ್ಬೇಕು. 68 ಕತೆ ಇದೆ. ದೇವರಾಣೆಗೂ ಓದಕ್ ಹೋಗ್ಬಿಡಿ, ಅದಿಷ್ಟು ಕತೆ ಓದಕ್ ಹೋಗ್ಬೇಡಿ, ಸುಮ್ಮನೆ ತಗೊಂಡು ಇಟ್ಕೊಳ್ಳಿ. ಬೇಕಾದ್ರೆ ಪೀಠಿಕೆ ಬೇಕೇ ಬೇಕು. ಯಾವ್ಯಾವ ಕತೆಗೆ ಹೇಗೆ ಕ್ಲಾಸಿಫೈ ಮಾಡ್ಬೇಕು ಅನ್ನೋದನ್ನ ನಾನು ವಿತಿನ್ 1 class ಅಲ್ಲಿ ನಾನು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ. 68 ಕತೆ ತುಂಬಾ ಸಿಲ್ಲಿ ಇದಾವೆ, ಓದಕ್ ಹೋಗ್ಬೇಡಿ.
ಕನ್ನಡ ಜನಪದ ಕಥೆಗಳು, ಒಗಟುಗಳು ಇದೆಯಲ್ಲ, 1000 ಒಗಟುಗಳು ಅಥವಾ ನಮ್ಮ ಒಗಟುಗಳು ನಿಮ್ಗಿಟ್ಟಿರೋದು? 1000 ಒಗಟುಗಳು. ನಮ್ಮ ಒಗಟುಗಳು KS ಗಿತ್ತು. ನಿಮ್ ಪುಣ್ಯ KS ಇಂದ ಆಪ್ಷನಲ್ ತೆಗ್ದಿದ್ದಾರೆ, ತಲೆ ಬಿಸಿ ಇಲ್ಲ. ಹೋಗೋದು ಬರ್ಕೊಂಬರೋದು. ಕೊಡ್ತಿರ್ತಾನೆ ಈ ವರ್ಷ ಎಲ್ಲರೂ KS. ಕುಡಿ, ಓದಿದ್ರೆ ಕುಡಿ ಫಿಲಿಮ್ಸ್ಗೆ. ಜನಪದ ಕಥೆಗಳು 4, ಗಾದೆ ಆಯ್ತು, ಒಗಟಾಯ್ತು, ಕತೆ ಆಯ್ತು. ಜನಪದ ಗೀತಾಂಜಲಿ. ಜನಪದ ಗೀತಾಂಜಲಿಯಲ್ಲಿ ಹೇಳಿದ್ನಲ್ಲ, ಒಂದ್ 20ರಿಂದ 22 ಹಾಡನ್ನ ನೆನ್ಪಲ್ಲಿ ಇಟ್ಕೊಳ್ಬೇಕು. ಎರಡೆರಡು ಸಾಲ ನೆನ್ಪಿಟ್ಕೊಂಡ್ರು ಸಾಕು. ಜನಪದ ಗೀತಾಂಜಲಿ ತುಂಬಾ ಈಸಿ. ಫೋಕ್ ನಂಗೆ ಮಾಡಕ್ಕೆ 3-4 ಲೆಸ್ ಸಾಕು, ಅದಿಷ್ಟು ಟೆಕ್ಸ್ಟ್ ಬಟ್ ನೀವು ಅದನ್ನ ಏನ್ ಮಾಡ್ಬೇಕು, ಅವಾಗ ಓದಿ ಕೈಯಲ್ಲಿ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು. 10 ಗಾದೆ, 10 ಒಗಟು, 15 ಹಾಡು, ಇವು ಗ್ರಿಪ್ಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಬರೀಬಹುದು. ಸೊ ಇಷ್ಟು ಮಾಡಿದ್ರೆ ಸಿಲೆಬಸ್. ಸೆಕೆಂಡ್ ಪೇಪರು ಈಗಲೇ ಹೇಳ್ತೇನೆ, ಸ್ವಲ್ಪ ಲೆಂದಿ ಸಿಲೆಬಸ್. ಪೇಪರ್ 1 ನಾನು ನಿಮ್ಗೆ 25 ದಿವಸದಲ್ಲಿ ಮುಗಿಸ್ಕೊಟ್ಬಿಡ್ತೀನಿ, ಮುಗ್ದೋಗ್ಬಿಡುತ್ತೆ. ನಾನು 1 ತಿಂಗಳು ಅನ್ಕೊಳ್ಳಿ ಮ್ಯಾಕ್ಸಿಮಮ್, ಮುಗ್ದೋಗ್ಬಿಡುತ್ತೆ. ಬಟ್ ಪೇಪರ್ 2 ಇದೆಯಲ್ಲ, ಇಟ್ ವಿಲ್ ಸ್ಟ್ರೆಚ್ ಆಲ್ಮೋಸ್ಟ್ 2.5 ಇಂದ 3 ತಿಂಗಳು. ಬಟ್ ಕ್ಲಾಸ್ನಲ್ಲೇ ಎನಾರ್ಮಸ್ ಎಕ್ಸರ್ಸೈಸ್ ಮಾಡಿಸ್ತೇನೆ. ಅದು ಇನ್ವಾಲ್ವ್ ಆಗ್ಬಿಟ್ರೆ ಏನಾಗುತ್ತೆ, ನಿಮ್ಗೆ ಆಲ್ಮೋಸ್ಟ್ ಸಿಲೆಬಸ್ನ ಗೆದ್ದ ಹಾಗೆ. ಫಸ್ಟೇ ಹೋಗ್ಬಿಟ್ಟು ಆನ್ಸರ್ ರೈಟಿಂಗ್ ಅವೆಲ್ಲ ಕುತ್ಕೊಳ್ಬೇಡಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್, ಆಮೇಲೆ ಅದನ್ನ ಸ್ಟ್ರಕ್ಚರ್ ಮಾಡ್ಕೊಳ್ಳಿ. ಕ್ಲಾಸ್ನಲ್ಲಿ ಪ್ರತಿಯೊಂದು ಟಾಪಿಕ್ನ ಸ್ಟ್ರಕ್ಚರ್ ಮಾಡ್ಕೊಡ್ತಾರೆ. ಆ ಸ್ಟ್ರಕ್ಚರ್ ಮಾಡ್ಕೊಂಡಾದ್ಮೇಲೆ ಅಳವಡಿಕೆ ಮಾಡ್ತಿರಲ್ಲ, ಆಮೇಲೆ ಅದನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿ. ಫಸ್ಟ್ ಏನ್ ಮಾಡ್ತೀರಾ, ಅದು ಯಾವ್ದೋ ತಗೊಂಡ್ಬಿಟ್ಟು ಬರೀಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಇನ್ ದಿ ಕ್ಲಾಸ್, ವರ್ಕ್ ಅಪಾನ್ ಯುವರ್ ಅಸೈನ್ಮೆಂಟ್ಸ್, ಡೂ ಯುವರ್ ಓನ್ ನೋಟ್ಸ್, ದೆನ್ ಯು ಸ್ಟಾರ್ಟ್ ರೀಡಿಂಗ್ ಯುವರ್ ಓನ್ ನೋಟ್ಸ್. ಅವೆಲ್ಲ ಆದ್ಮೇಲೆ ಬೇಕಾದಾಗ ಅವ್ರ ನೋಟ್ಸು, ಇವ್ರ ನೋಟ್ಸು, ಇವ್ರದ್ದು ಬೇಕಾದ್ರೆ ವ್ಯಾಲ್ಯೂ ಅಡಿಷನ್ಸ್ ನ ತಗೊಳ್ಳಿ. ಫಸ್ಟ್ ಈ ಟಾಸ್ಕ್ ನ ಮುಗಿಸಿ. ಸಿಂಪಲ್ ಆಗಿ 4 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ, ನಿಮ್ಗೆ ಸಂಪೂರ್ಣ ಗ್ರಿಪ್ಪಿಗೆ ಬರುತ್ತೆ. ನನ್ಗೆ ಇವತ್ತಿಗೂ ನನ್ನ ಕ್ಲಾಸ್ ಮುಗಿಸ್ಕೊಂಡವರು, ಸರ್ ನನಗೆ ಎಲ್ಲೋ ಡೌಟ್ ಇದೆ ಅಂತ ನಾನು ಕೇಳಿದ್ದು, ನನ್ನ ಹತ್ರ ಬಂದಿಲ್ಲ ಕಂಪ್ಲೇಂಟ್ ತಗೊಂಡು. ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಸರ್, ಬಟ್ ಏನು ಸರ್ ನಾವು ತಪ್ಪು ಮಾಡಿಬಿಟ್ವಿ ಸರ್ ಅನ್ನೋರೇ ತುಂಬಾ ಜನ. ನೀವು ಕ್ಲಾಸ್ನಲ್ಲಿ ಹೇಳಿದ ಅಸೈನ್ಮೆಂಟ್ಸ್ ನ ಮಾಡ್ತಿಲ್ಲಲ್ಲ ಸರ್, ಈಗ ಸಡನ್ ಆಗಿ ಕುತ್ಕೊಂಡ್ಬಿಟ್ರೆ ಕಷ್ಟ ಆಗ್ತಿದೆ. ಅವತ್ತೇ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಆಪ್ಷನಲ್ ನಡಿಬೇಕಾದಾಗ 50% ಆಫ್ ದಿ ಟೈಮ್ ಯು ಶುಡ್ ಗಿವ್ ಫಾರ್ ಯುವರ್ ಆಪ್ಷನಲ್ಸ್. 3ರಿಂದ 4 ತಿಂಗಳು ಆಮೇಲೆ ಮತ್ತೆ GS ಓದೋದು ಇದಿದೆ ಕಂಪ್ಲೀಟ್ ಆಗಿ. ಇವತ್ತು ಈಗ ಬರ್ತಾ ಕ್ಲಾಸಲ್ಲಿ ಒಬ್ರು ಆಫೀಸರ್ ಫೋನ್ ಮಾಡಿದ್ರು, ಸರ್ ಫಿಲಿಮ್ಸ್ ಆಗ್ಬಿಟ್ಟಿದೆ ಸರ್, 4 ವರ್ಷ ಆಯ್ತು ಬಿಟ್ಬಿಟ್ಟಿದ್ದೀನಿ, ಏನು ಓದೇ ಇಲ್ಲ, ಏನ್ ಮಾಡ್ಬೇಕು? ಸೊ ಅದು ಆಗ್ಬಾರ್ದು. ಯಾವತ್ತೂ ಮೈನ್ಸ್ಗೆ ರೆಡಿ ಇರಬೇಕು. ಬೇರೆ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಫಿಲಿಮ್ಸ್ ಹಾಗೆ ಆಗುತ್ತೆ ಯಾವಾಗ್ಲೂ, ಆವಾಗ ಶೂಟ್ ಮಾಡ್ಬೇಕು. ಪ್ರಿಪರೇಷನ್ 1.5 ವರ್ಷದಲ್ಲಿ ನನ್ನ ಸಲಹೆ ಪ್ರಕಾರ ಯಾವ್ದು ಎಕ್ಸಾಮ್ ಕೊಡಬಾರ್ದು. ಈಗ ಜೂನ್ ಅಲ್ವಾ, ಜೂನ್ ಜುಲೈ, ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ತನಕ ಯು ಶುಡ್ ನಾಟ್ ಗಿವ್ ಎನಿ ಎಕ್ಸಾಮ್. ಯು ಶುಡ್ ಕನ್ಸಂಟ್ರೇಟ್ ಓನ್ಲಿ ಆನ್ ಯುವರ್ ರೀಡಿಂಗ್. ಆಮೇಲೆ ಮುಟ್ಟಿದೆಲ್ಲ ಚಿನ್ನ. UPSC ಫಿಲಿಮ್ಸು ಆಗುತ್ತೆ, KPSC ಆಗುತ್ತೆ, ಗ್ರೂಪ್ ಸಿ ಯಾವುದೋ ಒಂದು ಹಾಗೆ ಆಗುತ್ತೆ. ಬಟ್ ಏನಾಗುತ್ತೆ, ನಿಮ್ಗೆ ಇವಾಗ ಒಂದು ಪಿಯರ್ ಪ್ರೆಷರ್ ಟೆನ್ಷನ್, ಅವ್ರು ಹಾಕ್ತಿದಾರೆ ಅಪ್ಲಿಕೇಶನ್, ನಾನು ಬರ್ಕೊಂಡ್ ಬಿಡ್ಲಾ, ಏನೋ ಹೇಳ್ತಾರಲ್ಲ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಅಂತ. ಓದೋರೇ ಪಾಸ್ ಆಗ್ತಾ ಇಲ್ಲ, ಇನ್ನ ಓದ್ದೇ ಇರೋರು ಪಾಸ್ ಆಗಲ್ಲ. ಪೇಷನ್ಸ್ ಇಟ್ಕೊ. 1.5 ವರ್ಷ ಕಾಯ ವಾಚ ಮನಸ್ಸ ಸಿಲೆಬಸ್ನ ನಿಮ್ದು ಏನೇನಿದೆ ಎಲ್ಲವನ್ನ ಓದಿ. ಆಮೇಲೆ ನೋಡಿ, ನಿಮ್ಗೆ ಆ ಕಾನ್ಫಿಡೆನ್ಸೇ ಬೇರೆ. ಆಮೇಲೆ ಯಾವುದೋ ಒಂದು ಮಾಡಿಟ್ಕೊಳ್ಳಿ. ಬಟ್ UPSC ಅನ್ನು ಮಾತ್ರ ಪರಮ ಗುರಿಯಾಗಿ ಇಟ್ಕೊಳ್ಳಿ ಬದುಕಿನಲ್ಲಿ. ಫ್ರೆಂಡ್ಸು ಸೀನಿಯರ್ಸ್ನ ಕೇಳಿ, ವಾಟ್ ಎಕ್ಸಾಕ್ಟ್ಲಿ UPSC. ನನಗೆ ಸ್ಟೂಡೆಂಟ್ಸ್ KS ಆದವರು ಇದ್ದಾರೆ. ಏನೋ ಸರ್ ಅಷ್ಟು ಮರ್ಯಾದೆ ಇಲ್ಲ ಸರ್ ನಮ್ಗೆ ಅಂತ. ಬಟ್ ಒಳ್ಳೆ ಹುದ್ದೆ, ಬಟ್ ಅವ್ರ ಜೊತೆ ಕಂಪೇರ್ ಮಾಡಿದಾಗ ಏನಾಗುತ್ತೆ. ಹಾಗಾಗಿ ಇರೋ ಅವಕಾಶಗಳನ್ನ ಯಾಕೆ ಬಿಡ್ತೀರಿ? ನಾನ್ ನೋಡಿದ ಹಾಗೆ ಪಾಪ ಇನ್ನೂ ಎಕ್ಸ್ಟ್ರಾ ಅಟೆಂಪ್ಟ್ಸ್ ಹೋರಾಡ್ತಾರೆ, UPSC ಆಗ್ಲಿ KPSC ಆಗ್ಲಿ. ನೀವು ಅಷ್ಟು ಇದು ಮಾಡಬೇಡಿ. 1.5 ವರ್ಷ ಗಟ್ಟಿಯಾಗಿ ಓದಿ. ಅದರಲ್ಲೂ ಆಪ್ಷನಲ್ ಕನ್ನಡವಾಗ್ಲೋ ಯಾವುದೋ ಆಗ್ಲಿ, ಅದನ್ನ ಗಟ್ಟಿಯಾಗಿ ಸಂಪಾದನೆ ಮಾಡಿ. ಯಾವತ್ತೂ ನಿಮ್ ಗ್ರಿಪ್ಪಲ್ಲಿ ಇರ್ಬೇಕು. 3ರಿಂದ 4 ತಿಂಗಳು ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಮುಗ್ದು ಹೋಗ್ಬಿಡುತ್ತೆ ಆಪ್ಷನ್. ಸೊ ನಾಳೆ ಕ್ಲಾಸು ನಿಮಗೆ ಅಷ್ಟು ಹೆಲ್ಪ್ ಆಗೋದಿಲ್ಲ. ನಾಳೆನೋ ಅಥವಾ ನೆಕ್ಸ್ಟ್ ಫರ್ದರ್ ಕ್ಲಾಸ್, ಈ ಸಲ ಟೆಸ್ಟ್ ಸೀರೀಸ್ಗೆ ಅಂತ ಹೇಳಿದ್ದೀನಿ. ಏನು ಈಗ ಲಾಸ್ಟ್ ಇಯರ್ ಪೇಪರ್ಸ್ನ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅನ್ನೋದನ್ನ, ಅದು ನಿಮಗೆ ಇನ್ನು ಪಾಠನೇ ಆಗಿಲ್ಲ. ಸ್ಟ್ರಕ್ಚರ್ಗೆಲ್ಲ ಇವಾಗ ಹೋಗ್ಬೇಡಿ, ಅಷ್ಟು ಅರ್ಥ ಮಾಡ್ಕೊಳ್ಳಿ. ಅದೇನಿದೆ ಅವ್ರು ಅಪ್ಡೇಟ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ ಅವರು, ಫರ್ದರ್ ಕ್ಲಾಸಸ್ ಯಾವಾಗ ಮಾಡೋದು. ಥ್ಯಾಂಕ್ ಯು.